ಏಪ್ರಿಲ್ 22, 2025 ಪಹಲ್ಗಾಮ್ನಲ್ಲಿ ಅಮಾಯಕ ಭಾರತೀಯ ನಾಗರಿಕರನ್ನು ಉಗ್ರರು ಹತ್ಯೆ ಮಾಡ್ತಾರೆ. ಆ ನಂತರ ಮೇ 6ನೇ ತಾರೀಕುವರೆಗೂ ಕೂಡ ಭಾರತೀಯ ಸೇನೆ ಏನು ಮಾಡ್ತಾ ಇದೆ? ಈ ಶಸ್ತ್ರಾಸ್ತ್ರಗಳನ್ನು ಪೂಜೆ ಮಾಡೋದಕ್ಕೆ ತಂದಿರೋದ? ಕೇಂದ್ರ ಸರ್ಕಾರ ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾ ಇದೆ? ಯಾಕೊಂದು ಕನ್ಕ್ಲೂಷನಿಗೆ ಬರ್ತಾ ಇಲ್ಲ? ಇಂತಹದ್ದೇ ಚರ್ಚೆಗಳು ಭಾರತದಾದ್ಯಂತ ನಡೀತಾ ಇತ್ತು. ಇಡೀ ದೇಶದ ಜನತೆಯನ್ನು ಮಾಕ್ ಡ್ರಿಲ್ನತ್ತ ತಿರುಗಿಸಿದ ಕೇಂದ್ರ ಸರ್ಕಾರ ಅಥವಾ ಭಾರತೀಯ ಸೇನೆ ಬೆಳಗಾಗೋದ್ರೊಳಗಾಗಿ ಮಾಕ್ ಡ್ರಿಲ್ಲನ್ನು ಪಾಕಿಸ್ತಾನದಲ್ಲಿ ಮಾಡಿಬಿಡ್ತು. ಹೌದು, ಉಗ್ರರ ಅಡಗು ತಾಣಗಳನ್ನು ಗುರುತಿಸಿ ಅದನ್ನು ಹೊಡೆದುರುಳಿಸಲಾಯಿತು. 100ಕ್ಕೂ ಹೆಚ್ಚು ಉಗ್ರರನ್ನು ಹತ್ಯೆ ಮಾಡಲಾಯಿತು. ರೈಟ್, ಒಂದು ಆಬ್ಜೆಕ್ಟನ್ನು ಇಟ್ಕೊಂಡಿತ್ತು ಭಾರತ. ಆ ಉಗ್ರವಾದ, ಉಗ್ರತ್ವ, ಭಯೋತ್ಪಾದನೆಗೆ ಸರಿಯಾದಂಥ ಉತ್ತರವನ್ನು ಕೊಡಬೇಕು ಅಂತ ಅದು ಕ್ಲಿಯರ್ ಆಯಿತು. ಸೊ ಪಾಕಿಸ್ತಾನ ಭಾರತದ ಉದ್ದೇಶವನ್ನು ಅರ್ಥ ಮಾಡ್ಕೊಂಡು ಅಲ್ಲಿಗೆ ಸುಮ್ಮನೆ ಇರುತ್ತೆ ಅನ್ನೋದಾದರೆ, ಆಗಾಗ ಕಾಲು ಕೆರ್ಕೊಂಡು ಬರೋ ಪಾಕಿಸ್ತಾನ ಇಷ್ಟು ದೊಡ್ಡ ನಷ್ಟ ಆಗಿದೆ ಅಂದರೆ ಸುಮ್ಮನಿರೋ ಮಾತಾ? ದಾಳಿಯನ್ನು ಮುಂದುವರಿಸ್ತು. ಭಾರತದಿಂದ ಪ್ರತಿ ದಾಳಿ, ಪ್ರತಿರೋಧ ಅನ್ನೋದು ವ್ಯಕ್ತವಾಯಿತು. ಇಷ್ಟೆಲ್ಲ ಆಗ್ತಿರುವ ನಡುವೆ ಬಹಳ ಮುಖ್ಯವಾಗಿ ಆದಂತಹ ಬೆಳವಣಿಗೆ ಏನು ಅಂತ ನೋಡಿದ್ರೆ, ಭಾರತದಾದ್ಯಂತ ಒಂದೇ ಒಂದು ಕಿಚ್ಚು ಇದ್ದದ್ದು ಈ ಪಾಕಿಸ್ತಾನವನ್ನು ಭೂಪಟದಲ್ಲೇ ಇಲ್ಲದಂತೆ ಮಾಡಬೇಕು. ಪಾಕಿಸ್ತಾನ ಅನ್ನುವ ಹೆಸರೇ ಇರಬಾರ್ದು. ಈ ಉಗ್ರರ ಉಪಟಳವನ್ನು ತಡಿಬೇಕು ಅನ್ನೋದಾದರೆ ಪಾಕಿಸ್ತಾನ ಹೇಳ ಹೆಸರಿಲ್ಲದಂತಾಗಬೇಕು ಅನ್ನುವಂತಹ ಆ ಕಿಚ್ಚಿನ ನಡುವೆ ಬಂದದ್ದೇ ಕದನ ವಿರಾಮ. ಕದನವೇ ಆಗಿಲ್ಲ, ಯುದ್ಧದ ಘೋಷಣೆಯೇ ಅಧಿಕೃತವಾಗಿ ಆಗಿಲ್ಲ ಅನ್ನೋದರ ನಡುವೆ ಕದನ ವಿರಾಮ ಹೇಗೆ ಅಂತ ನಾವು ನೋಡ್ತಾ ಹೋಗೋದಾದರೆ ಇಲ್ಲಿ ಪೊಲಿಟಿಕಲ್ ಎಂಟ್ರಿ ಆಗುತ್ತೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಈ ಭಾರತ ಮತ್ತು ಪಾಕ್ ನಡುವಿನ ಸಂಘರ್ಷದಲ್ಲಿ ಎಂಟ್ರಿ ಕೊಟ್ಟು ತಾನು ತನ್ನ ಬೇಳೆಯನ್ನು ಬೇಯಿಸಿಕೊಳ್ಳುವಂಥ ನಿಟ್ಟಿನಲ್ಲಿ ಎರಡು ದೇಶಗಳ ನಡುವಿನ ಯುದ್ಧವನ್ನು ತಡೆದಿದ್ದೇವೆ. ಲೆಟ್ ಮೀ ಕಂಗ್ರ್ಯಾಚುಲೇಟ್, ನನ್ನ ಅಭಿಪ್ರಾಯವನ್ನು ಗೌರವಿಸಿದ್ದಕ್ಕೆ ಧನ್ಯವಾದ ಅಂತ ಹೇಳಿ ಮತ್ತು ತನ್ನ ಅಭಿಪ್ರಾಯವನ್ನು ಗೌರವಿಸಿ ಯುದ್ಧವನ್ನು ಬಿಡ್ತಿದ್ದಾವೆ ಅನ್ನುವಂಥ ಸ್ಪಷ್ಟ ಸಂದೇಶವನ್ನೇ ರವಾನೆ ಮಾಡಿಬಿಟ್ರು. ರೈಟ್, ಎಲ್ಲಿಗೆ ಬಂತು ನೋಡಿ ರಾಜಕೀಯ. ಇಲ್ಲೇ ಆಗಿದ್ದು ಎಡವಟ್ಟುಗಳು. ಯಾರಿ ಡೊನಾಲ್ಡ್ ಟ್ರಂಪ್? ಯಾಕೆ ಅಮೆರಿಕ ಮಾತನ್ನು ನರೇಂದ್ರ ಮೋದಿ ಕೇಳಬೇಕು? ಈ ರೀತಿಯ ಒಂದಷ್ಟು ಪ್ರಶ್ನೆಗಳು ಬರ್ತಾ ಇದೆ. ಇದ್ರ ಬಗ್ಗೆ ಇವತ್ತು ಮಾತಾಡೋಣ. ಯಾಕಂದರೆ 22ನೇ ತಾರೀಕಿನಿಂದ ಇವತ್ತಿನವರೆಗೂ ಕೂಡ ಪ್ರತಿಯೊಂದು ಪಕ್ಷ, ಪ್ರತಿಯೊಂದು ನಾಗರಿಕ ಯಾರೇ ಆಗಿದ್ದರೂ ಕೂಡ ಕೇಂದ್ರ ಸರ್ಕಾರ ಯಾವುದೇ ನಿರ್ಧಾರವನ್ನು ತೆಗೆದುಕೊಂಡ್ರೆ ನಾವು ಅವರ ಜೊತೆ ಇರುತ್ತೇವೆ ಅನ್ನುವಂಥ ಸ್ಪಷ್ಟ ಸಂದೇಶವನ್ನು ರವಾನೆ ಮಾಡಿದರು. ಆದರೆ ಈ ಕದನ ವಿರಾಮ ಅನ್ನೋದನ್ನು ಅಷ್ಟೂ ಭಾರತೀಯರು ಒಪ್ಪಿಕೊಳ್ತಿಲ್ಲ. ಈ ಬಗ್ಗೆ ಕೂಲಂಕುಷವಾಗಿ ಚರ್ಚೆ ಮಾಡೋಣ. ನಾನು ದಿವ್ಯಶ್ರೀ. ಹೌದು, ಇವತ್ತಿನವರೆಗೂ ಕೂಡ 22ನೇ ತಾರೀಕಿನಿಂದ ಇವತ್ತಿನವರೆಗೂ ಕೂಡ ಯಾವುದೇ ರೀತಿಯ ರಾಜಕೀಯ ಅನ್ನೋದು ಸೃಷ್ಟಿಯೇ ಆಗಿರಲಿಲ್ಲ. ಯಾವ ರಾಜಕೀಯದ ಹೇಳಿಕೆಗಳೂ ಕೂಡ ಬಂದಿರಲಿಲ್ಲ. ಮಲ್ಲಿಕಾರ್ಜುನ ಖರ್ಗೆ ಅವರು ಮಾತಾಡೋ ಸಂದರ್ಭದಲ್ಲಿ ನಮಗೊಂದು ಸ್ಪಷ್ಟತೆ ಬೇಕು ಅಂತ ಹೇಳಿದ್ರು ಬಿಟ್ಟರೆ ಅವ್ರ ಮೇಲೆ ಇವ್ರ ಮೇಲೆ ಅವರು ಕೆಸರ ಚಾಟಕ್ಕೆ ಮುಂದಾಗಿರಲಿಲ್ಲ. ಬಟ್ ಅದು ಸ್ಟಾರ್ಟ್ ಆಗಿಬಿಟ್ಟಿದೆ. ಹೌದು, ಕದನ ವಿರಾಮ ವಿಚಾರದಲ್ಲೂ ರಾಜಕೀಯ. ಅತ್ತ ಎಲ್ಲ ನನ್ನಿಂದಲೇ ಅಂತಿದ್ದಾರೆ ಟ್ರಂಪ್, ಇತ್ತ ಗೆದ್ದದ್ದು ನಾವೇ ಅಂತಿದೆ ಪಾಪಿ ಪಾಕ್. ಈ ಬಗ್ಗೆ ಕೇಂದ್ರ ನಾಯಕರಿಗೆ ಕಾಂಗ್ರೆಸ್ ನಾಯಕರು ಪ್ರಶ್ನೆಯನ್ನು ಮಾಡ್ತಿದ್ದಾರೆ. ಕದನ ವಿರಾಮ ಘೋಷಣೆಗೆ ಟ್ರಂಪ್ ಹಾಗಾದರೆ ಕಾರಣನಾ? ಪಾಕಿಸ್ತಾನ ಕಾರಣನ? ಭಾರತ ತೆಗೆದುಕೊಂಡ ನಿರ್ಣಯ ಒಂದು ಸ್ಪಷ್ಟನೆಯನ್ನು ಕೊಡಿ ಅನ್ನೋದು ಪ್ರತಿಪಕ್ಷಗಳ ಆಗ್ರಹ, ಕಾಂಗ್ರೆಸ್ನ ಆಗ್ರಹ. ಈ ನಿಟ್ಟಿನಲ್ಲಿ ಸರ್ವಪಕ್ಷದ ಸಭೆಯನ್ನು ಕರಿಬೇಕು ಅಂತ ಹೇಳಿ ಕಾಂಗ್ರೆಸ್ ಈಗ ಕೇಳ್ತಾ ಇದೆ. ಗೊಂದಲವನ್ನು ನಿವಾರಿಸಬೇಕು, ಇದು ಕಾಂಗ್ರೆಸ್ನ ಒತ್ತಾಯ. ಅಫ್ಕೋರ್ಸ್ ಅದು ಕೇಂದ್ರ ಸರ್ಕಾರದ ಜವಾಬ್ದಾರಿ. ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಈಗ ಒಂದು ಸಣ್ಣ TV ತರಬೇಕು, ಮೊಬೈಲ್ ತರಬೇಕು, ಒಂದು ಮನೆಗೊಂದು ಪಾತ್ರೆ ತರಬೇಕು ಅಂದರೆ 2-3 ಸತಿ ಕ್ರಾಸ್ ಚೆಕ್ ಮಾಡಿ ನಿರ್ಧಾರ ತಗೊಳ್ಬೇಕಾದ್ರೆ, ಎರಡು ದೇಶಗಳ ಯುದ್ಧದ ಸನ್ನಿವೇಶದಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಬೇಕಾದ್ರೆ ಕೆಲವೊಂದು ಕಾನ್ಫಿಡೆನ್ಷಿಯಲ್ ಇರುತ್ತೆ. ಹೌದು, ಗೌಪ್ಯತೆಯನ್ನು ಕಾಪಾಡಬೇಕು. ಆ ಗೌಪ್ಯತೆಯನ್ನು ನಾವು ಕಾಪಾಡ್ತಿದ್ದೀವಿ ಅಂತ ನೀವು ಹೇಳೋದಾದರೆ ಅದು ಕನ್ವಿನ್ಸ್ ಆಗಬೇಕು ಜನಕ್ಕೆ. ಇದು ಪಾಯಿಂಟ್. ಆ ಕನ್ವಿನ್ಸ್ ಅನ್ನೋದು ಭಾರತೀಯರಿಗೆ ಆಗ್ತಾ ಇಲ್ಲ. ಸೊ ಅದ್ರ ಬಗ್ಗೆ ನಾವು ಡೀಟೇಲ್ ಆಗಿ ಇವತ್ತು ಮಾತಾಡಲೇಬೇಕಾಗಿದೆ. ಸದ್ಯದ ಕದನ ವಿರಾಮಕ್ಕೆ ಸಂಬಂಧಪಟ್ಟಂತೆ ಪ್ರಮುಖ ರಾಜಕೀಯ ನಾಯಕರು ಮಾತಾಡಿದ್ದಾರೆ. ಬನ್ನಿ ಕೇಳೋಣ. ಟ್ರಂಪ್ ಅವರು ಕ್ರೆಡಿಟ್ ತಗೊಳಕ್ಕೆ ಅವ್ರು ಹೇಳ್ತಾ ಇದ್ದಾರೆ, ಇಲ್ಲ ಅಂತ ಇವ್ರು ಹೇಳ್ತಾ ಇದ್ದಾರೆ. ಅದಕ್ಕಾಗಿ ಇದು ಸೂಕ್ಷ್ಮವಾದಂಥ ವಿಷಯ ಇದೆ. ಆಲ್ ಪಾರ್ಟಿ ಮೀಟಿಂಗ್ನ ಕರೀತಾರೆ. ಕರೆದಾಗ ನಾವು ಇದನ್ನು ಮಾತಾಡ್ತೀನಿ. ಏನೇನು ವಿಷಯ, ಏನು ನಡೀತು,
ನಿಮ್ಮ ಟೆಲಿಫೋನ್ ಟಾಕ್ಸ್ ಏನು ಅದು ಎಲ್ಲ ಅವಾಗ ಕೇಳೋಣ. ಈಗ ನಾನು ಹೇಳೋದು ಸರಿ ಕಾಣಲ್ಲ. ನಮ್ಮ ಪಾರ್ಟಿ ಮೀಟಿಂಗ್ ಇದೆ ಇವತ್ತು, ಅದಕ್ಕೆ ನಾನು ಹೋಗ್ತಾ ಇದ್ದೀನಿ. ಕಾಶ್ಮೀರ್ ಇಶ್ಯೂ ಏನಿದೆ ಅದು ಬೈಲ್ಯಾಟ್ರಲ್ ಇಶ್ಯೂ, ಒಪ್ತೀರಾ ಎಲ್ಲರೂ? ಯಾವತ್ತೂ ಕೂಡ ಅದು ಅಂತಾರಾಷ್ಟ್ರೀಯ ಮಟ್ಟಿಗೆ ಬೇರೆ ದೇಶದವರು ಅದಕ್ಕೆ ಹಸ್ತಕ್ಷೇಪ ಮಾಡಿರಲಿಲ್ಲ. ಆದರೆ 2 ದಿನದಲ್ಲಿ 3 ಬಾರಿ ಅಮೇರಿಕಾದ ಅಧ್ಯಕ್ಷರು ಡೊನಾಲ್ಡ್ ಟ್ರಂಪ್ ಅವ್ರ ಸ್ನೇಹಿತರು ಪದೇ ಪದೇ ಹೇಳ್ತಾ ಇದ್ದಾರೆ, ನಾನು ಮಧ್ಯಸ್ಥಿಕೆ ವಹಿಸಿದ ಮೇಲೆ ಇದು ಯುದ್ಧ ವಿರಾಮ ಆಗಿದೆ ಅಂತ. ಇದು ನಿಜಾನ ಇಲ್ವಾ ಗೊತ್ತಾಗಬೇಕಲ್ಲ ನಮಗೆ. ಯಾವತ್ತೂ ಕೂಡ ಈ ಬೈಲ್ಯಾಟ್ರಲ್ ಇಶ್ಯೂನ ನಾವು ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ನಾವು ಚರ್ಚೆ ಮಾಡೋಕ್ಕೆ ಹೋಗಿಲ್ಲ. ಏನಿದ್ರು ಕೂಡ ನಾವೇ ಬಗೆಹರಿಸ್ಕೊಂಡಿದ್ದೀವಿ. 4 ಸರಿ ನಾವೇ ಯುದ್ಧ ಮಾಡಿದ್ದೀವಿ, 4 ಸರಿ ಕೂಡ ನಾವೇ ಜಯಶೀಲರಾಗಿದ್ದೀವಿ. ಈಗ ಡೊನಾಲ್ಡ್ ಟ್ರಂಪ್ ಅವರು ಪದೇ ಪದೇ ನಿನ್ನೆಗೂ ಕೂಡ ಮೋದಿಯವರು ಮಾತಾಡೋದಕ್ಕಿಂತ ಮುಂಚೆ 1 ತಾಸು ಮುಂಚೆ ಅವರೇ ಪ್ರೆಸ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನಾನು ಮಧ್ಯಸ್ಥಿಕೆ ವಹಿಸಿದೆ, ಅವ್ರಿಗೆ ಬುದ್ಧಿವಾದ ಹೇಳಿದೆ, ಇದು ಆರ್ಥಿಕವಾಗಿ ನನಗೆ ನಷ್ಟ ಆಗುತ್ತೆ, ನನ್ನ ಮಾತು ಕೇಳಿ ನಿಮ್ಮ ಜೊತೆನೂ ನಾವು ವ್ಯಾಪಾರ ಮಾಡ್ತೀವಿ, ಅವ್ರ ಜೊತೆನೂ ವ್ಯಾಪಾರ ಮಾಡ್ತೀವಿ, ಅದಕ್ಕೆ ನಿಲ್ಲಿಸಿ ಅಂದಿದ್ದಕ್ಕೆ ಇವತ್ತು ಮೋದಿಯವರು ಮಾತು ಕೇಳಿ ನಿಲ್ಲಿಸಿದ್ದಾರೆ ಅಂತ. ಈಗ ಡೊನಾಲ್ಡ್ ಟ್ರಂಪ್ ಅವ್ರು ಹೇಳ್ತಾರೆ ನನ್ನಿಂದ ಆಗಿದೆ ಅಂತ. ಪಾಕಿಸ್ತಾನ ಪ್ರಧಾನಮಂತ್ರಿಗಳು ಪಾರ್ಲಿಮೆಂಟನ್ನು ಕರೆದು ನಾವೇ ಜಯಶೀಲರಾಗಿದ್ದೇವೆ ಅಂತ ಘೋಷಣೆ ಮಾಡ್ತಾರೆ. ನಮ್ಮ ಪ್ರಧಾನಮಂತ್ರಿ ರಾತ್ರಿ 8 ಗಂಟೆಗೆ ಬಂದು ಮನ್ ಕಿ ಬಾತ್ ಹೇಳ್ತಾರೆ. ನಾವು ಏನಕ್ಕೆ ನಂಬಬೇಕು? ನಾವು ಕೇಳ್ತಾ ಇರೋದೇನು, ಆಲ್ ಪಾರ್ಟಿ ಮೀಟಿಂಗ್ ಅಟೆಂಡ್ ಆಗಿ ಅಂತ. ಅಟೆಂಡ್ ಆಗಿ ನಮಗೆಲ್ಲರಿಗೂ ಹೇಳಿದರೆ ನಾವು ಒಪ್ತಾ ಇದ್ವಲ್ಲ? ನಾವೇನಾದರೂ ಅವರ ನಿರ್ಧಾರಕ್ಕೆ ನಾವು ತದ್ವಿರುದ್ಧವಾಗಿ ನಡ್ಕೊತಾ ಇದ್ವಾ? ಭಾಳ ಸ್ಪಷ್ಟವಾಗಿ ಹೇಳಿದ್ದೀವಿ, ರಾಷ್ಟ್ರದ ಹಿತಾಸಕ್ತಿಗೋಸ್ಕರ ನಾವು ಸಂಪೂರ್ಣವಾಗಿ ನಿಮ್ಮನ್ನು ಬೆಂಬಲಿಸ್ತಾ ಇದ್ದೇವೆ, ನಿಮ್ಮನ್ನು ನಾವು ನಂಬಿದ್ದೇವೆ. ನಮ್ಮನ್ನು ಯಾಕೆ ನಂಬ್ತಾ ಇಲ್ಲ ನೀವು? ಪಾರ್ಲಿಮೆಂಟ್ ಕರೀರಿ. ಪಾಕಿಸ್ತಾನದವ್ರು ಕರೆದ್ಬಿಟ್ಟು ಜಯಬೇರಿ ಆಗಿದ್ದಾರೆ ಅಂತ ಹೇಳ್ಕೊತಾ ಇದ್ದಾರೆ. ನೀವು ಅದಕ್ಕೆ ಕೌಂಟ್ರು ಮಾಡಬಾರ್ದಾ? ಏನಾಗ್ತಾ ಇದೆ ಅಂತ ಬೇರೆ ನಿಮ್ಮ ಆಪೋಸಿಷನ್ ಪಾರ್ಟೀಸಿಗೆ ತಿಳಿಸ್ಬಾರ್ದಾ? ಜನರಿಗೆ ತಿಳಿಸ್ಬಾರ್ದಾ? ಈ ಯುದ್ಧ ವಿರಾಮದ ಏನು ನಿಯಮಾವಳಿಗಳು ಏನಿದೆ, ಯಾಕೆ ನಿಲ್ಲಿಸಿದ್ದಾರೆ? ನಮ್ಗೆ ಅಡ್ವಾಂಟೇಜ್ ಇತ್ತಲ್ವಾ? ಅಮೇರಿಕಾ ಹೇಳಿದರು ಅನ್ನೋ ಕಾರಣಕ್ಕೆ ಮಾಡಿದ್ವಾ? ಅಮೇರಿಕಾ ಹಾಗಾದರೆ ಅಮೇರಿಕಾ ನಮ್ಮ ವಿಷಯಗಳನ್ನು ತೀರ್ಮಾನ ಮಾಡೋದಾದರೆ ನಮ್ಮ ಸಾರ್ವಭೌಮತ್ವದ ವಿಷಯ ಏನು ಹಾಗಾದರೆ? ಈಗ ಅವರು ಕಾಶ್ಮೀರಲ್ಲಿ ನಾವು ಮಧ್ಯಸ್ಥಿಕೆ ವಹಿಸ್ತೀವಿ ಅಂತ ಹೇಳ್ತಾರೆ. ಇದಕ್ಕಿಂತ ದೊಡ್ಡ ಭಾರತಕ್ಕೆ ದೊಡ್ಡ ಹಿನ್ನಡೆ ಮತ್ತೊಂದಿಲ್ಲ. ಯಾಕಂದರೆ ಕಾಶ್ಮೀರ ನಮ್ಮ ಆಂತರಿಕ ವಿಷಯ, ಇಂಟರ್ನಲ್ ಮ್ಯಾಟರ್. ಜಮ್ಮು ಕಾಶ್ಮೀರ ಅವಿಭಾಜ್ಯ ಅಂಗ, ಭಾರತದ ಅವಿಭಾಜ್ಯ ಅಂಗ ಅದು. ಹಾಗಿರುವಾಗ ಯಾರೋ ಬಂದು ಬೇರೆ ದೇಶದವರು ಬಂದು ನಮ್ಮದರಲ್ಲಿ ನ್ಯಾಯ ಪಂಚಾಯಿತಿ ಮಾಡ್ತಾರೆ ಅಂತ ಹೇಳಿದರೆ ಅಲ್ಲಿಗೆ ಕಾಶ್ಮೀರದ ಇಶ್ಯೂ ಸೆಟ್ಲ್ ಆಗಿದೆಯಾ, ಮತ್ತೆ ರೀಓಪನ್ ಮಾಡ್ತಾ ಇದ್ದೇವೆಯಾ? ಇವೆಲ್ಲ ಪ್ರಶ್ನೆಗಳಿಗೆ ಇವತ್ತು ಉತ್ತರ ಇಲ್ದಂಗಾಗಿದೆ. ಬರೀ ಭಾಷಣ ಮಾಡಿಬಿಟ್ರೆ ಉತ್ತರ ಸಿಗೋದಿಲ್ಲ. ಈ ಪ್ರಶ್ನೆಗಳಿಗೆ ಕೇಂದ್ರ ಸರ್ಕಾರ ಸ್ಪಷ್ಟವಾದಂಥ ಉತ್ತರ ಕೊಡಬೇಕು ಅಂತ ನಾವು ಆಗ್ರಹ ಮಾಡ್ತೀವಿ. ಬೇರೆಗೌಡರ ಪ್ರಶ್ನೆಯನ್ನು ಕೃಷ್ಣ ಅವರೇ ಕೇಳ್ತಾ ಇದ್ದಾರೆ. ಯುದ್ಧ ಮಾಡಬೇಕಾಗಿತ್ತು ಅಲ್ವಾ? ನೀನು ಕೇಳಿದ್ದು ಯುದ್ಧ ಮಾಡಬೇಕಾಗಿತ್ತು, ಯುದ್ಧ ಯಾಕೆ ನಿಲ್ಲಿಸ್ತೀರಿ ಅಂತ. ಇಲ್ಲಿ ಅಮೆರಿಕ ಮಾತು ಕೇಳಿಕೊಂಡು ಯಾರೂ ಯುದ್ಧ ನಿಲ್ಲಿಸಿಲ್ಲ. ಅವರ ಪಾಕಿಸ್ತಾನದ ಅಧಿಕಾರಿ ಫೋನ್ ಮಾಡಿರೋದು, ಡಿಜಿಎಂಒ ಅವ್ರು ಫೋನ್ ಮಾಡಿರೋದು, ನಾವೆಲ್ಲ ಫೋನ್ ಮಾಡಿರೋದು. ಅವರು ಮಾಡ್ತಾರೆ, ಕ್ರೆಡಿಟ್ ತಗೊಳಕ್ ಯಾರು ಬೇಕಾದ್ರೂ ಮಾಡ್ತಾರೆ. ಅದರಿಂದ ಒಂದೇ ನಿಮಿಷ ನಾನು ತಮ್ಮ ಮುಖಾಂತರ ಕೃಷ್ಣ ಬೈರೇಗೌಡ ಕೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇದೇ ಮಾತನ್ನ ಯಾಕೆ ನಿಲ್ಲಿಸ್ತೀರಿ ಅಂತ ಇದೇ ಮಾತನ್ನ ಸಿದ್ದರಾಮಯ್ಯನವ್ರಿಗೆ ಮೊದಲೇ ಹೇಳ್ಬಿಟ್ಟಿದ್ರೆ ಈ ಸಮಸ್ಯೆನೇ ಉದ್ಭವ ಆಗ್ತಾ ಇರಲಿಲ್ಲ, ಎಲ್ಲ ಸಾಲ್ವ್ ಆಗ್ತಾ ಇತ್ತು. ಸ್ಟಾರ್ಟಿಂಗ್ ಅಲ್ಲೇ ಸಿದ್ದರಾಮಯ್ಯನವರು ಯುದ್ಧ ಬೇಡ ಶಾಂತಿ, ಆಮೇಲೆ ಟ್ವೀಟ್ ಮಾಡಿದ್ರಲ್ಲ, ಕಾಂಗ್ರೆಸ್ ಪಾರ್ಟಿ ಆಫೀಸಿಂದ ಒಂದು ಟ್ವೀಟ್ ಮಾಡಿದ್ರು, ಗಾಂಧಿ ಫೋಟೋ ಹಾಕ್ಬಿಟ್ಟು ಶಾಂತಿಯೇ ನಮ್ಮ ಧರ್ಮ ಅಂದ್ರು. ಈಗ ಇವ್ರು ಯಾವ ಪಾರ್ಟಿಯಲ್ಲಿದ್ದಾರೆ? ಪ್ರಧಾನಮಂತ್ರಿಗಳು ನಿನ್ನೆ ಅವರ ಮಾತುಗಳನ್ನು ಪ್ರಾರಂಭ ಮಾಡಿದ ಸಂದರ್ಭದಲ್ಲಿ ಆಪರೇಷನ್ ಸಿಂಧೂರ್ ಯಶಸ್ಸಿಗೆ ನಮ್ಮ ಭಾರತೀಯ ಸೇನೆಗೆ ಧನ್ಯವಾದಗಳನ್ನು ಅರ್ಪಿಸಿದ್ದಾರೆ. ಸಶಸ್ತ್ರ ಪಡೆಗಳಿಗೆ ಅಭಿನಂದನೆಗಳನ್ನು ಅರ್ಪಿಸಿದ್ದಾರೆ. ಅದರ ಅರ್ಥ, ಅದರ ಶ್ರೇಯಸ್ಸು ಭಾರತೀಯ ಸೇನೆಗೆ ಸಲ್ತದೆ ಅನ್ನೋದು. ಮತ್ತು ಇಂಥ ಸಂದರ್ಭದಲ್ಲಿ ಒಂದು ದಿಟ್ಟ ನಿರ್ಧಾರವನ್ನು
ತೆಗೆದುಕೊಂಡಿರ್ತಕ್ಕಂಥ ನರೇಂದ್ರ ಮೋದಿಜಿಯವ್ರ ಬಗ್ಗೆನೂ ಕೂಡ ಇಡೀ ದೇಶಾದ್ಯಂತ ಪ್ರಶಂಸೆಯನ್ನು ನೀಡ್ತಾ ಇದ್ದಾರೆ. ಈ ಬಗ್ಗೆ ಮಾತಾಡಲಿಕ್ಕೆ ಮೊದಲನೇದಾಗಿ ನಮ್ಮ ಕಾರ್ಯಕ್ರಮದಲ್ಲಿ ಬಿಜೆಪಿ ವಕ್ತಾರರಾಗಿರುವಂತಹ ದಿಲೀಪ್ ಗೌಡ ಜಾಯ್ನ್ ಆಗಿದ್ದಾರೆ. ನಮಸ್ಕಾರ ದಿಲೀಪ್ ಅವರೇ. ಇನ್ನು ಜೆಡಿಎಸ್ ವಕ್ತಾರರು ನಾಗೇಂದ್ರ ಅವರು ಭಾಗಿಯಾಗಿದ್ದಾರೆ. ನಮಸ್ಕಾರ ನಾಗೇಂದ್ರ ಅವರೇ. ಇನ್ನು ಕಾಂಗ್ರೆಸ್ ವಕ್ತಾರರಾಗಿರುವಂತಹ ನಂದನ್ ಕಶ್ಯಪ್ ಅವರು ಝೂಮ್ನಿಂದ ಕನೆಕ್ಟ್ ಆಗಿದ್ದಾರೆ. ನಮಸ್ಕಾರ ನಂದನ್ ಅವರೇ. ನಮಸ್ಕಾರ. ಮಾತಾಡ್ತೀನಿ, ಹಾಗೆ ಸಂಪರ್ಕದಲ್ಲಿರಿ. ದಿಲೀಪ್ ಅವರೇ, ಕಾಲ ಕೆರೆದು ಆಗಾಗ ಜಗಳಕ್ಕೆ ಬಂದು ತನ್ನದೇ ಆದಂಥ ಉಪ್ಪಟಳವನ್ನು ಕೊಡುವಂತಹ ಪಾಕಿಸ್ತಾನಕ್ಕೆ ಸರಿಯಾದಂಥ ಉತ್ತರ ಕೊಡೋಕ್ಕೆ ಇದ್ದಂಥ ಅವಕಾಶವನ್ನು ಕೇಂದ್ರ ಸರ್ಕಾರ ಕೈತಪ್ಪಿಸಿದೆ, ನರೇಂದ್ರ ಮೋದಿ ಕೈತಪ್ಪಿಸಿದ್ದಾರೆ ಅಂತ ಹೇಳಿ. ನೋಡಿ, ಕದನ ವಿರಾಮ ಅನ್ನುವಂಥ ಡಿಸಿಷನ್ ಏನಿದೆ ಅದು ಕಾನ್ಫಿಡೆನ್ಷಿಯಲೇ ಇರ್ಬೋದು, ಹೇಳೋಕ್ಕಾಗಲ್ಲ. ಯಾವುದೇ ರೀತಿಯ ಸಮಸ್ಯೆ ಅನ್ನೋದಿರ್ಬೋದು ಅಥವಾ ಪರಮಾಣು ಅನ್ನುವಂತಹ ಬ್ಲ್ಯಾಕ್ ಮೇಲೇ ಆಗಿರ್ಬೋದು. ಬಟ್ ಕೇಂದ್ರ ಸರ್ಕಾರ ತೆಗೆದುಕೊಳ್ತಿರುವಂಥ ನಿರ್ಧಾರ ಕನ್ವಿನ್ಸ್ ಆಗ್ತಿಲ್ಲ ಜನಕ್ಕೆ. ನೋಡಿ, ಯಾವುದೇ ಯುದ್ಧ ಸ್ಟಾರ್ಟ್ ಆಗಬೇಕಾದ್ರೆ ಎಲ್ಲರಿಗೂ ಏನು ಆಸಕ್ತಿ ಇರ್ತದೋ, ಏನು ಇಂಟ್ರೆಸ್ಟ್ ಇರ್ತದೋ ಯುದ್ಧ ಮುಗಿದ ಮೇಲೆ ಇರಲ್ಲ. ಯಾಕೆಂತಂದ್ರೆ ಎಲ್ಲರಿಗೂ ಇರ್ತದೆ ಆಸೆ ಇರ್ತದೆ. ಏನು ಪಾಕಿಸ್ತಾನವನ್ನು ಸರ್ವನಾಶ ಮಾಡಿಬಿಡ್ಬೇಕಾಯಿತು, ನಾವು ಸುಟ್ಟಾಕ್ಬಿಡ್ಬೇಕಾಯಿತು, ಅಲ್ಲಿರ್ತಕ್ಕಂಥ ಏನು ಸುಮಾರು 28 ಕೋಟಿ ಜನಸಂಖ್ಯೆ ಇದ್ರು ಅವರೆಲ್ಲ ಮುಗಿಸ್ಬಿಡ್ಬೇಕಾಯಿತು. ಈ ಥರ ಆಸಕ್ತಿದಾಯಕ ಮೀಮ್ಸ್ಗಳು ಓಡಾಡ್ತಿರ್ತವೆ. ಆದರೆ ಯುದ್ಧ ಅಂತಕ್ಕಂಥದ್ದು ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ರಾಜತಾಂತ್ರಿಕವಾಗಿ ಯಾವ ರೀತಿ ನಡ್ಕೋತಿದ್ದೀವಿ ಅನ್ನೋದು ಅದ್ರ ಬಗ್ಗೆನೂ ನಾವು ಯೋಚನೆ ಮಾಡಬೇಕಾಗತ್ತೆ. ಇವತ್ತು ನಮ್ಮಲ್ಲಿ ಕಾಂಗ್ರೆಸ್ನ ಮನಸ್ಥಿತಿ ಹೇಗಾಗಿದೆ ಅಂತಂದರೆ, ಇವತ್ತು ಪಾಕಿಸ್ತಾನದ ಪ್ರಧಾನಿನೂ ಮಾತಾಡ್ತಾ ಇದ್ದಾರೆ, ಭಾರತದ ಪ್ರಧಾನಿನೂ ಮಾತಾಡ್ತಾ ಇದ್ದಾರೆ. ನಮ್ಮ ಮಿಲಿಟರಿ ಆಪರೇಟಿವ್ DGMO ಬಂದು ಹೇಳ್ತಾರೆ, ನಾವು ಅವ್ರ ಏರ್ ಬೇಸ್ಗಳನ್ನ ಹೊಡೆದಿದ್ದೀವಿ, ಅವರ ಮಿಲಿಟರಿ ಕ್ಯಾಂಪ್ಗಳನ್ನ ಹೊಡೆದಿದ್ದೀವಿ, ಅವರ ಸೇನಾ ನೆಲೆಗಳನ್ನ ಹೊಡೆದಿದ್ದೀವಿ ಅಂತಾರೆ. ಇಲ್ಲ, ಇದು ಸುಳ್ಳು ಅಂತಾರೆ. ಪ್ರಧಾನಮಂತ್ರಿಗಳು ಬಂದು ಮಾತಾಡ್ತಾರೆ, ಅವ್ರನ್ನ ಅಟ್ಯಾಕ್ ಮಾಡಿದೀವಿ, ಅವ್ರಿಗೆ ಪಾಠ ಕಲಿಸಿದೀವಿ ಅಂತಾರೆ. ಇಲ್ಲ, ಇದು ಸುಳ್ಳು, ನೀವು ಮಾಡಿಲ್ಲ ಅಂತಾರೆ. ನಮ್ಮ ಏರ್ಫೋರ್ಸ್ನ ಏನು ಎಲ್ಲ ಹೆಡ್ಗಳಿದಾರೋ, ಏರ್ಫೋರ್ಸ್ ಆಗಿರ್ಬೋದು ಅಥವಾ ವಾಯುನೆಲೆ ಅಥವಾ ನೌಕಾನೆಲೆ ಅಥವಾ ಭೂಸೇನೆ, ಇವರ ಅಧ್ಯಕ್ಷರುಗಳು ಏನು ಮುಖ್ಯಸ್ಥರು ಅವ್ರು ಬಂದು ಮಾತಾಡ್ತಾ ಇದ್ದಾರೆ, ಅದೆಲ್ಲ ಸುಳ್ಳು ಅಂತಾರೆ. ಇಷ್ಟೆಲ್ಲ ಹೇಳಿದ್ರು ಅದೇ ಪಾಕಿಸ್ತಾನದ ಅಧ್ಯಕ್ಷ ಬಂದ್ಬಿಟ್ಟು ನಾನು ಯುದ್ಧ ಗೆದ್ದಿದ್ದೀನಿ, ಹೌದು ನಿಜ ಗೆದ್ದಿದ್ದಾರೆ ಯುದ್ಧನ ಅಂತ ಅಂತಾರೆ. ಪಾಕಿಸ್ತಾನದ ಸೈನ್ಯಾಧ್ಯಕ್ಷ ಮುನೀರ್ ಬಂದು ಮಾತನಾಡಿದ್ರೆ ಹೌದು ನಿಜ ಅಂತಾರೆ. ಸ್ವಾಮಿ, ದಯಮಾಡಿ ನೀವು ಭಾರತದ ಸೈನ್ಯದ ಮೇಲೆ ನಂಬಿಕೆ ಇಡಿ, ಪಾಲಿಟಿಕ್ಸ್ ಆಚೆ ಇಟ್ಬಿಡೋಣ. ಮೋದಿ ಮಾತಾಡಿದ್ ನಂಬೇಡಿ ನೀವು, ಅಥವಾ ಗೃಹ ಸಚಿವರು ಮಾತಾಡಿದ್ ನಂಬೇಡಿ. ಇಲ್ಲಿನ ಸೈನ್ಯಾಧ್ಯಕ್ಷರು ಮಾತನಾಡ್ತಾ ಇದಾರಲ್ಲ, ಸೈನ್ಯದ ಹೆಡ್ಗಳು ಮಾತಾಡ್ತಾ ಇದಾರಲ್ಲ, ಸೇನಾ ಮುಖ್ಯಸ್ಥರು ಮಾತಾಡ್ತಾ ಇದಾರಲ್ಲ, ಅವ್ರ ಮಾತುಗಳನ್ನ ನಂಬಿ. ನೀವ್ ಯಾಕೆ ಪಾಕಿಸ್ತಾನದವ್ರು ಮಾತನಾಡ್ತಾ ಇದೀರಿ? ಪಾಕಿಸ್ತಾನದವ್ರು ಹೇಳ್ತಾರೆ ಬೆಂಗಳೂರಲ್ಲಿ ಇರ್ತಕ್ಕಂಥ ಹಾರ್ಬರ್ಗೆ ನಾವು ಬಾಂಬ್ ಹಾಕಿದೀವಿ ಅಂತಾರೆ. ಬೆಂಗಳೂರಲ್ಲಿ ಹಾರ್ಬರ್ ಬಂತು, ಅದನ್ನ ಯಾಕೆ ನಂಬ್ತೀರಿ ನೀವು? ಅವ್ರು ಹೇಳ್ತಾರೆ ಅದಂಪುರ್ನಲ್ಲಿರ್ತಕ್ಕಂಥ ಏರ್ ಫೋರ್ಸ್ನ ನಾವು ಫುಲ್ ಡಮ್ಯಾಲಿಷ್ ಮಾಡ್ಬಿಟ್ಟಿದೀವಿ ಅಂತ ಅಂತಾರೆ. ಇವತ್ತು ಅದೇ ಅದಂಪುರ್ನಲ್ಲಿ ಹೋಗಿ ಮೋದಿ ಅವರು ನಿಂತ್ಕೊಂಡು ಭಾಷಣ ಮಾಡಿದ್ದಾರೆ. ಅಲ್ಲಿರ್ತಕ್ಕಂಥ S-400 ನಾವು ನಾಶ ಮಾಡಿದೀವಿ ಅಂತ ಹೇಳಿದ್ದಾರೆ. ಅದೇ S-400 ಮುಂದೆ ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡಿದ್ದಾರೆ. ಇವತ್ತು ಅಲ್ಲಿರ್ತಕ್ಕಂಥ ಏರ್ ಬೇಸ್ ಮುಂದಗಡೆ ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡಿದ್ದಾರೆ. ಅಲ್ಲಿರ್ತಕ್ಕಂಥ 40 ಯೋಧರನ್ನ ನಾವು ಸಾಯಿಸಿದೀವಿ ಅಂತ ಹೇಳಿದ್ರು. ಅಲ್ಲಿ ಯೋಧರು ಸಂಭ್ರಮಾಚರಣೆ ಮಾಡ್ತಿದ್ದಾರೆ. ಪಾಕಿಸ್ತಾನ ಒಂದು ಕುತಂತ್ರಿ ರಾಷ್ಟ್ರ. ದಯಮಾಡಿ ಪಾಕಿಸ್ತಾನದ ಮಾತು ಕೇಳೋ ಅವಶ್ಯಕತೆ ಇಲ್ಲ. ಡೊನಾಲ್ಡ್ ಟ್ರಂಪ್ ಅವ್ರ ವಿಚಾರ ಮಾತಾಡ್ತಾ ಇದ್ರಿ ಮೇಡಮ್. ಡೊನಾಲ್ಡ್ ಟ್ರಂಪ್ ಅಂತ ಇತ್ತೀಚೆಗೆ ನೋಡ್ತಾ ಇದ್ರಿ, ಅವ್ರ ಅಧಿಕಾರಕ್ಕೆ ಬಂದ ತಕ್ಷಣ ನಾವು ಉಕ್ರೇನ್ ಯುದ್ಧ ನಿಲ್ಲಿಸ್ತೀವಿ ಅಂತ ಅಂದ್ರು, ಇಸ್ರೇಲ್ ಯುದ್ಧ ನಿಲ್ಲಿಸ್ತೀವಿ ಅಂತ ಅಂದ್ರು. ಉಕ್ರೇನ್ ಯುದ್ಧ ನಿಲ್ಸಕ್ಕಾಯ್ತಾ? ಇದುವರೆಗೂ ನಿಲ್ಸಕ್ಕಾಗಿಲ್ಲ. ಉಕ್ರೇನ್ ಅಧ್ಯಕ್ಷ ಬಂದು ಮೀಡಿಯಾ ಮುಂದೆಲ್ಲ ಕೆಂಡಾಮಂಡಲಾಗಿ ಗುದ್ದಾಡ್ಕೊಂಡು ಜಗಳ ಮಾಡ್ಕೊಂಡು ಹೋದ. ಇನ್ನ ಇಸ್ರೇಲ್ ವಿಚಾರಕ್ಕೆ ಯಾವ್ಯಾವ ರೀತಿ ಹಠ ಆಡ್ತಾ ಇದಾರೆ ಅಂತ ಗೊತ್ತಿದೆ. ಇನ್ನ ಇಲ್ಲಿ ಅಡ್ವಾಂಟೇಜ್ ತೆಗೆದುಕೊಳ್ಳಕ್ ಹೊಂಟಿರ್ತಕ್ಕಂಥ ಡೊನಾಲ್ಡ್ ಟ್ರಂಪ್ ವಿಚಾರ ಮಾತನಾಡೋ ಅವಶ್ಯಕತೆ ಇಲ್ಲ, ನಮ್ಮ ದೇಶಕ್ಕೆ ಸಂಬಂಧ ಇಲ್ಲ ಅಂತ ಯಾಕೆ ಒಪ್ಕೊಂಡ್ಬರ್ಬೇಕಿತ್ತಂಗಾದ್ರೆ? ನಾನು ಹೇಳ್ತೀನಿ, ಇದುವರೆಗೂ ಭಾರತದ ಪ್ರಧಾನಿ ಆಗಿರಲಿ ಅಥವಾ ಭಾರತ ಸೈನ್ಯ ಮುಖ್ಯಸ್ಥರಾಗಿರಲಿ ಡೊನಾಲ್ಡ್ ಟ್ರಂಪ್ ಅವರ ಮಧ್ಯಸ್ಥಿಕೆಯಲ್ಲಿ ಈ ಯುದ್ಧ ನಿಂತಿದೆ ಅಂತ ಹೇಳಿದಾರ? ಇಲ್ಲ. ಟ್ರಂಪ್ ವಿಚಾರವನ್ನ ತೆಗೆದುಕೊಂಡಿಲ್ಲ. ಟ್ರಂಪ್ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋತಾರೆ. ಅವ್ರು ಈ ಯುದ್ಧದ ಸಂದರ್ಭದಲ್ಲಿ ಯಾರು ಬೇಕಾದ್ರೂ ಅಡ್ವಾಂಟೇಜ್ ತೆಗೆದುಕೊಳ್ಳಕ್ ಹೊರಡ್ತಾರೆ. ಇದೇ ಪಾಕಿಸ್ತಾನದ ಶರೀಫ್ ಹೇಳ್ತಾರೆ ಯುದ್ಧ ಗೆದ್ದಿದ್ದೀವಿ ಅಂತ ಹೇಳ್ತಾನೆ. ಈ ವಿಚಾರಗಳಲ್ಲಿ ಅಡ್ವಾಂಟೇಜ್ ತೆಗೆದುಕೊಳ್ಳಕ್ ಕೊಟ್ಟಿರ್ತಕ್ಕಂಥ ಬೇರೆ ದೇಶದ ಮಾತುಗಳನ್ನ ನಂಬತಕ್ಕಂಥ ಅವಶ್ಯಕತೆ ಇಲ್ಲ. ನಮ್ಮ ದೇಶದ ಡೊನಾಲ್ಡ್ ಟ್ರಂಪ್ ಅವರ ಕಮೆಂಟ್ ಬಾಕ್ಸ್ ಓಪನ್ ಇದ್ರೆ, ನರೇಂದ್ರ ಮೋದಿ ಅವರು ಟ್ವಿಟರ್ ಅಲ್ಲಿ ಇದ್ರೆ ಕಮೆಂಟ್ ಮಾಡ್ಲಿ, ನಿಮ್ಮ ಮಧ್ಯಸ್ಥಿಕೆಯಲ್ಲಿ ಏನು ಕದನ ವಿರಾಮ ಘೋಷಣೆ ಮಾಡ್ಕೊಂಡಿಲ್ಲ ನಾವು. ನೋಡಿ, ಆತ ಮಧ್ಯಸ್ಥಿಕೆ ಅಂತ ಹೇಳಿಲ್ಲ. ಆತ ಹೇಳಿರ್ತಕ್ಕಂಥದ್ದು ದೇ ಆರ್ ಕನ್ವಿನ್ಸ್ಡ್. ನಾವು ಟ್ರೇಡ್ ಅನ್ನ ಎರಡೂ ದೇಶಗಳ ಜೊತೆ ನಡೆಸಬೇಕು, ಇಬ್ರು ಒಪ್ಕೊಂಡಿದ್ದಾರೆ, ವಿ ಆರ್ ಕಂಗ್ರಾಚುಲೇಟ್ಸ್ ದೆಮ್ ಅಂತ ಹೇಳ್ತಾನೆ.
ಸೊ ಆತ ಈ ವಿಚಾರದಲ್ಲಿ ಯಾಕೆ ಇಂಟರ್ಫಿಯರ್ ಆಗ್ತಾ ಇದ್ದಾರೆ, ಅವರ ಟ್ರೇಡ್ ಬ್ಯಾರಿಯರ್ಸ್ ಏನಿದೆ ಅಂತಕ್ಕಂಥದ್ದು ಒಂದು. ಮತ್ತೆ ಅದ್ರ ಜೊತೆಗೆ ನೀವು ಗಮನಿಸ್ಬೇಕು ಮೇಡಮ್, ಮೊನ್ನೆ ಮೀಡಿಯಾದವರು ಒಂದು ಮಾತನ್ನ ಕೇಳ್ತಾರೆ, ನೀವು ಸರ್ಗೋದ ಅಣುಶಕ್ತಿಗೆ ಏನೋ ಒಂದು ಬ್ರಹ್ಮೋಸ್ ಕ್ಷಿಪಣಿ ಹಾರಿಸ್ಬಿಟ್ಟಿದ್ದಾರಂತೆ, ಅಮೆರಿಕಾದಿಂದ ಒಂದು ಅದನ್ನ ನ್ಯೂಕ್ಲಿಯರ್ನ ಡೆಮಾಲಿಷ್ ಮಾಡ್ಲಿಕ್ಕೆ ಒಂದು ಇದು ಬಂದಿದೆ, ಫ್ಲೈಟ್ ಬಂದಿದೆಯಂತೆ, ಈಜಿಪ್ಟ್ ಇಂದ ಬಂದಿದೆಯಂತೆ, ನಿಜನಾ ಅಂತ ಹೇಳ್ತಾರೆ. ಆದ್ರೆ ನಮ್ಮ ಸೇನಾ ಮುಖ್ಯಸ್ಥರುಗಳು ಇದನ್ನ ಯಾವುದೇ ರೀತಿ ಅಫಿಷಿಯಲ್ ಆಗಿ ಒಪ್ಕೊಳ್ಳಂಗಿಲ್ಲ. ಅಣು ವಿಚಾರದಲ್ಲಿ ಕಂಪ್ಲೀಟ್ಲಿ ಸೀಕ್ರೆಟ್. ಹೌದಾ, ನಿಜನಾ ಅಂತ ಹೇಳ್ಬಿಟ್ಟು ನಕ್ಬಿಟ್ಟು ಸುಮ್ಮನೆ ಆಗ್ತಾರೆ. ನೋಡಿ, ಇಲ್ಲಿ ನಡೀತಾ ಇರ್ತಕ್ಕಂಥದ್ದು ಸೀಕ್ರೆಟ್ ವಿಚಾರಗಳನ್ನ ನಾವೆಲ್ಲರೂ ಗಮನಿಸಬೇಕಾಗುತ್ತೆ. ಇಲ್ಲಿ ಏನು ಸಗರೋಧ ಅಣುಶಕ್ತಿಗೆ ಡ್ಯಾಮೇಜ್ ಆಗಿದೆಯೋ ಅಲ್ಲಿ ಆಗ್ತಾ ಇರ್ತಕ್ಕಂಥ ಇದ್ದಕ್ಕಿದ್ದಂಗೆ ನೋಡಿ, ಅವತ್ತು ಮಧ್ಯಾಹ್ನ ಸುಮಾರು 12:15 ಸುಮಾರು 9 ಕಡೆ ಎಲ್ಲ ಏರ್ ಬೇಸ್ಗಳನ್ನ ನಾಶ ಮಾಡ್ತಾರೆ. ಕರೆಕ್ಟಾಗಿ 5 ಗಂಟೆಗೆ ನಾವು ಯುದ್ಧ ವಿರಾಮವನ್ನು ಘೋಷಣೆ ಮಾಡಿದೀವಿ ಅಂತ ಹೇಳ್ತಾರೆ. ನಮ್ಮ DGM ಅವರು ಬಂದು ಸ್ಪಷ್ಟಪಡಿಸ್ತಾರೆ, ನಾವು ಈ ವಿಚಾರದಲ್ಲಿ ನಾವು ಯುದ್ಧ ವಿರಾಮಕ್ಕೆ ಹೋಗಿದ್ದೇ ಅಲ್ಲ, ಅಲ್ಲಿನ DGM ನಮಗೆ ಕರೆ ಮಾಡಿ ದಯಮಾಡಿ ಯುದ್ಧವನ್ನ ನಿಲ್ಲಿಸಿ ಅಂತ ಕೇಳ್ಕೊಂಡ್ರು ಅಂತ ಹೇಳ್ತಾರೆ. ಒಂದು ಲೈನ್ ಹೇಳ್ಬಿಡ್ತೀನಿ. ಆಫ್ಟರ್ ಅ ಲಾಂಗ್ ನೈಟ್ ಆಫ್ ಟಾಕ್ಸ್ ಮೀಡಿಯೇಟ್ ಬೈ ದ ಯುನೈಟೆಡ್ ಸ್ಟೇಟ್ಸ್, ಡೊನಾಲ್ಡ್ ಟ್ರಂಪ್ ಹಾಕಿರೋ ಲೈನ್ ಇದು. ಮೀಡಿಯೇಟ್ ಅನ್ನೋ ಮೀಡಿಯೇಟ್ ಪದ ಬಳಸಿದ್ದಾರೆ ಅಲ್ವಾ. ಈಗ ಪಾಕಿಸ್ತಾನದ ಪ್ರಧಾನಿ ಆಗಲಿ ಅಥವಾ ಭಾರತದ ಪ್ರಧಾನಿ ಆಗಲಿ, ಈಗ ಯಾವುದಾದ್ರೂ ಒಂದು ಜಾಗದಲ್ಲೋ ಕೂತ್ಕೊಂಡು ಮಾತಾಡಬೇಕು ಟ್ರಂಪ್ ಜೊತೆ. ಇದುವರೆಗೂ ಅವರು ಸಹ ಪಾಕಿಸ್ತಾನದ ಪ್ರಧಾನಿನೂ ಸಹ ಹೇಳಿಲ್ಲ, ಭಾರತ ಪ್ರಧಾನಿನೂ ಸಹ ಹೇಳಿಲ್ಲ ಇಂಥ ಜಾಗದಲ್ಲಿ ನಾವು ಟ್ರಂಪ್ ಅವರ ಮಧ್ಯಸ್ಥಿಕೆಯಲ್ಲಿ ಕೂತ್ಕೊಂಡು ಮಾತಾಡ್ದು ಅಂತ. ಅದು ಈ ವಿಚಾರ ಚರ್ಚೆನೇ ಆಗಿಲ್ಲ. ಮೋದಿ ಅವರು ಸಹ ಹೇಳಿಲ್ಲ ಅಮೆರಿಕದ ಮಧ್ಯಸ್ಥಿಕೆ ಅಂತ, ಪಾಕಿಸ್ತಾನದ ಪ್ರಧಾನಿನೂ ಸಹ ಹೇಳಿಲ್ಲ ಇದುವರೆಗೂ. ಆದ್ರೆ ಅನ್ಅಫಿಷಿಯಲ್ ಆಗಿ ಆತ ಇದ್ರೊಳಗಡೆ ಅಡ್ವಾಂಟೇಜ್ ತೆಗೆದುಕೊಳ್ಳೋದನ್ನ ನಾವು ಇಲ್ಲಿ ರಾಜಕಾರಣ ಮಾಡಿಕೊಂಡು ಇದನ್ನ ದೊಡ್ಡ ವಿಚಾರ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ಇದು ಕಾಂಗ್ರೆಸ್ನ ಒಂದು ಟೂಲ್ ಕಿಟ್. ಮತ್ತೆ ಕಾಂಗ್ರೆಸ್ ಇದಕ್ಕಿಂತ ಮುಂಚೆ ಯುದ್ಧ ಮಾಡೋದಕ್ಕಿಂತ ಮುಂಚೆ ಯುದ್ಧ ಮಾಡಿ ಅಂತ ಹೇಳಿ ಮಾಡ್ತಿದ್ದವರು, ಯುದ್ಧ ಸ್ಟಾರ್ಟ್ ಆದ್ಮೇಲೆ ಗಾಂಧೀಜಿ ಫೋಟೋ ಹಾಕಿ ಶಾಂತಿ ಮಂತ್ರ ಹೇಳ್ತಿದ್ರು, ಯುದ್ಧ ನಿಂತಾದ್ಮೇಲೆ ಇವತ್ತು ಇಂದಿರಾ ಗಾಂಧಿ ಫೋಟೋ ಹಾಕ್ತಿದ್ದಾರೆ. ಇವರ ಒಂದು ಅಜೆಂಡಾ ಏನು ಅಂತ ಗೊತ್ತಾಗಿದೆ. ಇವತ್ತು ಮಾತಾಡ್ತಕ್ಕಂಥ ಪ್ರಿಯಾಂಕಾ ಖರ್ಗೆ ಏನ್ ಹೇಳಿದ್ರು, ಮಲ್ಲಿಕಾರ್ಜುನ ಖರ್ಗೆ ಏನ್ ಹೇಳಿದ್ರು, ಸಿದ್ದರಾಮಯ್ಯ ಖರ್ಗೆ ಏನ್ ಹೇಳಿದ್ರು, ಯುದ್ಧ ಸ್ಟಾರ್ಟ್ ಇದು ಆಪರೇಷನ್ ಸಿಂಧೂರ್ ಆಗೋದಕ್ಕಿಂತ ಮುಂಚೆ ಅಂತಕ್ಕಂಥದ್ದು ಇಡೀ ರಾಜ್ಯ ನೋಡಿದ್ದಾರೆ. ಇವರ ಆಟ ಬಯಲಾಗಿದೆ. ಇವತ್ತು ನಾವು ಪಾಕಿಸ್ತಾನದ ಒಂದು ಭಯೋತ್ಪಾದಕತೆಗೆ ನಾವು ಯುದ್ಧ ಅಂತ ಹೇಳಲ್ಲ, ಅವ್ರು ಮಾಡ್ತಿರ್ತಕ್ಕಂಥ ಭಯೋತ್ಪಾದಕ ಕೃತ್ಯಕ್ಕೆ ಆಪರೇಷನ್ ಸಿಂಧೂರ ಅಂತಕ್ಕಂಥ ಒಂದು ಬಲಿಷ್ಠವಾದ ಉತ್ತರವನ್ನ ಕೊಟ್ಟಿದ್ದೀವಿ. ಅವರು ತಡೆದುಕೊಳ್ಕೊಬೇಕು ಆ ರೀತಿ ಕೊಟ್ಟಿದ್ದೀವಿ. ಸುಮಾರು 9 ಅವರ ಸೇನಾ ನೆಲೆಗಳನ್ನ ನಾಶ ಮಾಡಿದೀವಿ, 8 ವಾಯು ನೆಲೆಗಳನ್ನ ಬ್ರಹ್ಮೋಸ್ ದಾಳಿ ಮಾಡಿದೀವಿ. ಸೊ ಅವರು ಬಂದು ನಮ್ಮ ಕಾಲಿಡ್ಕೊಂಡಿರ್ತಕ್ಕಂಥದ್ದು ಆವಾಗಿರ್ತಕ್ಕಂಥದ್ದಲ್ಲ. ಯುದ್ಧ ವಿರಾಮವನ್ನ ಬಯಸಿದ ಅವರು, ಭಾರತ ಬಯಸಿದ್ದಲ್ಲ ಮೇಡಮ್. ಡನ್. ನಾಗೇಂದ್ರ ಅವರೇ, ಕಾಂಗ್ರೆಸ್ನ ಟೀಕೆ ಟಿಪ್ಪಣಿಗಳನ್ನ ಗಮನಿಸ್ತಾ ಇದ್ದೀರಿ. ಇದುವರೆಗೂ ಕೂಡ 22ನೇ ತಾರೀಕಿನಿಂದ ಇವತ್ತಿನವರೆಗೂ ಕೂಡ ಯಾವುದೇ ರಾಜಕೀಯ ಅನ್ನೋದು ಟಚ್ ಆಗಿರಲಿಲ್ಲ. ಪ್ರತಿಪಕ್ಷಗಳು ಕೂಡ ಕೇಂದ್ರ ಸರ್ಕಾರ ಯಾವುದೇ ನಿರ್ಧಾರ ತಗೊಂಡ್ರು ಕೂಡ ನಾವು ನಿಮ್ಮ ಜೊತೆ ಇದ್ದೀವಿ ಅಂತ ಹೇಳ್ತಿದ್ರು. ಯಾವಾಗ ಕದನ ವಿರಾಮ ಅಂತಾಯಿತು, ಅದು ಸ್ಯಾಟಿಸ್ಫೈ ಆಗ್ತಾ ಇಲ್ಲ ಆ ಸ್ಟೇಟ್ಮೆಂಟ್. ಅದನ್ನ ಅರಗಿಸ್ಕೊಳ್ಳೋಕ್ಕೆ ಪ್ರತಿಪಕ್ಷಗಳಿಗೂ ಆಗ್ತಿಲ್ಲ, ಭಾರತೀಯರಿಗೂ ಆಗ್ತಿಲ್ಲ. ನಾಗೇಂದ್ರ ಅವರೇ ಮೇಡಮ್, ಇವತ್ತೊಂದು ಸ್ಟೇಟ್ಮೆಂಟ್ ಏನಿದೆಯಲ್ಲ, ಕಾಂಗ್ರೆಸ್ ಅವ್ರು ಹೇಳ್ತಾರಲ್ಲ, ಉತ್ತರ ಪೌರಸ ಒಲೆ ಮುಂದೆ ಅಂತಾನೆ ಹೇಳ್ಬೋದು. ಈ ಒಂದು ಗಾದೆ ಮಾತು ನೆನಪಾಗ್ತಾ ಇದೆ. ಯಾಕಂದ್ರೆ ಸೋನಿಯಾ ಗಾಂಧಿ, ಮನಮೋಹನ್ ಸಿಂಗ್ ಅವ್ರು ಒಂದು ಸ್ಟೆಪ್ ಹಿಂದಕ್ಕೆ ಹೋಗ್ಬಿಟ್ಟು ನಾವು ಇವತ್ತಿನ ದಿನಮಾನಕ್ಕೆ ಬರೋಣ. ಏನು ಸೋನಿಯಾ ಗಾಂಧಿ, ಮನಮೋಹನ್ ಸಿಂಗ್ ಅವ್ರು ಇದ್ರಲ್ಲ, UPA 1 UPA 2 ಅಂತ ಮಾಡ್ಕೊಂಡು ಆಡಳಿತ ಪಕ್ಷದಲ್ಲಿ ದೇಶದಲ್ಲಿ ಎಷ್ಟೋ ಪ್ರಮುಖ ದಾಳಿಗಳದು, ಉಗ್ರ ದಾಳಿಗಳದು. ಅಥವಾ ಅಂಕಿಅಂಶಗಳ ಸಮೇತ ಹೇಳ್ತೀನಿ ನಾನು. 2005 ಡೆಲ್ಲಿಯಲ್ಲಿ ಸರಣಿ ಸ್ಫೋಟ 70 ಸಾವು, 2006 ವಾರಣಾಸಿ ಬಾಂಬ್ ಸ್ಫೋಟ 28 ಸಾವು, 2006 ಮುಂಬೈ ರೈಲು ಸ್ಫೋಟ 209 ಸಾವು, 2006 ಮಾಲೇಗಾಂ ಬಾಂಬ್ ಸ್ಫೋಟ 40 ಸಾವು, 2007 ಸಂಜೋತಾ ಎಕ್ಸ್ಪ್ರೆಸ್ ಸ್ಫೋಟ 70 ಸಾವು, 2008 ಜೈಪುರ ಬಾಂಬ್ ಸ್ಫೋಟ 71, 2008 ಅಹಮದಾಬಾದ್ ಬಾಂಬ್ ಸ್ಫೋಟ 56 ಸಾವು, ದೆಹಲಿಯಲ್ಲಿ ಬಾಂಬ್ ಸ್ಫೋಟ 36 ಸಾವು, 2008 ಮುಂಬೈ ಉಗ್ರ ದಾಳಿ 171 ಸಾವು, 2010 ಪುಣೆ ಬಾಂಬ್ ಸ್ಫೋಟ 17 ಸಾವು, 2011 ಮುಂಬೈ ಸ್ಫೋಟ 26 ಸಾವು, 2011 ದೆಹಲಿ ಸ್ಫೋಟ 15 ಸಾವು, 2013 ಹೈದರಾಬಾದ್ ಸ್ಫೋಟ 18 ಸಾವು. ಇಷ್ಟೆಲ್ಲ ಸಾವುಗಳಾಯ್ತಾ ಬಂತು. ಇಷ್ಟೆಲ್ಲ ದೇಶಕ್ಕೆ ಕಂಡಿರೋ ಅಂತ ವಿಚಾರಗಳು. ಇದರಲ್ಲಿ ಇವ್ರು ಏನು ಅದನ್ನ ವಿರೋಧ ಮಾಡಿದ್ರು, ಎಷ್ಟು ವಿರೋಧ ಎಷ್ಟಾಗಬೇಕು ಆಮೇಲೆ ಆ ವಿಚಾರ ಬರ್ತೀನಿ. ಕೇಂದ್ರ ಸರ್ಕಾರಕ್ಕೆ ಇಷ್ಟೆಲ್ಲ ಸಾವು ನೋವಾದಾಗ ಇಟ್ ಇಸ್ ಆಪರ್ಚುನಿಟಿ. ಆಯ್ತು, ಈಗ ಬರ್ತೀನಿ. ಈಗ ಇದು ಕಾಂಗ್ರೆಸ್ ಮಾಡಿರೋಂತ ಇಷ್ಟು ಸಾವುಗಳಿಗೂ ಏನು ಪ್ರತೀಕಾರ ತಗೊಳಕ್ಕಾಗಿಲ್ಲ, ಕೈಕೊಟ್ಟು ಕುಂತಿತ್ತು. ಇಡೀ ದೇಶ ಕೂಡ ನೋಡ್ತಾ ಇತ್ತು ಕಾಂಗ್ರೆಸ್ ಏನ್ ಮಾಡುತ್ತೆ ಅಂತ. ಕಾಂಗ್ರೆಸ್ ಮಾಡಿತ್ತು ಶೂನ್ಯ ದೇಶಕ್ಕೆ. ಆಮೇಲೆ ಭಯೋತ್ಪಾದಕ ದಾಳಿಗಳಾಯ್ತು. ಸೆಪ್ಟೆಂಬರ್ 18, 2016 ಉರಿ ದಾಳಿ ಆಯ್ತು. ಭಾರತ ಪ್ರತಿಕ್ರಿಯೆ ಕೊಟ್ಟಿದ್ದೇನು? 28 ಸೆಪ್ಟೆಂಬರ್ 2016 ಸರ್ಜಿಕಲ್ ಸ್ಟ್ರೈಕ್ ಮಾಡಿ ಉತ್ತರ ಕೊಡ್ತು. ಫೆಬ್ರವರಿ 14, 2019
ಪುಲ್ವಾಮಾದಲ್ಲಿ ಆಯ್ತು. ಏನು ಅಂತ ಹೇಳುತ್ತೆ? ಏನವಾಗ ಪುಲ್ವಾಮಾದಲ್ಲಿ 26 ಫೆಬ್ರವರಿ 2019 ಬಾಲ್ಕೋಟ್ ಸ್ಟ್ರೈಕ್ ಆಯ್ತು, ನಾವು ನೋಡಿದೀವಿ. ಏನು ಪುಲ್ವಾಮಾ ದಾಳಿಯಲ್ಲಿ 2027 ಏನು ಏಪ್ರಿಲ್ 22 2025 ಏನು ಮೇ 7ನೇ ತಾರೀಕು ನಾವು ಆಪರೇಷನ್ ಸಿಂಧೂರ ಅಂತ ಮಾಡಿದ್ವೋ ಅದ್ರಲ್ಲಿ 3 ಉಗ್ರಗಾಮಿಗಳು ನೋಡ್ತೀವಿ ನಾವು. ಇಡೀ ದೇಶ ನೋಡಿದೆ, ಸ್ಪಷ್ಟನೆ ಕೊಟ್ಟಿದೆ. ನಮ್ಗೆ ಟಾರ್ಗೆಟ್ ಇರೋದು ಪಾಕಿಸ್ತಾನ ಅಲ್ಲ, ನಮಗೆ ಟಾರ್ಗೆಟ್ ಇರೋದು ಉಗ್ರಗಾಮಿಗಳು. ನಮಗ್ ಕೊಡ್ಬೇಕು. ನಮ್ಮನ್ನ ಬಂದು ಇಲ್ಲಿ ಏನು ಪಹಲ್ಗಾಮಲ್ಲಿ ಬಂದು ಇಲ್ಲಿ ಹೊಡೆದ್ರೆ ಅಂತ ಯಾರು ನೋಡಿದಿತ್ತು? ಇಲ್ಲಿ ಟೂರಿಸಂ ಬಂದಿದಂತ ವ್ಯಕ್ತಿಗಳನ್ನ ಹೊಡೆದಿತ್ತು. ನಾವ್ಯಾರು ನೋಡಿದ್ವಿ? ಉಗ್ರಗಾಮಿಗಳು 100 ಉಗ್ರಗಾಮಿಗಳು ಹೊಡೆದ್ವಿ. ನಮ್ಮ ಟಾರ್ಗೆಟ್ ಉಗ್ರಗಾಮಿಗಳು ಹೊರತು ಅಲ್ಲಿನ ಬಡ ಜನರಲ್ಲ ಅಂತ ನಾವ್ ಹೇಳ್ಬೋದು. ಇವತ್ತು ನಾವ್ ಏನ್ ಅವ್ರಿಗೆ ಅವಕಾಶ ಕೊಟ್ಟಿದೀವಿ, ನಾವೇನ್ ಯುದ್ಧ ಡಿಕ್ಲೇರ್ ಮಾಡ್ಕೊಂಡಿಲ್ಲ, ನಿಲ್ಸ್ಬಿಟ್ಟಿದೀವಿ ಅಂತ ಇಲ್ಲ. ಟ್ರಂಪ್ಗೆ ಸೈನ್ ಮಾಡ್ಕೊಟ್ಟಿಲ್ಲ ನಾವು ಯುದ್ಧನೇ ಮಾಡಲ್ಲ ಅಂತ. ಎನಿ ಮೂಮೆಂಟ್ ಎನಿ ಕಂಡೀಷನ್ ಯಾವ ಬೇಕಾದ್ರೂ ಯುದ್ಧ ಸ್ಟಾಪ್ ಆಗೋದು. ಇವತ್ತು ಏನ್ ಕಾಂಗ್ರೆಸ್ ಅವ್ರು ಹೇಳ್ತಾ ಇದಾರಲ್ಲ 1947 ಎಷ್ಟೋ ಬಾರ್ಡರ್ ಅಲ್ಲಿ ಆರ್ಮಿಗಳು ಸತ್ತಿದ್ದಾರೆ. ಏನ್ ಉತ್ತರ ಕೊಟ್ರಿ ಇವರು? ಯಾವ ಉತ್ತರ ಕೊಟ್ರಿ ಇವತ್ತು? ಅಲ್ಲ ಮುಚ್ಚಾಕಿ ಬಂದು ಇವತ್ತು ಒಬ್ಬ ವ್ಯಕ್ತಿ ಸತ್ತ ಕೂಡ ಇವತ್ತು ನೋಡಿಬೋದು. ಅಭಿನಂದನ್ ನಾವು ಈ ದೇಶ ನೋಡ್ತಾ ಇತ್ತು. ಅಲ್ಲಿ ಪಾಕಿಸ್ತಾನದಲ್ಲಿ ಸಿಕ್ಕಾಕೊಂಡಾಗ ಅಭಿನಂದನ್ ಎಷ್ಟು ಭದ್ರತೆಯಿಂದ ಕರ್ಕೊಂಡು ದೇಶ ಕೀರ್ತಿಗಿದೆ. ಅದು ಕಾಂಗ್ರೆಸ್ ಇದೆಯಾ? ಇವತ್ತು ಇವ್ರು ಹೇಳ್ತಾರೆ ಯುದ್ಧದಿಂದ ಪಡೆಯೋದಾದ್ರೆ ಏನ್ ನಾವು ಇವತ್ತು ಅಮಾಯಕರ ಸಾವು ನೋಡ್ಬೇಕಷ್ಟೇ. ನಮ್ಮ ಟಾರ್ಗೆಟ್ ಈ ವಿಶ್ವ ಏನೈತೆ? ಭಯೋತ್ಪಾದನೆ ವಿರುದ್ಧ ಮಾಡ್ಬೇಕು, ಭಯೋತ್ಪಾದನೆ ನಿಲ್ಲಿಸ್ಬೇಕು, ಭಯೋತ್ಪಾದನೆ ಮಾಡೋ ಫ್ಯಾಕ್ಟ್ರಿಗಳನ್ನ ನಾವು ನಿಲ್ಲಿಸ್ಬೇಕು, ಶಬ್ದ ಮಾಡ್ಬೇಕು ಅನ್ನೋದು ಇಡೀ ವಿಶ್ವದ ಮಾತು. ನಾವು ಇವತ್ತು ಉಗ್ರಗಾಮಿಗಳ ಜೊತೆ ಹೋರಾಡ್ಬೇಕಾ ಇಲ್ಲ ಅಲ್ಲಿನ ಬಡ ಪಾಕಿಸ್ತಾನ ಜೊತೆ ಹೋರಾಡ್ಬೇಕಾ? ಓಕೆ, ಗಾಟ್ ಇಟ್. ನಂದನ್ ಅವರೇ, ನೀವು ಹೇಳಿ, ಕದನ ವಿರಾಮ ಅನ್ನುವಂಥದ್ದು ಒಪ್ಪಿಗೆ ಇಲ್ವಾ ಅಥವಾ ಕದನ ವಿರಾಮಕ್ಕೆ ನಿಮಗೆ ಸ್ಪಷ್ಟನೆ ಅನ್ನೋದು ಬೇಕಾ? ಇದಕ್ಕೆ ಮೊದಲು ಉತ್ತರ ಕೊಡಿ. ನೋಡಿ, ಕಾಂಗ್ರೆಸ್ ಪಕ್ಷ ಸರ್ಕಾರ ಏನ್ ನಿರ್ಧಾರ ತಗೊಂಡ್ರು ಜೊತೆಗಿತ್ತು. ಸಿಮ್ಲಾ ಒಪ್ಪಂದದ ಪ್ರಕಾರ ನಮ್ಮ ಇಂಟರ್ನಲ್ ಮ್ಯಾಟರ್ಗೆ ಥರ್ಡ್ ಪಾರ್ಟಿ UN ಆಗ್ಲಿ ಬೇರೆ ದೇಶದವರಾಗ್ಲಿ ಬಂದು ಮೂಗು ಹಾಕೋ ಅವಶ್ಯಕತೆ ಇಲ್ಲ ಅಂತ ಸಿಮ್ಲಾ ಒಪ್ಪಂದದ ಪ್ರಕಾರ ಅದು ಮುರಿದಿದೆ. ಸೆಕೆಂಡು ಕರೆಕ್ಟ್. ಇವರು ಬಿಜೆಪಿ ವಕ್ತಾರರು ಹೇಳ್ತಾ ಇದ್ದಾರೆ ಡೊನಾಲ್ಡ್ ಟ್ರಂಪ್ ಹೇಳಿದ ತಕ್ಷಣ ನಾವು ನಿಲ್ಲಿಸ್ಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇದೇ ವಿದೇಶಾಂಗ ವಕ್ತಾರರು ಮಿಸ್ತ್ರಿ ಅವರು ಪ್ರೆಸ್ ಮೀಟ್ ಮಾಡ್ತಾರೆ ಯಾವಾಗ? ಡೊನಾಲ್ಡ್ ಟ್ರಂಪ್ ಟ್ವೀಟ್ ಬಂದ ಮೇಲೆ. ಡೊನಾಲ್ಡ್ ಟ್ರಂಪ್ ಟ್ವೀಟ್ ಆದ್ಮೇಲೆ ಬಂದು ಹೇಳ್ತಾರೆ ವಿ ಆರ್ ಸೀಸ್ ಫೈರಿಂಗ್. ಅದರ ಅರ್ಥ ಏನು? ಡೊನಾಲ್ಡ್ ಟ್ರಂಪ್ ಮೀಡಿಯೇಷನ್. ನಮ್ಮ ಸಾರ್ವಭೌಮತ್ವಕ್ಕೆ ಏನು ಅರ್ಥ ಬಂತು? ನಮ್ಮ ಇಂಟರ್ನಲ್ ಮ್ಯಾಟರ್ಸ್ಗೆ ಡೊನಾಲ್ಡ್ ಟ್ರಂಪ್ ಅವಶ್ಯಕತೆ ಇತ್ತಾ? ಡೊನಾಲ್ಡ್ ಟ್ರಂಪ್ ಅವಶ್ಯಕತೆ ಇಲ್ಲ. ಮುನ್ನುಗ್ಗಿದ್ವಿ, ಗುರಿ ಇಟ್ಟಿದ್ವಿ, ಆ ಗುರಿ ಈಡೇರ್ತಾ? ಗುರಿ ಈಡೇರ್ಲಿಲ್ಲ. ಏನೋ ಒಂದು ಇನ್ವೆಸ್ಟಿಗೇಷನ್ ಕೊಟ್ಟಿರ್ತೀವಿ, ಯಾವ್ದೋ ಒಂದು ಪೊಲೀಸ್ಗೋ ಇಲ್ಲ ಆರ್ಮಿಗೋ ಏನೋ ಕೊಟ್ಟಿರ್ತೀವಿ ಟಾಸ್ಕೋ. ಹೌದು. ನೀವು ಮಧ್ಯದಲ್ಲಿ ಡಿಲೇಲ್ ಮಾಡಿದ್ರೆ ಇವಾಗ ಆರ್ಮಿ ಅವ್ರಿಗೆ ನೀವು ಅವ್ರಿಗೆ ಕೊಟ್ಟಿರೋ ಟಾಸ್ಕ್ ಮಾಡದೇ ಇರೋಂಗ ಅವ್ರ ಕೈ ಕಟ್ಟಾಕ್ದಂಗ್ ಮಾಡಿದ್ರಿ ನೀವು. ಯಾರು? ಇದೇ ನರೇಂದ್ರ ಮೋದಿ ಸರ್ಕಾರ ಡಿಲೇಲ್ ಮಾಡಿದ್ರಿ. ಕೊಟ್ಟಿರೋ ಟಾಸ್ಕ್ ನ ಅರ್ಧಕ್ಕೆ ನಿಲ್ಸಕ್ಕೆ ಇವರೇ ಟಾಸ್ಕ್ ಕೊಡೋದು, ಇವರೇ ಅರ್ಧಕ್ಕೆ ನಿಲ್ಸೋದು. ಅದರರ್ಥ ಏನು? ಇದ್ರಿಂದ ಹಿಂದಿನ ಮರ್ಮ ಏನು? ಡೊನಾಲ್ಡ್ ಟ್ರಂಪ್ ಅವಶ್ಯಕತೆ ಏನಿತ್ತು ನಮ್ಮ ದೇಶದ ಬಗ್ಗೆ ಮಾತಾಡಕ್ಕೆ? 140 ಕೋಟಿ ಜನ ಸೈನ್ಯದೊಂದಿಗೆ ಇದ್ದರು. ಸೈನ್ಯ ಏನು ನಿರ್ಧಾರ ತಗೊಂಡ್ರು ನಾವು ಸೈನ್ಯದೊಂದಿಗೆ ಇರ್ತೀವಿ, ಏನಾರ ಮಾಡಿ ನೀವು ಅಲ್ಲಿರುವ ಉಗ್ರಗಾಮಿಗಳನ್ನ ಹೊಡೆದು ಬಿಸಾಕಿ ಅವ್ರಿಗೆ ಸಪೋರ್ಟ್ ಮಾಡ್ತಿರುವ ವ್ಯಕ್ತಿಗಳನ್ನ ಬಿಡಬೇಡಿ ಅಂತ ನಾವು ಒಂದು ಸಿಂಗಲ್ ಲೈನ್ ಸ್ಟೇಟ್ಮೆಂಟ್ ಕೊಟ್ಟಿದ್ವಿ, ಭಾರತ ನಾಗರಿಕರು ಕೊಟ್ಟಿದ್ರು. ಆದರೆ ಇವರು ಅದರಲ್ಲಿ ಫೇಲ್ ಆಗಿದ್ದಾರೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ನಂದನ್ ಅವರೇ, ಯುದ್ಧ ಅಂದಾಗ ನಂದು ಇನ್ನೊಂದು ಪ್ರಶ್ನೆ ಇದೆ, ಅದಕ್ಕೊಂದು ಉತ್ತರ ಕೊಟ್ಬಿಟ್ಟು ನೀವು ಕಂಟಿನ್ಯೂ ಮಾಡಿ. ಭಾರತದಾದ್ಯಂತ ಯುದ್ಧದ ಸನ್ನಿವೇಶ ಇದ್ದಾಗ ಕಾಂಗ್ರೆಸ್ನಿಂದಲೇ ಶಾಂತಿಯ ಒಂದು ಪೋಸ್ಟರ್ ಹೊರಗಡೆ ಬರುತ್ತೆ. ಭಾರತ ಶಾಂತಿ ಪ್ರಿಯ ರಾಷ್ಟ್ರ, ಅದನ್ನು ಪರಿಪಾಲನೆ ಮಾಡಿದ್ರೆ ಸೂಕ್ತ ಅನ್ನುವಂಥ ಅಭಿಪ್ರಾಯಗಳು ಕಾಂಗ್ರೆಸ್ ಕಡೆಯಿಂದ ಬರುತ್ತೆ. ಕದನ ವಿರಾಮ ಅಂದಾಗ ಅದನ್ನ ಯಾಕೆ ಅಂತ ಪ್ರಶ್ನೆ ಮಾಡ್ತಿದ್ದೀರಿ? ಈ ಸ್ಟೇಟ್ಮೆಂಟ್ ಗೊಂದಲದ ಬಗ್ಗೆ ಒಂದ್ ಸ್ವಲ್ಪ ಸ್ಪಷ್ಟತೆ ಕೊಡ್ಬೋದಾ ನೀವು? ನೋಡಿ, ಅದು ಕಾಂಗ್ರೆಸ್ ಸ್ಟ್ಯಾಂಡ್ ಅಲ್ಲ. ಅದು ಕಾಂಗ್ರೆಸ್ ಸ್ಟ್ಯಾಂಡ್ ನಾವು ಹೇಳಿದೀವಿ. ಕಾಂಗ್ರೆಸ್ ಸ್ಟ್ಯಾಂಡ್ ಏನು ಅನ್ನೋದು CWC ಉನ್ನತವಾದ ಬಾಡಿಯಲ್ಲಿ ನಮ್ಮ ಖರ್ಗೆ ಸಾಹೇಬ್ರು, ರಾಹುಲ್ ಗಾಂಧಿ ಅವರು, ಸೋನಿಯಾ ಗಾಂಧಿ ಮೇಡಮ್ ಅವರೇ ಹೇಳಿದ್ದಾರೆ. ಇದು ಮೊನ್ನೆ ನಡೆಯೋದಲ್ಲ. ಆಳುವ ಪಕ್ಷಗಳು ದೊಂದಿಗೆ ಇಂತ ಸೆನ್ಸಿಟಿವ್ ಟಾಪಿಕ್ ಇದ್ದಾಗ ನಾವು ಆಳುವ ಪಕ್ಷ ಏನ್ ನಿರ್ಧಾರ ತಗೊಳುತ್ತೋ, ಅದು ವಾಜಪೇಯಿ ಟೈಮಲ್ಲಿ ಆಗಿರ್ಲಿ, ಸೋನಿಯಾ ಗಾಂಧಿ ಅವರು ಸಪೋರ್ಟ್ ಮಾಡಿದ್ರು,
ಇದು ಮೊನ್ನೆ ಉರಿ ಇದಾದಾಗ ಇನ್ಸಿಡೆಂಟ್ ಆದಾಗ ಸರ್ಕಾರದೊಂದಿಗೆ ಇದ್ವಿ, ಇವಾಗ್ಲೂ ಇದೀವಿ. ಯಾರೋ ಮಾಡಿದಾರೆ ಹಂಗ ಅನ್ಬಿಟ್ಟು ಕಾಂಗ್ರೆಸ್ ಸ್ಟ್ಯಾಂಡ್ ಅದಲ್ಲ. ಅದನ್ನ ಮಾಡಿರೋರು ಅಫಿಷಿಯಲ್ ಯಾರು ಮಾಡಿದಾರೋ ಅವ್ರನ್ನ ಇದು ಕೆಲಸದಿಂದ ವಜಾ ಮಾಡಿದೀವಿ. ನಮ್ಮ ಬೆಳಗ್ಗೆ ಅಧ್ಯಕ್ಷರು ಹೇಳಿದ್ದಾರೆ. ಕಮಿಂಗ್ ಟು ದ ಪಾಯಿಂಟ್, ಇದೇ ಡೊನಾಲ್ಡ್ ಟ್ರಂಪ್ ಅವರು IMF ಇಂದ 8,500 ಕೋಟಿ ಇದು ಭಿಕ್ಷುಕ ರಾಷ್ಟ್ರಕ್ಕೆ ಸ್ಯಾಂಕ್ಷನ್ ಮಾಡಿದ್ರು. ಇದೇ ಡೊನಾಲ್ಡ್ ಟ್ರಂಪ್ ಅವರು ನ್ಯೂಟ್ರಲ್ ಸ್ಟ್ಯಾಂಡ್ ತಗೊಂಡ್ರು. ಏನ್ ಹೇಳಿ ನ್ಯೂಟ್ರಲ್ ಸ್ಟ್ಯಾಂಡ್. ಚೈನಾದವ್ರು ಸಪೋರ್ಟ್ ಮಾಡಿದ್ರು, ಟರ್ಕಿ ಅವ್ರು ಸಪೋರ್ಟ್ ಮಾಡಿದ್ರು, ಚೈನಾದವ್ರು ಸಪೋರ್ಟ್ ಮಾಡಿದ್ರು, ಆಸ್ಟ್ರೇಲಿಯಾದವ್ರು ನ್ಯೂಟ್ರಲ್ ಸ್ಟ್ಯಾಂಡ್ ತಗೊಂಡ್ರು. ನರೇಂದ್ರ ಮೋದಿ ಸರ್ಕಾರ ಏನಕ್ಕೆ ಈ ದೇಶದ ಮೇಲೆ ಪ್ರೆಷರ್ ಹಾಕಿ IMF ಇಂದ 8,500 ಕೋಟಿ ಏನಕ್ಕೆ ರಿಲೀಸ್ ಮಾಡ್ತಿದ್ದೀರಾ ಅಂತ ಒಂದು ಪ್ರೆಷರ್ ಹಾಕ್ಬಿಟ್ಟು ನಿಲ್ಲಿಸಬಹುದಾಗಿತ್ತಲ್ಲ. ಅಂದ್ರೆ ಏನ್ ಮಾಡಿದ್ದಾರೆ ಹಂಗಾದ್ರೆ ಈಗ ಮೋದಿ ಏನ್ ಮಾಡಿದ್ದಾರೆ? ಒಂದ್ ನಿಮಿಷ ಕೇಳಿ 8,500 ಕೋಟಿ IMF ರಿಲೀಸ್ ಮಾಡಿದ್ದಾರೆ. ಏನಕ್ಕೆ? ಪಾಕಿಸ್ತಾನಕ್ಕೆ. ಆ ದುಡ್ಡನ್ನ ತಗೊಂಡೋಗಿ ಇವರು ಭಯೋತ್ಪಾದನೆಗೆ ಖರ್ಚು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಪ್ರೆಷರ್ ಹಾಕ್ಬಿಟ್ಟು ಆ ದುಡ್ಡನ್ನ ಯಾಕೆ ಇವರು ತಡೆ ಹಿಡಿಸ್ಲಿಲ್ಲ? ಇವರ ಡಿಪ್ಲೊಮೆಸಿ ಫೇಲ್ ಆಗಿದೆ. ಟರ್ಕಿ ಅವ್ರಿಗೆ ನಾವು ಅಲ್ಲಿ ಭೂಕಂಪ ಆದಾಗ ಕೋವಿಡ್ ಟೈಮಲ್ಲಿ ನಾವು ಅವ್ರಿಗೆ ಹೆಲ್ಪ್ ಮಾಡಿದೀವಿ ಮಾನವೀಯತೆ ದೃಷ್ಟಿಯಿಂದ, ಹೌದು, ಓಕೆ. ಆದರೆ ಇವತ್ತು ಅದೇ ಟರ್ಕಿ ಪಾಕಿಸ್ತಾನದೊಂದು ನಿಂತಿದೆ. ಅದ್ರ ಬಗ್ಗೆ ತುಟಿ ಬಿಚ್ತಾ ಇಲ್ಲ. ಇದೇ ನರೇಂದ್ರ ಮೋದಿ ಅವರು ಆಗಿರ್ಬೋದು, ಇಲ್ಲಾಂದ್ರೆ ವಿದೇಶಾಂಗ ಸಚಿವರಾಗಿರ್ಬೋದು, ಅವ್ರನ್ನ ಪ್ರೆಷರೈಸ್ ಮಾಡ್ಬೋದಾಗಿತ್ತಲ್ಲ. ನೀವು ಸಪೋರ್ಟ್ ಮಾಡ್ತಿರೋದು ಒಂದು ಭಯೋತ್ಪಾದಕ ರಾಷ್ಟ್ರವನ್ನ ಅಂತ. ಥರ್ಡ್ ಅದನ್ನ ಮಾಡಿಲ್ಲ ಅಂತನಾ? ಕ್ಲಾರಿಟಿ ತಗೊಂಡು ಹೋಗೋಣ. ಒಂದೊಂದೇ ನೀವು ಒಳ್ಳೆ ಪಾಯಿಂಟ್ ರೈಸ್ ಮಾಡಿದಿರಿ ನಂದನ್ ಅವರೇ. ಆ ಪ್ರಯತ್ನವನ್ನ ಭಾರತ ಮಾಡಿಲ್ಲ ಅಂತನಾ? ನೋಡಿ, ನೀವು ಒಂದ್ ಪಕ್ಷ ಹಣ ಸ್ಯಾಂಕ್ಷನ್ ಮಾಡಿದ್ರು ಕೂಡ ಅದು ಬಳಕೆ ಆಗೋದು ಭಯೋತ್ಪಾದನೆಗೆ ಅನ್ನೋದಾದ್ರೆ ಅದನ್ನ ತಡೆಯುವಂತ ನಿಟ್ಟಿನಲ್ಲಿ ಭಾರತ ಪ್ರಯತ್ನನೇ ಮಾಡಿರಲ್ವಾ? ನನಗೆ ಇನ್ನೊಂದು ಕ್ಲಾರಿಟಿ, IMF ನ ರೂಲ್ಸ್ ಅಂಡ್ ರೆಗ್ಯುಲೇಷನ್, ಡೂಸ್ ಅಂಡ್ ಡೋಂಟ್ಸ್ ಬಗ್ಗೆ ನಂದನ್ ಕಶ್ಯಪ್ ಅವ್ರಿಗೆ ಅರಿವಿದೆಯಾ ಅಂತ? ನನಗೆ ಅರಿವಿರೋದಕ್ಕೆ ಈ ಸಬ್ಜೆಕ್ಟ್ ಬಗ್ಗೆ ಮಾತಾಡ್ತಾ ಇರೋದು. ಇದೇ UPA ಟೈಮಲ್ಲಿ 28,000 ಕೋಟಿ ಇದೇ ಭಯೋತ್ಪಾದಕರು ದಾಳಿ ನಡೀತಾ ಇರ್ಬೇಕಾದ್ರೆ IMF ಅವರು ಗ್ರಾಂಟ್ ಮಾಡ್ತಾರೆ. ಅಂದಿನ ಪ್ರಧಾನಿ ಮನಮೋಹನ್ ಸಿಂಗ್ ಅವರು ಬರಾಕ್ ಒಬಾಮಾ ಅವ್ರ ಮೇಲೆ ಪ್ರೆಷರ್ ಹಾಕಿ ನ್ಯೂಟ್ರಲ್ ಸ್ಟ್ಯಾಂಡ್ ತಗೋತಿದ್ದನ್ನ ವಿರೋಧ ಸ್ಟ್ಯಾಂಡ್ ಮಾಡಿ ಅವರಿಗೆ ದುಡ್ಡು ಹೋಗ್ತಿದ್ದನ್ನ ನಿಲ್ಲಿಸ್ತಾರೆ. ಅದು ನಮ್ಮ ರಾಜಕೀಯ ಬದ್ಧತೆ, ನಮ್ಮ ರಾಷ್ಟ್ರ ಮೇಲಿರುವ ಭಕ್ತಿ ನಮ್ದು. ಕಾಂಗ್ರೆಸ್ ಪಕ್ಷದ್ದು, UPA ಗೌರ್ಮೆಂಟ್ ಇದ್ದಿದ್ದು ಬದ್ಧತೆ. ಸೆಕೆಂಡು, ಟರ್ಕಿಗೆ NDA ಸರ್ಕಾರದಲ್ಲಿ ಸಪೋರ್ಟ್ ಮಾಡ್ತಾರೆ. ಏನಕ್ಕೆ? ಅರ್ಥಕ್ವೇಕ್ ಆದಾಗ ಈ ಕೋವಿಡ್ ಟೈಮಲ್ಲಿ ಮಾಡ್ಲಿ ಮಾನವೀಯತೆ ದೃಷ್ಟಿಯಿಂದ. ಅದೇ ಟರ್ಕಿ ಸರ್ಕಾರ ಇವತ್ತು ಪಾಕಿಸ್ತಾನದೊಂದಿಗೆ ನಿಂತಿದೆ. ಇವರು ಕೇಳ್ಬೋದಾಗಿತ್ತಲ್ಲ, ವಿದೇಶಾಂಗ ಸಚಿವರು ಜೈಶಂಕರ್ ಅವರಾಗ್ಲಿ, ಇಲ್ಲ ಮನಮೋಹನ್ ಸಿಂಗ್, ಇವರು ನಮ್ಮ ನರೇಂದ್ರ ಮೋದಿ ಅವರಾಗ್ಲಿ, ಯಾಕೆ ನೀವು ಇದು ಟೆರರಿಸ್ಟ್ ದೇಶಕ್ಕೆ ಯಾಕೆ ಸಪೋರ್ಟ್ ಮಾಡ್ತಾ ಇದ್ದೀರಾ? ನೀವು ನ್ಯೂಟ್ರಲ್ ಸ್ಟ್ಯಾಂಡ್ ತಗೊಳ್ಳಿ, ಅವ್ರನ್ನ ಸಪೋರ್ಟ್ ಮಾಡ್ಬೇಡಿ ಅಂತ ಹೇಳ್ಬೋದಾಗಿತ್ತಲ್ಲ. ಥರ್ಡು, ಚೈನಾ ಇವತ್ತು ಆ ದೇಶಕ್ಕೆ, ಪಾಕಿಸ್ತಾನಕ್ಕೆ ಡ್ರೋನ್ ಆಗ್ಲಿ ಮತ್ತೆ ಇನ್ನಿತರ ವಸ್ತುಗಳನ್ನಾಗ್ಲಿ ಸಪ್ಲೈ ಮಾಡ್ತಾ ಇದ್ದಾರೆ. ಚೈನಾದೊಂದಿಗೆ ನಮ್ಮ ಭಾರತದ ಬಾಂಧವ್ಯ ನಿಮ್ಗೆ ಗೊತ್ತು. ಆಲ್ರೆಡಿ 200 ಕಿಲೋಮೀಟರ್ ಅವರು ದೋಕ್ಲಾಂ ಹತ್ರ ಆಲ್ರೆಡಿ ಅಕ್ವೈರ್ ಮಾಡ್ಕೊಂಡಿದ್ದಾರೆ. ನಮ್ಮ ಡಿಪ್ಲೊಮೆಸಿ ಏನಾಗಿದೆ ಅಂತ ನಿಮ್ಗೆ ಗೊತ್ತು. ವಿ ಆರ್ ಫೇಲ್ಡ್ ಇನ್ ಡಿಪ್ಲೊಮೆಸಿ. ಭಾರತ ಸರ್ಕಾರ ಡಿಪ್ಲೊಮೆಸಿಲಿ ಫೇಲ್ ಆಗಿದೆ. IMF ಅಲ್ಲೂ ನಾವು ಭಾರತಕ್ಕೆ ಇವರು IMF ಮಾಡಿರೋ ಕೆಲಸದಿಂದ ಇದು ಏನಪ್ಪಾ ಟೆರರಿಸ್ಟ್ ದೇಶಕ್ಕೆ 8,500 ಕೋಟಿ ದುಡ್ಡು ಹೋಗಿದೆ. ಇವತ್ತು ಅದೇ ಟರ್ಕಿ ಅವರು ಬಂದು ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಥರ್ಡ್, ಚೈನಾದವರು ನಿಮ್ಗೆ ಗೊತ್ತು. ದುಬೈ ಅವರು ನ್ಯೂಟ್ರಲ್ ಸ್ಟ್ಯಾಂಡ್ ತಗೊಂಡಿಲ್ಲ, IMF ಬೋರ್ಡ್ ಅಲ್ಲಿ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡಿದ್ದಾರೆ. UK ಅವರು ನ್ಯೂಟ್ರಲ್ ಸ್ಟ್ಯಾಂಡ್ ಇದು ಫಾರ್ ಸ್ಟ್ಯಾಂಡ್ ತಗೊಂಡಿಲ್ಲ, ನ್ಯೂಟ್ರಲ್ ಸ್ಟ್ಯಾಂಡ್ ತಗೊಂಡಿದ್ದಾರೆ. ಅಮೆರಿಕಾದವರು IMF ಬೋರ್ಡ್ ಅಲ್ಲಿ ನ್ಯೂಟ್ರಲ್ ಸ್ಟ್ಯಾಂಡ್ ತಗೊಂಡಿದ್ದಾರೆ, ಫಾರ್ ಸ್ಟ್ಯಾಂಡ್ ತಗೊಂಡಿಲ್ಲ. ಇವೆಲ್ಲ ಡಿಪ್ಲೊಮೆಸಿ. ಇನ್ನೇನಬೇಕು ನಾವು? ವೆರಿ ನೈಸ್. ಬಹಳ ಚೆನ್ನಾಗಿ ನೀವು ತಿಳಿಸಿದ್ರಿ. ಮಾತಾಡ್ತೀನಿ ನಿಮ್ ಜೊತೆ. ಸೊ ನೋಡ್ತಾ ಇದ್ದೀರಿ, ಬಹಳ ಮುಖ್ಯವಾಗಿ ಭಾರತ ಕದನ ವಿರಾಮ ಅಂದ ಸಂದರ್ಭದಲ್ಲಿ ಅದಕ್ಕೊಂದು ಸರಿಯಾದಂತ ಸ್ಪಷ್ಟನೆ ಬೇಕು, ಪಾರದರ್ಶಕತೆ ಅನ್ನೋದು ಬೇಕು ಅಂತ ಪ್ರತಿಪಕ್ಷಗಳು ಕೇಳ್ತಿದ್ದಾವೆ. ಇವತ್ತು ಆದಂಪುರ ವಾಯುನೆಲೆಯಲ್ಲಿ ನರೇಂದ್ರ ಮೋದಿಯವರು ಗುಡುಗಿದ್ದಾರೆ. ಪರಮಾಣುದ ಬೆದರಿಕೆಗೆ ನಾವು ಹೆದರೋದಿಲ್ಲ ಅನ್ನುವಂಥ ಸ್ಪಷ್ಟ ಸಂದೇಶವನ್ನು ಕೊಟ್ಟಿದ್ರೂ ಕೂಡ ಕನ್ವಿನ್ಸಿಂಗ್ ಫ್ಯಾಕ್ಟರ್ ಅಂತ ಬಂದರೆ ಆ ನಿರ್ಧಾರವನ್ನು ಒಪ್ಕೊಳ್ಳುವಂಥ ಸ್ಥಿತಿಯಲ್ಲಿ ಜನ ಇಲ್ಲ. ಸೊ ಈ ಮುಂಚೆ ಕಾಂಗ್ರೆಸ್ ವಕ್ತಾರರು ಡಿಪ್ಲೊಮಸಿ ಎಲ್ಲಿ ಭಾರತದಲ್ಲಿ ಫೇಲ್ ಆಗಿದೆ ಅನ್ನೋದನ್ನು ಹೇಳ್ತಾ ಇದ್ರು. ಬಹಳ ಮುಖ್ಯವಾಗಿ ನೋಡಿ, IMF ಇಂದ
ಆ ಭಯೋತ್ಪಾದಕ ಚಟುವಟಿಕೆಗೆ ಹಣ ಒದಗಿಸುವಂಥ ನಿಟ್ಟಿನಲ್ಲಿ ಒಂದು ಸರಿಯಾದಂಥ ಸ್ಟ್ಯಾಂಡನ್ನು ಭಾರತ ತಗೊಂಡಿಲ್ಲ. ಬೇಡ ಅಂತ ಹೇಳಬೇಕಿತ್ತು. ಅದು ಹಣ ರಿಲೀಸ್ ಆದರೆ ಅದು ಬಳಕೆ ಆಗೋದೇ ಭಯೋತ್ಪಾದನೆಗೆ ಅನ್ನುವಂಥ ಗಂಭೀರ ಆರೋಪ. ಆ್ಯಂಡ್ ಅಫ್ಕೋರ್ಸ್ ಕಾಂಗ್ರೆಸ್ ವಕ್ತಾರರು ಹೇಳಿದ್ದ ಅದು ನಾನು ತಪ್ಪು ಅಂತ ಹೇಳ್ತಿಲ್ಲ. ಈಸ್ ಟೆಲಿಂಗ್ ಕರೆಕ್ಟ್. ಅವರು 8,500 ಕೋಟಿ ಅಂತಂದ್ರೆ 19,500 ಕೋಟಿ ಅವ್ರು ರಿಲೀಸ್ ಆಗಿರ್ತಕ್ಕಂಥದ್ದು IMF ಇಂದ. ನೋಡಿ, ನಾವು ಒಂದು ಅಂತಾರಾಷ್ಟ್ರೀಯ ವ್ಯವಸ್ಥೆನಲ್ಲಿ ಇದ್ದೇವೆ. ಸೊ ನಾವ್ ಏನ್ ಮಾಡ್ಬೋದು ನೋಡಪ್ಪ, ಪಾಕಿಸ್ತಾನ ಭಯೋತ್ಪಾದಕತೆಯನ್ನು ಹೆಚ್ಚಿಸ್ತಾ ಇದೆ, ಭಯೋತ್ಪಾದಕತೆಯನ್ನು ಪೋಷಿಸ್ತಾ ಇದೆ. ನೀವು ದುಡ್ಡು ಕೊಟ್ರೆ ಅದು ಇಟ್ಕೊಂಡ್ಬಂದು ಮತ್ತೆ ಭಯೋತ್ಪಾದಕತೆಗೆ ಹಾಕ್ತಾರೆ. ಸೊ ಇಡೀ ವಿಶ್ವಕ್ಕೆ ಒಂದು ಏನ್ ಇಸ್ಲಾಮಿಕ್ ಟೆರರಿಸಂ ಅಂತಕ್ಕಂಥದ್ದು ಒಂದು ದೊಡ್ಡ ಬಿಗ್ ಕ್ವಶನ್ ಮಾರ್ಕ್ ಆಗ್ಬಿಟ್ಟಿದೆ. ನೀವು ದಯಮಾಡಿ ದುಡ್ಡು ಕೊಡಬೇಡಿ ಅಂತ ಹೇಳ್ಬೋದು. ಹಂಗಂತೇಳಿ ನೀವು ನಿಲ್ಸ್ಬಿಡಿ ಅಂತ ಹೇಳ್ಬಿಟ್ಟು ನಾವು ಹೋಗಿ ಅವ್ರ ಮೇಲೆ ಏನು ಹೇರಿಕೆ ಮಾಡ್ಲಿಕ್ಕೆ ಆಗಲ್ಲ. IMF ಅಂತಕ್ಕಂಥದ್ದು ಒಂದು ಇಂಡಿಪೆಂಡೆಂಟ್ ಒಂದು ಇನ್ಸ್ಟಿಟ್ಯೂಟ್. ಇಡೀ ಪ್ರಪಂಚದ ಎಲ್ಲಾ ದೇಶಗಳು ಅದಕ್ಕೆ ಸ್ವತಂತ್ರವಾಗಿದ್ದಾವೆ. ಎಲ್ಲವೂ ಸಹ ಅದಕ್ಕೆ ವೋಟ್ ಮಾಡಬಹುದು, ಎಲ್ಲವೂ ಸಹ ಪರ್ಸನಲ್ ಒಪಿನಿಯನ್ ಕೊಡಬಹುದು. ಅದರ ಅಮೆರಿಕದ ಮಾತು ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂತಂದ್ರೆ ಅದೇ ಆ ದರ್ದಿ ಏನಿದೆ ಕೇಳ್ತಿದ್ದಾರೆ. ಬಹಳ ಈ ಪದ ಪ್ರಯೋಗ ಮಾಡಲೇಬೇಕಾಗಿದೆ. ಹೂ ಇಸ್ ಹಿ? ಡೊನಾಲ್ಡ್ ಟ್ರಂಪ್ ಯಾರು? ಅಮೆರಿಕ 26% ಶೇರ್ ಹೊಂದಿದೆ. ಸೊ ಇದು ನಾವು ಯಾಕೆ ಭಾರತ 26% ಶೇರ್ ಯಾಕೆ ಹೊಂದಿಲ್ಲ ಅಂತ ಹೇಳಿ ಪ್ರಶ್ನೆ ಮಾಡೋರಿಗೆ ಅದು ನಾವು 75 ವರ್ಷದ ಒಂದು ಇತಿಹಾಸಕ್ಕೆ ಹೋಗ್ಬೇಕಾದ್ರೆ ಅದೇ ಬಿಟ್ಬಿಡೋಣ. ಬಟ್ ಆದ್ರೆ ಇವತ್ತು ಯಾಕೆ ಈ IMF ಕೊಡ್ತು ಅಂತಕ್ಕಂಥದ್ದಕ್ಕೆ IMF ಗೆ ಕ್ಲಾರಿಟಿನೂ ಬರ್ದಿದ್ದಾರೆ. ನರೇಂದ್ರ ಮೋದಿ ಅವರು ಮಾತಾಡಿದ್ದಾರೆ, ನಮ್ಮ ವಿದೇಶಾಂಗ ಸಚಿವರು ಮಾತಾಡಿದ್ದಾರೆ. ಏನು ಇದನ್ನ ತೆಗೆದುಕೊಂಡ್ಬಂದು ಭಯೋತ್ಪಾದಕತೆಗೆ ಹಾಕ್ತಾರೆ, ದಯಮಾಡಿ ಕೊಡಬೇಡಿ ಅಂತ ಹೇಳಿದ್ದಾರೆ. ಮತ್ತೆ ನಮ್ಮ ಕಾಂಗ್ರೆಸ್ ವಕ್ತಾರರು ಇನ್ನೊಂದು ಹೇಳಿದ್ರು, ಟರ್ಕಿ ಜೊತೆ ನೀವು ಮಾತಾಡ್ಲಿಲ್ವಾ ಅಂತೇಳಿ. ಟರ್ಕಿ ಜೊತೆನೂ ಮಾತಾಡಿದ್ದಾರೆ ನಮ್ಮ ವಿದೇಶಾಂಗ ಸಚಿವರು. ಮತ್ತೆ ನೀವು ಮೊನ್ನೆ ನೋಡಿದ್ರೆ ಚೀನಾ ವಿಚಾರ ಹೇಳಿದ್ರು. ಚೀನಾ ಏನು ಕದನ ವಿರಾಮ ಅಂತ ಘೋಷಣೆ ಆಗುತ್ತೋ, ಘೋಷಣೆ ಆಗಿದ ತಕ್ಷಣ ನೈಟ್ 9 ಗಂಟೆಗೆ ಒಂದು ಲೆಟರ್ ರಿಲೀಸ್ ಮಾಡ್ತಾರೆ, ವಿ ಆರ್ ಸಪೋರ್ಟಿಂಗ್ ದ ಪಾಕಿಸ್ತಾನ ಅಂತೇಳಿ. ಇಮಿಡಿಯೇಟ್ ಅಜಿತ್ ದೋವಲ್ ಮಾತಾಡ್ತಾರೆ. ಅಜಿತ್ ದೋವಲ್ ಮಾತಾಡಿ ವಿತಿನ್ 1 or 1.5 hour ವಿ ವಾಚಿಂಗ್ ದಟ್ ಮೀಡಿಯಾ. 1.5 hour ಅಲ್ಲಿ ಮತ್ತೆ ಒಂದು ರಿಲೀಸ್ ಆಗುತ್ತೆ ಇನ್ನೊಂದು ಲೆಟರ್. ಸೊ ನಾವು ಎರಡೂ ದೇಶಗಳು ದಯಮಾಡಿ ಶಾಂತಿ ಕಾಪಾಡ್ಕೋಬೇಕು, ಭಯೋತ್ಪಾದಕತೆ ವಿರುದ್ಧವಾಗಿದ್ದೀವಿ ಅಂತ ಹೇಳಿ. ಸೊ ದೇರ್ ಇಸ್ ನೋ ಡಿಪ್ಲೊಮೆಸಿ ಫೇಲ್ಯೂರ್ ಹಿಯರ್. ಸೊ ಇಲ್ಲಿ ಯಾರ್ಯಾರು ಏನೇನು ಕೆಲಸ ಮಾಡಬೇಕು ಅಲ್ಲಿ ಮಾಡ್ತಿದ್ದಾರೆ. ಸೊ ನಾವು ಪೊಲಿಟಿಕಲ್ ಅಜೆಂಡಾ ಬಿಟ್ಬಿಡೋಣ ಈ ವಿಚಾರದಲ್ಲಿ. ಇಲ್ಲಿ ಮಾಡಿರ್ತಕ್ಕಂಥ ಕೆಲಸ ಯಾರು, ಇಲ್ಲಿರ್ತಕ್ಕಂಥ ನಮ್ಮ ಸೆಕ್ಯೂರಿಟಿ ಅಡ್ವೈಸರ್ ಅಜಿತ್ ದೋವಲ್ ಆಗಿರ್ಬೋದು, ಅಥವಾ DGM ಆಗಿರ್ಬೋದು, ಅಥವಾ 3 ಸೈನ್ಯದ ಮುಖ್ಯಸ್ಥರಾಗಿರ್ಬೋದು, ಅವ್ರವ್ರ ಕೆಲಸಗಳನ್ನ ಅವ್ರು ಮಾಡ್ತಿದ್ದಾರೆ. ಸೊ ಅವ್ರ ಕೆಲಸ ಏನೇನು? ಅದೇ ಈಗ ಎಷ್ಟು ಚಂದ ಹೇಳಿದ್ರಲ್ವಾ, ಹಿಂಗಿದೆ ಗನ್ ಹಿಂಗಿದೆ, ಟ್ರಿಗರ್ ಪಾಯಿಂಟ್ ಅಲ್ಲಿ ಕೈಯೂ ಇದೆ, ಒತ್ತಕ್ ಬಿಡ್ಲಿಲ್ವಲ್ಲ ಅಂತ ಕೇಳ್ತಿದ್ದಾರೆ. ನಾವು ಪ್ರಧಾನಮಂತ್ರಿಗಳು ನೇರವಾಗಿ ಇದು ಸ್ಟಾರ್ಟ್ ಆಗ್ತಿದ್ದಂಗೆ, ಆಪರೇಷನ್ ಸಿಂಧೂರ ಸ್ಟಾರ್ಟ್ ಆಗ್ತಿದ್ದಂಗೆ 3 ಮುಖ್ಯಸ್ಥರುಗಳನ್ನ ಕರೆದು ನಿಮಗೆ ಸಂಪೂರ್ಣವಾಗಿ ಸ್ವಾತಂತ್ರ್ಯ ಕೊಟ್ಟಿದ್ದೀವಿ, ನೀವು ಏನ್ ಬೇಕಾದ್ರೂ ತೀರ್ಮಾನ ತೆಗೆದುಕೋಬಹುದು ಅಂತ ಹೇಳಿ ಪ್ರಧಾನಮಂತ್ರಿಗಳು ಹೇಳಿದ್ರು. ಮತ್ತೆ ಅದ್ರ ಜೊತೆಗೆ ನಾವು ಭಯೋತ್ಪಾದಕತೆ ವಿರುದ್ಧವಾಗಿದ್ದೀವಿ, ಯಾವುದೇ ಕಾರಣಕ್ಕೂ ನೀವು ನಿಲ್ಬೇಡಿ ಅಂತ ಹೇಳಿದ್ರು. ಐ ಥಿಂಕ್ ನಾವು ನೋಡ್ದಂಗೆ ಇತ್ತೀಚಿನ ದಶಕಗಳಲ್ಲಿ ಮಿಲಿಟರಿಗೆ ಫ್ರೀಡಮ್ ಕೊಟ್ಟಂತ ಮೊಟ್ಟ ಮೊದಲ ಪ್ರಧಾನಿ ಅಂತ ನಮ್ಗೆ ಅನ್ಸುತ್ತೆ. ಮತ್ತೆ ನೀವು ಇನ್ನ ನಮ್ಮ ಕಾಂಗ್ರೆಸ್ ವಕ್ತಾರರು ಹೇಳ್ತಾ ಇದ್ರು, ನೀವ್ ಏನ್ ಮಾಡ್ತಾ ಇದ್ರಿ, ನೀವ್ ಯಾಕೆ ಇಷ್ಟೊಂದು ಅಟ್ಯಾಕ್ ಆದ್ರೂ ನೀವ್ ಏನ್ ಆಕ್ಷನ್ ತೆಗೆದುಕೊಂಡಿದ್ದು ಅಂತ ಹೇಳ್ತಾ ಇದ್ರು. ನೋಡಿ, ನಾನು ಇವ್ರು ನಡೆದಿರ್ತಕ್ಕಂಥ ಹಳೆ ಇಶ್ಯೂಗಳನ್ನ ನಾನು ಹೇಳಲಿಕ್ಕೆ ಹೋಗಲ್ಲ. 2008 ಬಾಂಬೆ ಅಟ್ಯಾಕ್ ನಡೆಯುತ್ತೆ, ಅವಾಗ ಏನು ಮಾಡ್ಲಿಕ್ಕೆ ಆಗಲ್ಲ, ಕೈ ಕಟ್ಟಿ ಕೂತ್ಕೊಂಡಿದ್ರು, ಅದನ್ನ ಹೇಳಲಿಕ್ಕೆ ಹೋಗಲ್ಲ. ಅದಕ್ಕಿಂತ ಇನ್ನೂ ವಿಚಿತ್ರವಾದ ಹೇಳ್ತೀನಿ ನೋಡಿ, ಅಮೆರಿಕಾಗೆ ಎದುರ್ಕೊಂಡ್ರು ಅಂತ ಹೇಳ್ತಾರಲ್ಲ, ಅಮೆರಿಕಾಗೆ ಭಾರತ ಎದುರ್ಕೊಳ್ತಕ್ಕಂಥ ಪರಿಸ್ಥಿತಿ ಇಲ್ಲ. ಮತ್ತೆ ಬಿಜೆಪಿ ಯಾವತ್ತೂ ಸಹ ಎದುರ್ಕೊಂಡಿಲ್ಲ. ಇದೇ 1998 ಪ್ರೋಕ್ರಾನ್ ಅಣು ಪರೀಕ್ಷೆ ಮಾಡಿದಾಗ ಅವತ್ತು ಅಮೆರಿಕಾಗೆ ದಿಗ್ಬಂಧನ ಆಗ್ತೀವಿ ಅಂತ ಎದುರಿಸ್ತಾರೆ. ಅವತ್ತು ಅಮೆರಿಕವನ್ನು ಎದುರಾಕೊಂಡು ಇಡೀ ಪ್ರಪಂಚವನ್ನ ಎದುರಾಕೊಂಡು ಪ್ರೋಕ್ರಾನ್ ಅಣು ಪರೀಕ್ಷೆ ಮಾಡಿದ್ದು ಇದೇ ವಾಜಪೇಯಿ ಅವರು ಮತ್ತೆ APJ ಅಬ್ದುಲ್ ಕಲಾಂ ರವರು. ಯಾಕೆ ಅಲ್ಲಿವರೆಗೂ ಸಹ ಭಾರತ ಅಣುವನ್ನ ಪರೀಕ್ಷೆ ಮಾಡ್ಲಿಕ್ಕೆ ಆಗಿರ್ಲಿಲ್ಲ? ಇಡೀ ವಿಶ್ವ ಸಮುದಾಯ ಎದುರಿಸ್ತಾ ಇತ್ತು ನಮ್ಮನ್ನ, ಪಕ್ಕದ ಚೀನಾ ಎದುರಿಸ್ತಾ ಇತ್ತು, ಪಕ್ಕದ ಪಾಕಿಸ್ತಾನ ಎದುರಿಸ್ತಾ ಇತ್ತು. ಅವತ್ತಿನ ಪರಿಸ್ಥಿತಿಗೆ ನಮ್ಮ ಹತ್ರ ಒಂದು ಏರ್ ಕ್ರಾಫ್ಟ್ ಸಹ ಇರೋದಿಲ್ಲ. ಅಮೆರಿಕ F-16 ಕೊಟ್ಟಿರ್ತಾರೆ ಪಾಕಿಸ್ತಾನಕ್ಕೆ, ನಮ್ಮ ಹತ್ರ ಇರೋದಿಲ್ಲ. ಸೊ ಅಣು ಪರೀಕ್ಷೆ ಮಾಡಿ ನೀವೇನಾದ್ರೂ ನಮ್ಮ ಮೇಲೆ ಅಣು ಬಾಂಬ್ ಹಾಕ್ತಿವಿ, ನಮ್ಮ ಹತ್ರನೇ ಇದೆ ನೋಡಿ ಅಣು ಬಾಂಬ್ ಅಂತ ತೋರಿಸಿದ್ದು ಅಮೆರಿಕಾಗೆ ಎದುರಾಕೊಂಡು. ಇಂಥ ಬೆದರಿಕೆಗೆ ಅಂದ್ರೆ ಆ ಪರಮಾಣು ಅನ್ನುವಂಥ ಪಾಕಿಸ್ತಾನದ ಬೆದರಿಕೆಗೆ ಹಾಗಾದ್ರೆ ಭಾರತ ಬೆಚ್ಚಿ ಬಿದ್ದುಬಿಡ್ತಾ? 100% ನೋಡಿ, ಪರಮಾಣುದ ಆಮೇಲೆ ಹೇಳ್ತೀನಿ ಮೇಡಮ್. ಇನ್ನೊಂದು ಹೇಳ್ಬೇಕು, ಇದೇ 2021ರಲ್ಲಿ ಇವತ್ತೇನು ನಾವು ಅವ್ರು ಹಾಕಿರ್ತಕ್ಕಂಥ ಡ್ರೋನ್ ಆಗಿರ್ಬೋದು ಅಥವಾ ಅವ್ರು ಹಾಕಿರ್ತಕ್ಕಂಥ ಕ್ಷಿಪಣಿಗಳಾಗಿರ್ಬೋದು, ಎದುರಿಸಿರ್ತಕ್ಕಂಥ S-400 ನೀವೇನೋ ರಷ್ಯಾ ಬಳಿ ತೆಗೆದುಕೊಂಡ್ರೆ ನಾವು ನಿಮ್ ಮೇಲೆ ಆರ್ಥಿಕ ದಿಗ್ಬಂಧನ ಆಗ್ತೀವಿ ಅಂತ ಅಮೆರಿಕ ಹೇಳ್ತು. ಅದನ್ನ ನೀನ್ ಹಾಕಿದ್ರೆ ಹಾಕಳೆ ದಂಡ ಡಿಸಿಷನ್ ಅಂತ ಹೇಳಿ ತಗೊಂಡ್ಬಿಡ್ತಾರೆ. ಅದಾದ್ಮೇಲೆ ನಂತರ ನೀವೇನಾದ್ರೂ ರಷ್ಯಾ ಬಳಿ ಪೆಟ್ರೋಲಿಯಂ ತೆಗೆದುಕೊಂಡ್ರೆ ನಾವು ನಿಮ್ಮ ಮೇಲೆ ದಿಗ್ಬಂಧನ ಆಗ್ತೀವಿ ಅಂತ ಇದೇ ಅಮೆರಿಕ ಹೇಳುತ್ತೆ. ನೋಡಪ್ಪ, ಇದಕ್ಕೂ ನನಗೂ ಸಂಬಂಧ ಇಲ್ಲ, ನೀನ್ ಹಾಕೊಂಡ್ರೆ ಹಾಕು, ನನ್ನ ಇಂಡಿಪೆಂಡೆಂಟ್ ಡಿಸಿಷನ್ ಅಂತ ಹೇಳ್ತಾರೆ. ಆದ್ರೆ ಇವತ್ತು ಅಮೆರಿಕಕ್ಕೆ ಎದುರ್ಕೊಂಡ್ಬಿಟ್ರು ಮೋದಿ ಅವರು ಅಂತ ಹೇಳಿ ಇದು ದೊಡ್ಡ ಸುಳ್ಳು ಮೇಡಮ್. ಅದ್ರ ಜೊತೆಗೆ ಇನ್ನೊಂದು ನಾನು ಹೇಳಬೇಕು, ಯಾವಾಗ ಭಾರತದ ಪರಿಸ್ಥಿತಿ ಯಾವ ತರ ಇತ್ತು ಅಂತಂದ್ರೆ 1990ರಲ್ಲಿ IIF ಇಂಡಿಯನ್ ಏರ್ ಫೋರ್ಸ್ ಆಫೀಸರ್ಸ್ ಗಳನ್ನ ಸಾಯಿಸ್ತಕ್ಕಂಥ ಉಗ್ರ ಯಾರು ಯಾಸೀನ್ ಮಲ್ಲಿಕ್ ಇದ್ನೋ, ಯಾಸೀನ್ ಮಲ್ಲಿಕ್ನ ಇದೇ ಮನಮೋಹನ್ ಸಿಂಗ್ 2006ರಲ್ಲಿ ಕರ್ಕೊಂಡ್ಬಂದು ಊಟಕ್ಕೆ ಕರೀತಾರೆ, ಅವನ್ನ ಡಿಸ್ಕಷನ್ ಮಾಡೋಣ ಬಾ, ಕಾಶ್ಮೀರದಲ್ಲಿ ಶಾಂತಿ ಸ್ಥಾಪನೆ ಮಾಡೋಣ ಬಾ ಅಂತ ಹೇಳಿ ಒಬ್ಬ ಉಗ್ರನ್ನ ಕರೀತಾರೆ. ಸೊ ಈ ಮಟ್ಟದ ಹೊರಟೋಗಿದ್ದು ಪಾಕಿಸ್ತಾನ
ಪಾಕಿಸ್ತಾನ ಪೋಷಿಸ್ತಾ ಇರ್ತಕ್ಕಂಥ ಉಗ್ರರು ಬಂದು ಕಾಶ್ಮೀರದಲ್ಲಿ ಅಟ್ಯಾಕ್ ಮಾಡ್ತಿದ್ದಾರೆ, ಅಲ್ಲಿ ನಮ್ಮ ತಿರಂಗ ಧ್ವಜವನ್ನು ಆರ್ಸಕ್ ಆಗ್ತಾ ಇಲ್ಲ, ಅಲ್ಲಿ ಕಲ್ಲು ಹೊಡಿತಾ ಇದ್ದಾರೆ ಅಂತ ಗೊತ್ತಿದ್ರೂ ಸಹ ನಾವು ಅದನ್ನ ನಿಲ್ಸ್ಲಿಕ್ಕಾಗಿಲ್ಲ. 370 ಅಂತಕ್ಕಂಥ ಒಂದು ಸರಳದಲ್ಲಿ ಕಾಶ್ಮೀರವನ್ನು ನಾವು ಕಟ್ಟಾಕ್ಬಿಟ್ಟಿದ್ದು. ಅದ್ರ ಜೊತೆಗೆ ಅಜಬ್ ಕಶ್ಮಲ್ ಸಾರಿ ಯಾರು ಕಸಬ್ ಅನ್ನ ನಾವು 2008 ಅರೆಸ್ಟ್ ಮಾಡ್ತೀವಿ ಬಾಂಬೆ ಅಟ್ಯಾಕ್ ಅಲ್ಲಿ. ಅವನ್ನ ನಾವು ಗಲ್ಲಿಗೆ ಹಾಕೋದು 2012 ಅಷ್ಟಿಂತ ಸುಮಾರು 5 ವರ್ಷಗಳ ಕಾಲ ಬಿರಿಯಾನಿ ಕೊಟ್ಟಿಟ್ಕೊಂಡಿದ್ಯಾರು. ಅದ್ರ ಬಗ್ಗೆ ಮಾತಾಡ್ಬೇಕಲ್ವಾ? ಟೆಕ್ನಿಕಲಿ ವಿ ನೀಡ್ ಕ್ಲಾರಿಟಿ ಅಂದಾಗ ಉಗ್ರರನ್ನ ಪೋಷಿಸಿ ಬಿರಿಯಾನಿನೂ ಕೊಟ್ಟು ಸತ್ಯ ಬಾಯ್ ಬಿಡಿಸ್ಬೇಕು. ಸತ್ಯ ಬಾಯ್ ಬಿಡಿಸ್ಕೊಳ್ಳೋಕೆ 5 ವರ್ಷ ಬೇಕಾಗಿರಲಿಲ್ಲ. ನಾನು ಹೇಳೋದು ಮೇಡಮ್, ಸತ್ಯ ಬಾಯ್ ಮತ್ತೆ 2008 ಬಾಂಬೆ ಅಟ್ಯಾಕ್ ಆದಾಗ ಇದೇ ಪ್ರಧಾನಿ ಮಂತ್ರಿಗಳು ಮನಮೋಹನ್ ಸಿಂಗ್ ಬಂದ್ರೆ ಹೇಳ್ತಾರೆ, ನಾವು ಅಮೆರಿಕದ ಪ್ರೆಷರ್ ಒಳಗಾಗಿದ್ದು, ನಾವು ಅದಕ್ಕೋಸ್ಕರ ಪಾಕಿಸ್ತಾನದ ವಿರುದ್ಧವಾಗಿ ನಾವು ಯಾವುದೇ ರೀತಿ ಆಕ್ಷನ್ ತೆಗೆದುಕೊಳ್ಳಿಕ್ಕಾಗಲಿಲ್ಲ ಅಂತ ಮನಮೋಹನ್ ಸಿಂಗ್ ಸ್ವತಃ ಹೇಳ್ತಾರೆ. ಇಂಥ ಪರಿಸ್ಥಿತಿಯಲ್ಲಿ ಅಮೆರಿಕಕ್ಕೆ ಎದುರ್ಕೊಂಡಾರೆ ಯಾರು ಅಂತಕ್ಕಂಥದ್ದು ಇವತ್ತು ಕಾಂಗ್ರೆಸ್ ಅದನ್ನ ಒಂದು ಪೂರ್ವಾಲೋಚನೆ ಮಾಡಬೇಕು ದಯಮಾಡಿ. ಇವತ್ತು ನೋಡಿ ಮೇಡಮ್, ಇವತ್ತು ಇಡೀ ವಿಶ್ವಕ್ಕೆ ಒಂದು ಪಾಠ ಕಲಿಸಿದೀವಿ. ನೋಡ್ರಪ್ಪ, ನಮ್ಮ ಹತ್ರನೂ ಸಹ S-400 ಇದೆ, ನಮ್ಮ ಹತ್ರನೂ ಸಹ ಬ್ರಹ್ಮೋಸ್ ಕ್ಷಿಪಣಿಗಳಿದ್ದಾವೆ, ನಮ್ಮ ಹತ್ರನೂ ಸಹ ನೀವು ಹೊಡೆದ್ರೆ ನಾವು ಬಂದು ದುಗ್ಗಿ ಹೊಡಿತಕ್ಕಂಥ ಕೆಪಾಸಿಟಿ ನಮ್ಮ ಸೈನಿಕರಿಗಿದೆ ಅಂತೇಳಿ ಇಡೀ ವಿಶ್ವಕ್ಕೆ ಪಾಠವನ್ನ ಕಲಿಸಿದೀವಿ. ಇದು ಕೇವಲ ಪಾಕಿಸ್ತಾನ ಕಲಿಸಿರ್ತಕ್ಕಂಥ ಪಾಠ ಅಲ್ಲ, ಇದು ಚೀನಾಗೂ ಕಲಿಸಿದೀವಿ ಪಕ್ಕಕ್ಕೆ. ಯಾಕೆಂದ್ರೆ HQ9 ಕೊಟ್ಟಿದ್ದು ಚೀನಾದ HQ9 ರಾಡಾರ್ನ ಹೊಡೆದಾಕಿದ್ದು ಇದೇ ನಮ್ಮ ಸೈನಿಕರು. ಈಗ ಬಿಜೆಪಿಯವರ ಸ್ಟೇಟ್ಮೆಂಟ್ ಹೆಂಗಿರ್ಬೇಕು ಅಂತ ಹೇಳಿದ್ರೆ, ರಾಜಕೀಯ ಆಗಬಾರ್ದು ಅನ್ನೋದಾದ್ರೆ ಪ್ರತಿಪಕ್ಷದ ಸಹಕಾರದೊಂದಿಗೆ ಭಾರತ ಸೇನೆ ಈ ಕೆಲಸವನ್ನ ಮಾಡಿದೆ ಅನ್ನೋದಿದ್ರೆ ಇಲ್ಲಿ ರಾಜಕೀಯ 100% ನೋಡಿ. ನನ್ನ ಪಾಲಿಟಿಕ್ಸ್ ತರಕ್ಕೆ ಇಷ್ಟನೇ ಪಡ್ತಾ ಇಲ್ಲ. ಇವತ್ತು ಎಲ್ಲಾ ಪಕ್ಷಗಳು ಜೊತೆ ನಿಂತ್ಕೊಂಡಿದ್ದಾವೆ. ಅದ್ರ ಜೊತೆಗೆ ಇವತ್ತು ನಮ್ಮ ಸೈನ್ಯ ಮಾಡಿರ್ತಕ್ಕಂಥದ್ದು, ಮೊದಲು ಯಾರೋ ನಮ್ಮ ಮಾಜಿ ಸೈನಿಕರು ಹೇಳ್ತಿದ್ರು, ನಾವು ಒಂದು ಬಂದೂಕನ್ನ ಆರಿಸಬೇಕು ಅಂತಂದ್ರೆ ದೆಹಲಿಯಿಂದ ಪರ್ಮಿಷನ್ ತೆಗೆದುಕೋಬೇಕಾಯ್ತು. ಆದ್ರೆ ಇವತ್ತು ಆ ಪರಿಸ್ಥಿತಿ ಇಲ್ಲ ಅಂತ ಹೇಳಿ. ಆದ್ರೆ ಇಲ್ಲಿನ ರಾಜಕೀಯ ಮುಖ್ಯಸ್ಥರು ಅಷ್ಟೇ ಇಂಪಾರ್ಟೆಂಟ್ ಆಗ್ತಾರೆ. ವಿರೋಧ ಪಕ್ಷಗಳು ಸಹ ಇಲ್ಲಿರ್ತಕ್ಕಂಥ ಆಡಳಿತ ಪಕ್ಷಕ್ಕೆ ಸಪೋರ್ಟ್ ಮಾಡಬೇಕಾಗುತ್ತೆ. ಅದನ್ನ ಕಾಂಗ್ರೆಸ್ ಮಾಡಿದೆ. ಆದ್ರೆ ಇತ್ತೀಚೆಗೆ ಯಾಕಿದ್ರು ರಾಜಕೀಯ ಮಾಡ್ತಿದ್ದಾರೆ ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ. ದಯಮಾಡಿ ಇದರ ಮೆಚುರಿಟಿಯನ್ನ ಕಾಂಗ್ರೆಸ್ ಬೆಳೆಸ್ಕೋಬೇಕು ಅಂತ ನಾನು ಅನ್ಕೋತೀನಿ ಮೇಡಮ್. ಓಕೆ, ನಾಗೇಂದ್ರ ಅವರೇ, ರಕ್ತ ನೀರು ಒಟ್ಟಿಗೆ ಹರಿಯೋದಿಲ್ಲ ಅಂತಲೂ ನರೇಂದ್ರ ಮೋದಿ ಅವರು ಹೇಳ್ತಾರೆ, ಕದನ ವಿರಾಮ ಅಂತಲೂ ಹೇಳ್ತಾರೆ. ಹೆಂಗೆ ಅಂದರೆ ತಾಳಮೇಳ ಬರಬೇಕಲ್ವಾ ಮೇಡಮ್? ಇವತ್ತು ನೋಡಿ, ಇವತ್ತು ಮೊದಲು ಏನು ಇವತ್ತು ಅಲ್ಲಿ ಪಹಲ್ಗಾಮಲ್ಲಿ ಆಯಿತಲ್ಲ, ಉಗ್ರರ ಹತ್ಯೆಗಳು, ಅಲ್ಲಿ ಉಗ್ರರ ಹತ್ಯೆ ಮಾಡಿದ್ರಲ್ಲ ಅಲ್ಲಿ ಅಂತ ಅಮಾಯಕರನ್ನ, ಕೂಡಲೇ ರಾಜತಾಂತ್ರಿಕತೆಯನ್ನು ಯೂಸ್ ಮಾಡಿತ್ತು. ಮೊದಲು ಒಂದು ರಾಜತಾಂತ್ರಿಕತೆ ಯೂಸ್ ಮಾಡಿತ್ತು. ಒಬ್ಬ ರಾಜ ಗೆಲ್ಲಬೇಕಂದ್ರೆ ತನ್ನ ಕೋಟೆಯನ್ನು ಕೂಡ ಸುಭದ್ರ ಮಾಡ್ಕೊಬೇಕು, ತನ್ನ ಕೋಟೆಯನ್ನು ಕಾಪಾಡಿಕೊಂಡು ವಿರೋಧವಾಗಿರೋಂಥ ಪದವಿಯನ್ನು ಗೆಲ್ಲಬೇಕಾಗುತ್ತೆ. ಅಂಥ ಸಂದರ್ಭದಲ್ಲಿ ಇವರು ಹಂತವಾಗಿ ಮಾಡ್ತಾ ಬಂದರು. ಏನು ಹಂತ ಮಾಡ್ತಾ ಬಂದ್ರೆ ರಾಜತಾಂತ್ರಿಕವಾಗಿ ಅವ್ರಿಗೆ ಏನೇನು ಕೊಡಬೇಕು, ಹೇಗೆ ಪನಿಷ್ಮೆಂಟ್ ಮಾಡ್ಬೋದು ಅನ್ನೋದನ್ನ ಸಿಂಧು ನದಿನ ನಿಲ್ಲಿಸಿದ್ರು. ನೀವು ನೋಡ್ದಂಗೆ ಅವ್ರ ಹತ್ರ ಮಾಡ್ತಾ ವ್ಯವಹಾರಗಳನ್ನ ನಿಲ್ಲಿಸಿದ್ರು. ಅದಾದಮೇಲೆ ಮತ್ತೆ ಪಾಕಿಸ್ತಾನ ಜನಗಳನ್ನ ಅವ್ರನ್ನ ದೇಶಕ್ಕೆ ಹೊರಕಳಿಸಿದ್ರು. ಈ ರೀತಿ ಹಂತವಾಗಿ ಒಂದೊಂದು ಮಾಡಿಕೊಂಡು ಮತ್ತೆ ಏನು ಇವರು ಇಷ್ಟು ದಿವಸ ಏನು ಹೇಳ್ತಿದ್ರು, ಕಾಂಗ್ರೆಸ್ ಅವರು ಯುದ್ಧ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಸನ್ಮಾನ್ಯ ನರೇಂದ್ರ ಮೋದಿ ಅವ್ರದ್ದು ತಲೆ ತೆಗೆದು ಗಯಾಬ್ ಅಂತ ಹಾಕಿ ಈ ದೇಶದಲ್ಲಿ ಏನಾದರೂ ಅವಮಾನ ಮಾಡಿದ್ರು ಯಾರಿಗಿದೆ ಅದು ಕೀರ್ತಿ ಕಾಂಗ್ರೆಸ್ ಅವ್ರಿಗಿದೆ. ಆ ಥರ ಮಾಡಿದಂಥವ್ರು ಮತ್ತೆ ಇಲ್ಲಿ ರಾಜ್ಯದ ಮುಖ್ಯಮಂತ್ರಿ CM ಅವರು ಇಡೀ ಪಾಕಿಸ್ತಾನದ ಟಿವಿಗಳೆಲ್ಲ ವಿಜೃಂಭಿಸ್ಬಿಟ್ರು. ಯುದ್ಧನೇ ಬೇಡ ಅಂತ ಸ್ಟೇಟ್ಮೆಂಟ್ ಕೊಟ್ಟಿತ್ತು ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೊಟ್ಟಿದ್ರು. ಇದೆಲ್ಲ ನೋಡ್ತಾನೆ ಯುದ್ಧ ಆಯಿತು. ಯುದ್ಧ ಆದಮೇಲೆ ಏನಾಯಿತು, ನಮ್ಮ ಟಾರ್ಗೆಟು ಉಗ್ರವಾದಿಗಳಿರಬೇಕು. ಇಡೀ ವಿಶ್ವ ವಿರೋಧ ಇರೋದು ಉಗ್ರವಾದಿಗಳ ವಿರೋಧನೆ. ನಾವು ಅಲ್ಲ, ಇಡೀ ವಿಶ್ವ ಹೇಳೋದು ಅದನ್ನೇ, ಉಗ್ರವಾದಿಗಳನ್ನ ಬಿಡಬಾರ್ದು, ಅಲ್ಲಿ ಭಯೋತ್ಪಾದಕ ಸಪೋರ್ಟ್ ಮಾಡೋಣ ಬಿಡಬಾರ್ದು. ಈ ಒಂದು ಚಿಂತನೆ ಮಾತ್ರ ಇರೋದು ಹೊರತು ವಿಶ್ವ ಎಲ್ಲೂ ಸಪೋರ್ಟ್ ಮಾಡ್ತಾ ಇಲ್ಲ. ಇಡೀ ಪಾಕಿಸ್ತಾನ ನೀವು ಧ್ವಂಸ ಮಾಡಿಬಿಡಿ ಅಂತ, ಉಗ್ರವಾದಿಗಳನ್ನ ಬಿಡಬೇಡಿ, ಸಪೋರ್ಟ್ ಕೊಡೋಣ ಬಿಡಬೇಡಿ. ಈ ಕೂಡಲೇ ಅದನ್ನ ಆಕ್ಷನ್ ತಗೊಂಡು ಅವರ ಒಂದು ದೇಶಕ್ಕೆ ಹೋಗಿ ಅಲ್ಲಿನ ಉಗ್ರಗಳನ್ನ ಹೊಡೆದು ಇವತ್ತು ಅಂಕಿಅಂಶಗಳು ಸಮೇತ ಇವತ್ತು ಈ ರಾಜ್ಯದಲ್ಲೆಲ್ಲ ಹೇಳಿದ್ದಾರೆ, ದೇಶದಲ್ಲಿ ಹೇಳ್ತಾ ಇದ್ದಾರಲ್ಲ, ಇದು ಕಣ್ಣಿಗೆ ಕಾಣಿಸ್ತಾ ಇಲ್ವಾ? ಅಂದ್ರೆ ಇವ್ರ ಚಿಂತನೆ ಏನು, ಪಾಕಿಸ್ತಾನ ಇಳ್ದಾಗ ಮಾಡ್ಬಿಡಬೇಕು, ನಮ್ಮನ್ನು ಬಿಡ್ತಾರ, ಅಕ್ಕಪಕ್ಕ ದೇಶ ನಮ್ಮನ್ನು ಬಿಡ್ತಾರ? ಇವತ್ತು ನ್ಯೂಕ್ಲಿಯರ್ ನಮ್ಮ ಒಬ್ಬರ ಹತ್ರ ಇದೆಯಾ? ಇವತ್ತು ನ್ಯೂಕ್ಲಿಯರ್ ಬೇರೆ ದೇಶಗಳ ಹತ್ರ ಇಲ್ವಾ ಅನ್ನೋ ಪ್ರಶ್ನೆ ಬರ್ತದೆ. ಇವತ್ತು ಒಂದು ಯಾವ ರೀತಿ ನಾವು ತಗೊಬೇಕಾಗುತ್ತೆ ಅಂದಾಗ ಬರೀ ಪಾಕಿಸ್ತಾನ ಭಾರತ ಮಾತ್ರ ಇದ್ದಿದ್ರೆ ನಾವು ಏನ್ ಬೇಕಾಗಲಿ, ನಾವು ಇಲ್ಲ ಅವರು ಅನ್ನೋದು ಒಂದು ಇದಕ್ಕೆ ಹೋಗೋದಾಯ್ತು. ಇಡೀ ವಿಶ್ವ ಇದೆ ಸುತ್ತ ನಮಗೆ ಎಷ್ಟು ಜನ ಒಳ ಸಪೋರ್ಟ್ ಇದ್ದಾರೆ, ಎಷ್ಟು ಜನ ನಮ್ಮ ವಿರುದ್ಧವಾಗಿದ್ದಾರೆ, ನಮಗೆ ಒಳಗೆ ಸಪೋರ್ಟ್ ಮಾಡ್ದಂಗೆ ಇದ್ದು ಆಚೆ ಬಹಿರಂಗ ಮುಖ ಹೊಂದಿರುತ್ತೆ, ಒಳ ಮುಖ ಹೊಂದಿರುತ್ತೆ. ಸೊ ಹೀಗಿದ್ದಾಗ ಇವತ್ತು ನ್ಯೂಕ್ಲಿಯರ್ ಇರೋಂಥ ವಿಶ್ವದಲ್ಲಿ ಎಷ್ಟು ದೇಶಗಳ ಹತ್ರ ಇದ್ದಾವೆ? ಕೊರಿಯಾ 50 ನ್ಯೂಕ್ಲಿಯರ್ ಇಟ್ಟಿದೆ, ಇಸ್ರೇಲ್ 90 ಇಟ್ಟಿದೆ, ಪಾಕಿಸ್ತಾನ 170, ಭಾರತ 172, UK 225, ಫ್ರಾನ್ಸ್ 290, ಚೀನಾ 500, USA 5044, ರಷ್ಯಾ 5580. ಇಷ್ಟು ನ್ಯೂಕ್ಲಿಯರ್ ಇದೆ. ನಾವು ಯುದ್ಧಕ್ಕೆ ಹೋಗಬೇಕಂದ್ರೆ ಅಕ್ಕಪಕ್ಕದನ್ನೆಲ್ಲ ನಾವು ಅವ್ರನ್ನೂ ಕೂಡ ಮಾನ್ಯತೆ ತಗೋಬೇಕಾಗುತ್ತೆ. ನಾವು ನೇರ ಪಾಕಿಸ್ತಾನ ಉಗ್ರವಾದಿಗಳು ನೋಡಿದ್ರೆ ಎಲ್ಲರೂ ಸಪೋರ್ಟ್ ಮಾಡ್ತಾರೆ, ಅಲ್ಲಿದಂತ ಅಮಾಯಕರು ನೋಡಿದ್ರೆ ಬೇರೆ ದೇಶ ನಮ್ಮ ದೇಶ ನ್ಯೂಕ್ಲಿಯರ್ ಯೂಸ್ ಮಾಡ್ಬೋದು? ಒಪ್ಪುತ್ತಾ ದೇಶ ಇದು?
ಇಡೀ ವಿಶ್ವ ಒಪ್ಪುತ್ತಾ ಇದು. ಸೊ ನಮಗೆ ಬೇಕಾದ್ರೆ ಉಗ್ರವಾದಿಗಳಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ಉಗ್ರವಾದಿಗಳನ್ನ ಯಾರು ಹುಟ್ಟಾಕ್ತಾ ಇದ್ದಾರೆ, ಉಗ್ರವಾದಿ ಫ್ಯಾಕ್ಟ್ರಿಗಳವು ಅಲ್ಲಿ ಆ ದೇಶದಲ್ಲಿ ನುಗ್ಗಿ ಹೊಡೆದು ಆ ಕೀರ್ತಿ ಅಂದ್ರೆ ಬೇರ್ ಮಟ್ಟದವರೆಗೂ ಕಿತ್ತ ಹಾಕೋವರೆಗೂ ಆಪರೇಷನ್ ಸಿಂಧೂರ ಕಂಟಿನ್ಯೂ ಆಗ್ತಾನೆ ಕಂಟಿನ್ಯೂಷನ್ ಇದ್ದೇ ಇರುತ್ತೆ. ಎಲ್ಲೂ Oh, ನಿಲ್ಸಿಲ್ಲ God, ನಾವು. nice. ಉಗ್ರವಾದಿಗಳು ಎಲ್ಲಿ ಹುಟ್ಟಾಕ್ತಾರೋ ಅವ್ರನ್ನ ಧ್ವಂಸ ಮಾಡೋವರೆಗೂ ಈ ದೇಶ ಸುಮ್ಮನೆ ಕೂರಲ್ಲ. ಓಕೆ, ನಂದನ್ ಅವರೇ, ಕಾಂಗ್ರೆಸ್ ಇವತ್ತು ಇಷ್ಟೊಂದು ಟೀಕೆ ಟಿಪ್ಪಣಿಗಳನ್ನ ಮಾಡ್ತಾ ಇದೆ ಮತ್ತು ಸ್ಪಷ್ಟನೆಯನ್ನ ಕೇಳ್ತಿದೆ ಅಂದ್ರೆ ಕೇಂದ್ರ ಸರ್ಕಾರ ಸರ್ವಪಕ್ಷ ಸಭೆ ಕರೆಯೋದಿಲ್ಲ ಅಂತನ, ಅವರವರೇ ನಿರ್ಧಾರ ತಗೋತಾರೆ ಅಂತನ, ಏನಾದ್ರೂ ಆತಂಕ ಇದೆಯಾ ಅದ್ರ ಬಗ್ಗೆ? ನೋಡಿ, ಇದು ಸೆನ್ಸಿಟಿವ್ ಟಾಪಿಕ್, ದೇಶದ ಗಡಿ ವಿಚಾರ, 140 ಕೋಟಿ ಜನರ ವಿಚಾರ. ಇದರಿಂದ ಸರ್ವಪಕ್ಷ ಸಭೆ ಕರೆದಿ ಮತ್ತೆ ಒಂದು ಸ್ಪೆಷಲ್ ಸೆಷನ್ ಕರೆದಿ ಬ್ರೀಫ್ ಮಾಡಬೇಕು. ಏನು ಇಂಟರ್ನಲ್ ಮ್ಯಾಟರು, ಕಾನ್ಫಿಡೆನ್ಷಿಯಲ್ ಆಗಿರೋದು ಏನೇನ್ ನಡೆದಿದೆ ಹೇಳಿ ಅಂತ ಹೇಳ್ತಾ ಇಲ್ಲ. ಬ್ರೀಫ್ ಮಾಡೋದೊಂದು 7 ದಶಕಗಳಿಂದ ಭಾರತದಲ್ಲಿ ನಡ್ಕೊಂಡ್ ಬಂದಿದೆ. ಅದನ್ನ ಮುಂದುವರಿಸಬೇಕು ಅಂತ ಎಲ್ಲರ ಆಗ್ರಹನೂ ಕೂಡ ಹೌದು. ಅಲ್ಲಿ ಏನು ನೀವು ಕಾನ್ಫಿಡೆನ್ಷಿಯಲ್ ಆಗಿ ಮಾತಾಡಿದ್ದೀರಾ, ಅಲ್ಲಿ ಏನ್ ಮಾತಾಡಿದೀರಾ, ಇಲ್ಲೇನ್ ಬಿಟ್ಟಿದ್ದೀರಾ ಅಂತ ನಾವು ಅದನ್ನ ನಮ್ಮ ಮುಂದೆ ಬಂದು ಹೇಳಿ ಅಂತ ನಾವು ಕೇಳ್ತಾ ಇಲ್ಲ. ನಾವು ಹೇಳ್ತಾ ಇರೋದು ಒಬ್ಬ ಪ್ರತಿಪಕ್ಷಕ್ಕೂ ಒಂದು ಈ ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಒಂದು ಅಧಿಕಾರ ಇದೆ. ಹಾಗಾಗಿ ಅವ್ರಿಗೂ ಕೂಡ ಜವಾಬ್ದಾರಿ ಇರೋದ್ರಿಂದ ಏನೇನ್ ನಡೀತಾ ಇದೆ, ಏನೇನ್ ಮಾಡ್ತಾ ಇದೆ ಅಂತ ಒಂದ್ ಹೇಳ್ಬೇಕು. ಪ್ರತಿಪಕ್ಷ ಇದು ಏನಪ್ಪಾ, ನಿನ್ನೆ ಡೊನಾಲ್ಡ್ ಟ್ರಂಪ್ ಅವರೊಂದು ಮಾತಾಡಿದ್ರು. ಅವ್ರು ಇದು ನರೇಂದ್ರ ಮೋದಿ 8 ಗಂಟೆ ಅಡ್ರೆಸ್ ಮಾಡಕ್ ಮುಂಚೆ ಒಂದು ಪ್ರೆಸ್ ಮೀಟ್ ಮಾಡ್ತಾರೆ ಡೊನಾಲ್ಡ್ ಟ್ರಂಪ್ ಅವರು. 7:30 ಡ್ಯೂ ಟು ಟ್ರೇಡ್ ಐ ಹ್ಯಾವ್ ಟೋಲ್ಡ್ ಇಂಡಿಯಾ ಟು ಸೀಸ್ ಫೈರ್ ಅಂತಾರೆ. ಫಸ್ಟ್ ಸೀಸ್ ಫೈರ್, ನೆಕ್ಸ್ಟ್ ಅವರು ಬಿಸ್ನೆಸ್ ಮಾಡಕ್ಕೆ ಹೇಳ್ತಾರೆ. ನಾನು ಹೇಳಿದ ಕಡೆ ಡೀಸೆಲ್ ತಗೋ, ನಾನು ಹೇಳಿದ ಕಡೆ ಪೆಟ್ರೋಲ್ ತಗೋ, ನಾನು ಹೇಳಿದ ಕಡೆ ಯುದ್ಧ ವಿಮಾನಗಳು ತಗೋ, ನಾನು ಹೇಳಿದ ಕಡೆ ಟ್ರೇಡ್ ಮಾಡು ಅಂತ ನೆಕ್ಸ್ಟ್ ಅವರು ಹೇಳ್ಕೊಂಡು ಬರ್ತಾರೆ. ಇದೇ ಅವರ ಮುಂದಿನ ನಡೆ. ಯಾಕಂದ್ರೆ ನಿನ್ನೆ ಡೊನಾಲ್ಡ್ ಟ್ರಂಪ್ ಅವರ ಹೇಳಿಕೆನೆ ಇವತ್ತು ನೀವು ತೆಗೆದುಬಿಟ್ಟು ನೋಡ್ಬೋದು. ವಿ ನೀಡ್ ಟು ಕಂಟಿನ್ಯೂ ಟು ದ ಟ್ರೇಡ್, ದಟ್ಸ್ ವೈ ಐ ಆಮ್ ಪುಟಿಂಗ್ ದ ಸೀಸ್ ಫೈರ್. ಇದರ ಅರ್ಥ ಏನು? ನೆಕ್ಸ್ಟ್ ಅವರ ಸ್ಟ್ಯಾಂಡ್ ಏನಿರುತ್ತೆ ಡೊನಾಲ್ಡ್ ಟ್ರಂಪ್ ಅವ್ರದ್ದು? ನಾವ್ ಹೇಳಿದ ಕಡೆ ಡೀಸೆಲ್ ತಗೊಳ್ಳಿ, ನಾವ್ ಹೇಳಿದ ಕಡೆ ಗ್ಯಾಸ್ ತಗೊಳ್ಳಿ, ನಾವ್ ಹೇಳಿದ ಕಡೆ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ತಗೊಳ್ಳಿ, ನಾವ್ ಹೇಳಿದ ಕಡೆ ಫೈಟರ್ಗಳು ತಗೊಳ್ಳಿ ಅಂತ ಒಂದು ಡಿಕ್ಟೇಟ್ ಮಾಡಕ್ ಶುರು ಮಾಡ್ತಾರೆ. ಇದು ಅಮೆರಿಕದ ಮುಂದೆ ಮಂಡಿ ಊರೋ 140 ಕೋಟಿ ಜನರ ಭಾವನೆಗೆ ಧಕ್ಕೆ ತಂದಿಲ್ವಾ? 140 ಕೋಟಿ ಜನರ ಮಂಡಿ ಊರೋ ಅವಶ್ಯಕತೆ ಐತೆ ಇದು ಅಮೆರಿಕದ ಮುಂದೆ. ಒಳ್ಳೆ ಪಾಯಿಂಟ್ ನಂದನ್ ಅವರೇ, ಒಳ್ಳೆ ಪಾಯಿಂಟ್ ರೈಸ್ ಮಾಡಿದ್ರಿ ನೀವು. ಅಂದ್ರೆ ನಮ್ಗೆ ಸ್ವಾಭಿಮಾನ ಇಲ್ವಾ? 140 ಕೋಟಿ ಜನಕ್ಕೆ ಸ್ವಾಭಿಮಾನ ಇಲ್ವಾ? 21 ಏನಪ್ಪಾ ಇವತ್ತು JDS ಅವ್ರು ಹೇಳ್ತಿದ್ದಾರೆ, ಬಿಜೆಪಿ ಅವ್ರು ಹೇಳ್ತಿದ್ದಾರೆ ನಾವು ಟೆರರಿಸ್ಟ್ ಗಳನ್ನ ಒಡೆದು ಬಿಸಾಕ್ತಾ ಇದೀವಿ ಅಂತ. ಈ ಟೆರರಿಸ್ಟ್ ಗೆ ಸಪೋರ್ಟ್ ಮಾಡ್ತಿರೋದು ಯಾರು? ಈ ಟೆರರಿಸ್ಟ್ ಸಪೋರ್ಟ್ ಮಾಡ್ತಿರೋ ಇಂಡೈರೆಕ್ಟ್ ಆಗಿ ಯಾರು? ಇದೇ ಪಾಕಿಸ್ತಾನದ ಸೇನೆ ಹಾಗೂ ಸರ್ಕಾರ. ಅಲ್ಲ, ಬಿಜೆಪಿ ಅವ್ರು ಹೇಳ್ತಿದ್ದಾರ 100 ಜನ ಹೊಡೆದಾಕಿರೋದು ಅಂತ ಹೇಳಿ. ಸೇನಾ ಮುಖ್ಯಸ್ಥರು ಹೇಳಿದ್ ಕೇಳಿಸ್ಲಿಲ್ವಾ ನಿಮ್ಗೆ ನಂದನ್ ಅವರೇ? ನಾನೇನು ನೋಡಿ, ಸೇನೆ ಮುಖ್ಯಸ್ಥರು ಹೇಳಿದ್ದಾರೆ 100 ಜನರನ್ನು ಹೊಡೆದಾಕಿದ್ದಾರೆ, ಹೌದು ಒಪ್ಕೊಳ್ಳೋಣ, ವಿ ವಿಲ್ ಅಕ್ಸೆಪ್ಟ್. ಬಟ್ ಬುಡದ ಸಮೇತ ಕಿತ್ತಾಕದ್ವಾ ಅನ್ನೋದು ನಮ್ಮ ಕ್ವಶನ್ ಮಾರ್ಕ್. ಏನ್ ಬೆಳಗಾದ ತಕ್ಷಣ ಆಗ್ಬಿಡುತ್ತ ಅದು? ಬೇರ್ ಮಟ್ಟದಿಂದ ಅದು ಆಳವಾಗಿ ಬೇರೂರಿರುವಾಗ ಇಷ್ಟು ದಿವಸ ಘೋಷಣೆ ಮಾಡಿದ್ದಾಗ ಸ್ಟಾರ್ಟ್ ಮಾಡಿದ್ರೆ ಇವಾಗ ಕೊಟ್ಟ ಗುರಿಯನ್ನು ನೀವೇನಕ್ಕೆ ಮತ್ತೆ ಇದು ತುಂಬಾ ಬಾಲಿಶ ಹೇಳಿಕೆ ಆಗುತ್ತೆ ಕಶ್ಯಪ್ ಅವರೇ. ಇದು ತೀರಾ ಬಾಲಿಶ ಆಗುತ್ತೆ. ಬೆಳಗಾಗೋದ್ರೊಳಗೆ ನೋಡಿ ಪಾಕಿಸ್ತಾನದ ಧೋರಣೆ ಹೆಂಗಿದೆ ಅಂತ ಹೇಳಿದ್ರೆ ನಾವು ನೀವು ಅರ್ಥ ಮಾಡ್ಕೋಬೇಕು. ಕಾಂಗ್ರೆಸ್ ಬೇಡ, ನಾನು ಜೀ ಕನ್ನಡ ನ್ಯೂಸ್ ಅಂತಾನು ಮಾತಾಡೋದು ಬೇಡ, ಸಾಮಾನ್ಯರಾಗಿ ಮಾತಾಡೋಣ. ನೋಡಿ 100 ಜನ ಹೊಡೆದಾಕಿದ್ದೀರಾ, ಇನ್ನು 1000 ಜನ ನಾವು ತಯಾರು ಮಾಡ್ತೀವಿ ಅನ್ನುವಂತ ಧೋರಣೆ ಇದೆ ಪಾಕಿಸ್ತಾನದಲ್ಲಿ. ನಾವು ಪಕ್ಷಗಳಾಗಿ ಮಾತಾಡೋದು ಬೇಡ, ರಾಜಕೀಯ ಬೇಡ, ಅದನ್ನ ರಾಜಕೀಯ ಯಾವಾಗ್ಲಾರು ಮಾತಾಡ್ತಾನೆ ಇರ್ತೀವಿ. ನೋಡಿ, ನಿಮಗೆ ಡೊನಾಲ್ಡ್ ಟ್ರಂಪ್ ಅವ್ರು ಕೊಡುವಂತ ಸ್ಟೇಟ್ಮೆಂಟ್ ಮೇಲೆ, ಆ ಟ್ವೀಟ್ ಮೇಲೆ ನಂಬಿಕೆ ಇದೆ, ದೇಶದ ಪ್ರಧಾನಿ ಮೇಲೆ ನಂಬಿಕೆ ಇಲ್ಲ. ದೇಶದ ಪ್ರಧಾನಿ ಮಾತಾಡೋ ಸಂದರ್ಭದಲ್ಲಿ ಒಂದು ಕ್ಷಣಕ್ಕೂ ಕೂಡ ಟ್ರಂಪ್ ಅಂತ ಪದ ಪ್ರಯೋಗ ಮಾಡಲಿಲ್ಲ. ನೀವು ಅವ್ರು ಯಾರ್ದೋ ಮಾತನ್ನು ನಂಬ್ತೀರಿ. ಯಾಕೆ? ನಿಮ್ಮ ದೇಶದ ಪ್ರಧಾನಿ ಬಗ್ಗೆ ನಿಮಗೆ ನಂಬಿಕೆ ಇಲ್ವಾ, ಅಥವಾ ನಿಮ್ಮ ಸೇನಾ ಮುಖ್ಯಸ್ಥರ ಮೇಲೆ ನಿಮಗೆ ನಂಬಿಕೆ ಇಲ್ವಾ ಕಶ್ಯಪ್ ಅವರೇ? ನೋಡಿ, ಇದು ವಿದೇಶಾಂಗ ವಕ್ತಾರರು ಡೊನಾಲ್ಡ್ ಟ್ರಂಪ್ ಟ್ವೀಟ್ ಮಾಡಾದ್ಮೇಲೆ ಬಂದ್ಬಿಟ್ಟು ಏನಕ್ಕೆ ಪ್ರೆಸ್ ಮೀಟ್ ಮಾಡ್ಬೇಕಾಗಿತ್ತು? ನೀವು ಟೈಮ್ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀರಿ. ಜಸ್ಟ್ ಅಬ್ಸರ್ವ್ ದ ಸ್ಟೇಟ್ಮೆಂಟ್ಸ್. ಸೇನಾ ಮುಖ್ಯಸ್ಥರ ಸೇನಾ ಸುದ್ದಿಗೋಷ್ಠಿಯನ್ನ ಅಬ್ಸರ್ವ್ ಮಾಡಿ. ನೀವು ಒಂದ್ ನಿಮಿಷ ಕೇಳಿ. ಇವಾಗ ಬ್ರೀಫಿಂಗ್ ಮಾಡ್ತಾ ಇರೋದು ಯಾರು? ವಿದೇಶಾಂಗ ವಕ್ತಾರರು ಬಂದ್ಬಿಟ್ಟು ಡೊನಾಲ್ಡ್ ಟ್ರಂಪ್ ಟ್ವೀಟ್ ಆದ 5 ನಿಮಿಷಕ್ಕೆ ಬಂದ್ಬಿಟ್ಟು ಪ್ರೆಸ್ ಮೀಟ್ ಮಾಡಿದ್ರು, ವಿ ಆರ್ ಪುಟಿಂಗ್ ಸೀಸ್ ಫೈರ್ ಅಂತ. ಅದರ ಅರ್ಥ ಏನು? ನೀವು ಉತ್ತರ ಕೊಡಿ, ಇದಕ್ಕೆ ಉತ್ತರ ಕೊಡಿ. ವೈ ಆರ್ ದೇ ಲಿಸ್ನಿಂಗ್ ಟು ಅಮೆರಿಕಾ ಡೊನಾಲ್ಡ್ ಟ್ರಂಪ್?
ನೋಡಿ ಕಶ್ಯಪ್ ಸರ್ ಪ್ಲೀಸ್ ಲಿಸನ್. ನೋಡಿ ಡೊನಾಲ್ಡ್ ಟ್ರಂಪ್ ಪ್ಲೀಸ್ ಲಿಸನ್ ಕಶ್ಯಪ್ ಸರ್ ಒಂದು ನಿಮಿಷ. ಕಶ್ಯಪ್ ಸರ್ ನೋಡಿ, ಅವ್ರು ವಿ ಆರ್ ಪುಟ್ಟಿಂಗ್ ಸೀಸ್ ಫೈರ್ ಅಂತ ಹೇಳಿಲ್ಲ. both the countries are agreed to cease fire, congratulate them ಅಂತ ಹೇಳಿರ್ತಕ್ಕಂಥದ್ದು ಡೊನಾಲ್ಡ್ ಟ್ರಂಪ್ನ ಯಾವ ರೀತಿ ಆಟ ಅಂತಕ್ಕಂಥದ್ದು ಇಡೀ ಪ್ರಪಂಚಕ್ಕೆ ಎಲ್ಲರಿಗೂ ಗೊತ್ತಿದೆ. ದಯಮಾಡಿ ಬೇರೆ ದೇಶದ ಒಬ್ಬ ಪ್ರಧಾನಿ ಮಾತ್ರ ನಾವು ಕೇಳೋದು ಬೇಡ ಸರ್. 21 ಉಗ್ರಗಾಮಿಗಳ ಕ್ಯಾಂಪ್ ಇನ್ನೂ ಹೊಡೆದಿಲ್ಲ. ಕಾಂಗ್ರೆಸ್ನವ್ರಿಗೆ ಸೈನ್ಯದ ಮೇಲೆ ನಂಬಿಕೆ ಇಲ್ಲ, ಈ ದೇಶದ ಪ್ರಧಾನಿ ಮೇಲೆ ನಂಬಿಕೆ ಇಲ್ಲ ಅಂತಂದ್ರೆ ನಾವ್ ಏನ್ ಹೇಳೋಣ? ಪಾಕಿಸ್ತಾನ ಪ್ರಧಾನಿ ಮಾತು ಕೇಳ್ತೀರಿ, ನರೇಂದ್ರ ಮೋದಿ ಅವ್ರನ್ನ ಬಿಟ್ಬಿಡೋಣ. ನಂದನ್ ಅವರೇ, ಸೈನ್ಯದ ಮುಖ್ಯಸ್ಥರುಗಳು ಹೇಳಿದ್ದಾರೆ, ಸೈನ್ಯದ ಮುಖ್ಯಸ್ಥರು ಮಾತು ಕೇಳಿ. ಸೇನಾ ಮುಖ್ಯಸ್ಥರು ಬಹಳ ಕಾನ್ಫಿಡೆಂಟ್ ಆಗಿದ್ದಾರೆ. ಭಾರತದ ಸೇನೆ ಬಹಳ ಕಾನ್ಫಿಡೆಂಟ್ ಆಗಿದೆ. ಭಾರತ ಕಾಂಗ್ರೆಸ್ ಪಾರ್ಟಿ ಎಂದಿಗೂ ಇದ್ದಿರುತ್ತೆ. ಇವತ್ತು ದಯಮಾಡಿ ಕೇಳಿ, ನೀವು ಅವ್ರು ಹೇಳಿದಾರಲ್ಲ, ಬಂದು ಮಿಸ್ತ್ರಿ ಅವರು ಹೇಳಿದ್ದಾರೆ, 3 ನಮ್ಮ DGM ಅವರು ಹೇಳಿದ್ದಾರೆ, 3 ಸೇನಾ ಮುಖ್ಯಸ್ಥರುಗಳು ಸಹ ಹೇಳಿದ್ದಾರೆ ಏನೇನ್ ಮಾಡಿದೀವಿ ಅಂತ ಹೇಳಿ, ವಿತ್ ಸ್ಯಾಟಲೈಟ್ ಫೋಟೋಸ್, ವಿತ್ ಪ್ರೂಫ್ ಹೇಳಿದ್ದಾರೆ ಸರ್. ದಯಮಾಡಿ ಕೇಳಿ, ಬಲಿಷ್ಠ ಆಗಿದ್ದಾರೆ ಕಾಶಪ್ಪನವರೇ, ದಯಮಾಡಿ ಕೇಳಿ. ಅವರು ಪ್ರೂಫ್ ಹೇಳಿದ್ದಾರೆ, ಯಾವ ರೀತಿ ಅಟ್ಯಾಕ್ ಮಾಡಬೇಡಿ, ಆಗಿರ್ತಾರೆ. ನಿಮ್ಮಂತವರಿಂದ ನೀವು ರಾಜಕೀಯ ಮಾಡೋದು, ಡೊನಾಲ್ಡ್ ಟ್ರಂಪ್ ಹೇಳಿದ ತಕ್ಷಣ ನಿಲ್ಸೋದು. ನೋಡಿ, ನಿಮಗೆ ಡೊನಾಲ್ಡ್ ಟ್ರಂಪ್ ಅಂತಕ್ಕಂಥದ್ದು ಇಟ್ಸ್ ಒನ್ ಆಫ್ ದ ಟೂಲ್ ಕಿಟ್ ಯು ಆರ್ ಯೂಸಿಂಗ್ ಅಷ್ಟೇ ಸರ್. ಇದು ಡೊನಾಲ್ಡ್ ಟ್ರಂಪ್ ಯಾರೋ ಒಬ್ಬ ಹುಚ್ಚು ದೊರೆ ಹೇಳ್ದ, ಅವ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕೊಂಡ ಅಂತ ಹೇಳಿ ನೀವ್ ಯಾಕೆ ಹೇಳ್ತಿದ್ದೀರಿ? ಇದೇ ಹುಚ್ಚು ದೊರೆ ಹೇಳಿದ್ದ ಉಕ್ರೇನ್ ಯುದ್ಧ ನಿಲ್ಲಿಸ್ತೀನಿ ಅಧಿಕಾರಕ್ಕೆ ಬಂದ್ರೆ ಅಂತ. ಇದೇ ಹುಚ್ಚು ದೊರೆ ಹೇಳಿದ್ದ ಅಧಿಕಾರಕ್ಕೆ ಬಂದ್ರೆ ನಾವು ಇಸ್ರೇಲ್ ಯುದ್ಧ ನಿಲ್ಲಿಸ್ತೀವಿ ಅಂತ. ಯಾಕೆ ನಿಲ್ಸಕ್ಕಾಗಿಲ್ಲ ಹುಚ್ಚು ದೊರೆಗೆ? ನರೇಂದ್ರ ಮೋದಿ ಹುಚ್ಚು ದೊರೆನ ಹೋಗ್ಬಿಟ್ಟು ತಪ್ಕೊಂಡಿದ್ರು. ನೋಡ್ರಿ ನಿಮ್ಗೆ ಪಾಪ ವಿದೇಶಾಂಗದ ಒಂದು ರಿಲೇಶನ್ಶಿಪ್ ಬಗ್ಗೆ ನಿಮಗೆ ನಾಲೆಡ್ಜ್ ಇಲ್ಲ ಅನ್ಸುತ್ತೆ. ಈ ದೇಶದ ಪ್ರಧಾನಿ ಅಂತ ಅನ್ಸ್ಕೊಂಡರು ಎಲ್ಲಾ ಪ್ರಧಾನಮಂತ್ರಿಗಳ ಜೊತೆ ಹೋಗಿ ಮಾತುಕತೆ ನಡೆಸಬೇಕಾಗುತ್ತೆ. ಇಟ್ಸ್ ದ ಇಂಟರ್ನ್ಯಾಷನಲ್ ರಿಲೇಶನ್ಶಿಪ್ ಕಶ್ಯಪ್ ಅವರೇ, ಇಟ್ಸ್ ದ ಇಂಟರ್ನ್ಯಾಷನಲ್ ರಿಲೇಶನ್ಶಿಪ್. ಕಶ್ಯಪ್ ಅವರೇ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ನಿಮ್ಮ ಆಕ್ರೋಶ. ನೀವು ಒಳಿತಿಗಾಗಿ ಮಾತಾಡ್ತಾ ಇದ್ದೀರಾ, ನಾನು ಅರ್ಥ ಮಾಡ್ಕೋತೀನಿ. ಐ ಡೋಂಟ್ ವಾಂಟ್ ಟು ಕಂಪೇರ್. 1971 ನಾನು ಭಾವಿಸ್ತೀನಿ, 93,000 ಸೈನಿಕರನ್ನ ಇದೇ ಭಾರತೀಯ ಸೇನೆ ನೀವು ನಂಬಿದಿರಲ್ಲ, ಅವರೇ ಕರ್ಕೊಂಡ್ಬಂದರು. ಇಲ್ಲಿ ಬಿರಿಯಾನಿ ಮೊಸರನ್ನ ಕಳಿಸ್ಕೊಟ್ರಲ್ಲ, ಅಂಥ ಒಂದು ಸಿಚುವೇಶನ್ ಅಲ್ಲ, ಅವತ್ತಿನ ಆ ಸಿಚುವೇಶನ್ ಎದುರಿಸಿದೀವಿ, ಈ ಸಿಚುವೇಶನ್ ಎದುರಿಸಿದೀವಿ. ಬಿ ವಿತ್ ದ್ಯಾಟ್, ಅದ್ರ ಜೊತೆಗಿರಿ. ಸೇನೆ ಮೇಲೆ ನಂಬಿಕೆ ಇಡಿ ಕಶ್ಯಪ್ ಅವರೇ, ರಾಜಕೀಯ ಬಿಟ್ಬಿಡೋಣ. ಸೇನೆ ಮೇಲೆ ನಂಬಿಕೆ ಇದೆ, ನಾವು ಸೇನೆಯೊಂದಿಗೆ ಇರ್ತೀವಿ. ಮತ್ತೆ ನೀವು ಟ್ರಂಪ್ ಯಾಕೆ ನಂಬಿಕೆ ಇಡ್ತೀರಾ ಸರ್? ಈಲ್ಡ್ ಆಗ್ದೇನೆ ನಾವು ಬಾಂಗ್ಲಾದೇಶವನ್ನು ಒಂದು ಪುಡಿ ಮಾಡ್ಬಿಟ್ಟು, ಒಂದು ಬೇರೆ ಇದು ಪಾಕಿಸ್ತಾನವನ್ನು ಪುಡಿ ಮಾಡ್ಬಿಟ್ಟು ಬೇರೆ ರಾಷ್ಟ್ರ ಬಾಂಗ್ಲಾದೇಶವನ್ನ ಪುಡಿ ಮಾಡುದು. ಇವತ್ತು ಅದೇ ಬಾಂಗ್ಲಾದೇಶದ ಟೆರರಿಸ್ಟ್ಗಳು ನಮ್ಮ ಮೇಲೆ ಅಟ್ಯಾಕ್ ಮಾಡ್ತಿದ್ದಾರೆ. ಬಾಂಗ್ಲಾದೇಶ ಇಸ್ ನಾಟ್ ಅವರ್ ಇಶ್ಯೂ. ಅಲ್ಲ, ಅದ್ರ ಬಗ್ಗೆ ಚರ್ಚೆ ಮಾಡಕ್ ದೊಡ್ಡ ಚರ್ಚೆ ಆಗುತ್ತೆ. ಬಾಂಗ್ಲಾದೇಶ ಇಸ್ ನಾಟ್ ಅವರ್ ಇಶ್ಯೂ. POK issue, POK is the issue of Congress. ಇದು ನಿಮ್ಮ ಡಿಪ್ಲೊಮಸಿ ಅಲ್ಲ, POK is the issue of Congress. POK ಅಂತ ಸಮಸ್ಯೆನ ಸೃಷ್ಟಿ ಮಾಡಿದೆ ಕಾಂಗ್ರೆಸ್. ಪ್ರತಿಪಕ್ಷದವರು ಜವಾಬ್ದಾರಿಯುತ ಸ್ಥಾನದಲ್ಲಿದ್ದಾರೆ. ನೋಡ್ರಿ, ನೋಡಿ ಸಜೆಷನ್ ಏನ್ ಕೊಡ್ತಾರೆ ಕಶ್ಯಪ್ ಅವರೇ, ನಿಮ್ಮ ಸಜೆಷನ್ ಏನು ಈ ಸಂದರ್ಭದಲ್ಲಿ ಹಿಂಗ ಮಾಡಿದ್ರೆ ಸೂಕ್ತ ಅನ್ನೋದು? ಸೇನೆಗೆ ಫ್ರೀ ಹ್ಯಾಂಡ್ ಇದೆ, ಅದನ್ನ ಕಂಟಿನ್ಯೂ ಆಗ್ಬೇಕು. ಅವರ ಮಿಷನ್ ಮುಗಿಸ್ಬೇಕು. ಅರ್ಧ ದಾರಿಲಿ ಅವರು ಇಟ್ಟಿರೋ ಟಾರ್ಗೆಟ್ ನ ನಿಲ್ಲಿಸಬಾರ್ದು. ಅದೇ ಕಾಂಗ್ರೆಸ್ ಸ್ಟ್ಯಾಂಡ್. ನೈಸ್, ವೆರಿ ನೈಸ್, ವೆರಿ ನೈಸ್. ಅದೇ ಕಾಂಗ್ರೆಸ್ ಸ್ಟ್ಯಾಂಡ್. ಇವಾಗ ಏನೋ ಒಂದು ಟಾರ್ಗೆಟ್ ಕೊಟ್ಟಿದ್ದಾರೆ, ಏನೋ ಒಂದು ತನಿಖೆ ನಡೀತಾ ಇದೆ. ಮಧ್ಯದಲ್ಲಿ ಇವರು ಯಾರೋ ಡೊನಾಲ್ಡ್ ಟ್ರಂಪ್ ಹೇಳ್ಬಿಟ್ಟು ಅಂದ್ಬಿಟ್ಟು ಯಾಕೆ ನಿಲ್ಲಿಸ್ಬೇಕು? ಡಿಮೊರಲೈಸ್ ಮಾಡ್ತಾ ಇಲ್ವ ನಮ್ಮ ಸೇನೆ, ಆರ್ಮಿ ಅವ್ರಿಗೆ? ಡೊನಾಲ್ಡ್ ಟ್ರಂಪ್ ಅವರು ಹೇಳೇನೆ ಈ ಕದನ ವಿರಾಮ ಆಗಿರೋದು, ಅದು ನಿಮಗೆ ಒಪ್ಪಿಗೆ ಇಲ್ಲ? ಹೌದು, ಆಬ್ವಿಯಸ್ಲಿ. ವಿದೇಶಾಂಗ ವಕ್ತಾರರು ಆದ್ಮೇಲೆ ಬಂದ್ಬಿಟ್ಟು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇದಕ್ಕಿಂತ ಪ್ರೂಫ್ ಇನ್ನೇನ್ ಬೇಕು? ಈಗ ಕಾಂಗ್ರೆಸ್ ಇನ್ನೊಂದು ತಗೊಂಡ್ಬಿಡ್ತೀನಿ ಅವ್ರ ಹತ್ರ. ಓಕೆ, ನಿಮ್ಮದೇ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು, ನಂದನ್ ಅವರೇ, ಇವತ್ತು ಆದಂಪುರ್ ಏರ್ ಬೇಸ್ ಅಲ್ಲಿ ಮಾತಾಡಬೇಕಾದ್ರೆ ಯಾವುದೇ ಪರಮಾಣು ಬೆದರಿಕೆಗೆ ಬಗ್ಗೋದಿಲ್ಲ ಅಂತ ಹೇಳಿದ್ದಾರೆ. ಇದನ್ನ ನೀವು ಹೆಂಗ್ ಅರ್ಥ ಮಾಡ್ಕೊಂಡ್ರಿ ಅಂತ ಕೇಳ್ತಾ ಇದ್ದೀನಿ ನಾನು. ನೋಡಿ, ಯಾವ ಪರಮಾಣು ಇದಕ್ಕೂ ಇದಿಲ್ಲ, ಬಗ್ಗಲ್ಲ ಅಂತ ನರೇಂದ್ರ ಮೋದಿ ಪ್ರಧಾನಮಂತ್ರಿಗಳು ಹೇಳಿದ್ದಾರೆ. ಸರ್ಕಾರ ಏನೇ ಇದರಲ್ಲಿ ನಿರ್ಧಾರ ತಗೊಂಡ್ರು ನಾವಿದೀವಿ ಅಂತ ಹೇಳಿರ್ಬೇಕಾದ್ರೆ ಇವತ್ತಿನ ಸ್ಟೇಟ್ಮೆಂಟ್ಗೆ ಸಪೋರ್ಟ್ ಮಾಡ್ಬೇಕೋ ಬಿಡ್ಬೇಕು ಅನ್ನೋದು ನಿಮ್ಮ ಪ್ರಶ್ನೆ ಒಂಥರ ನಮ್ಗೆ ಇದಾಗ್ ಕಾಣಿಸ್ತಾ ಇದೆ. ನಮ್ಗೆ
ಸರ್ಕಾರ ಏನ್ ನಿರ್ಧಾರ ತಗೊಂಡ್ರು ನಾವ್ ಇದೀವಿ ಅಂತ ಡೇ ಒನ್ ಹೇಳಿರ್ಬೇಕಾದ್ರೆ ಪದೇ ಪದೇ ಕಾಂಗ್ರೆಸ್ ಸ್ಟ್ಯಾಂಡ್ ಏನು ಕಾಂಗ್ರೆಸ್ ಕಶ್ಯಪ್ ಅವರೇ ಪ್ರಶ್ನೆ ಅರ್ಥ ಮಾಡ್ಕೋತಿಲ್ಲ ನೀವು, ಪ್ರಶ್ನೆ ಅರ್ಥ ಮಾಡ್ಕೋತಿಲ್ಲ ನೋಡಿ. ಬ್ಲ್ಯಾಕ್ ಮೇಲ್ ಅನ್ನುವಂಥ ತಂತ್ರ ಪ್ರಯೋಗ ಆಗಿದೆಯೇನೋ ಅನ್ನುವ ಕಾಂಟೆಕ್ಸ್ ನಂದು, ಅರ್ಥ ಆಯ್ತಾ? ಸೊ ಅಂಥ ಸಿಚುವೇಶನ್ ಅಲ್ಲಿ ಕೇಂದ್ರ ಸರ್ಕಾರ ಅಥವಾ ಭಾರತೀಯ ಸೇನೆ ಯಾವ ನಿರ್ಧಾರಕ್ಕೆ ಬರ್ಬೋದಾಗಿತ್ತು? ಸೊ ನಿಮ್ಮ ಸಜೆಷನ್ಸ್ ಏನಿದೆ ಅಂತ ಕೇಳ್ತಾ ಇದ್ದೀನಿ. ನೋಡಿ, ಬ್ಲ್ಯಾಕ್ ಮೇಲ್ ಮಾಡ್ತಾರೋ ಇನ್ನೊಂದ್ ಮಾಡ್ತಾರೋ ಮತ್ತೊಂದ್ ಮಾಡ್ತಾರೋ ಅದಕ್ಕೆ ಬಗ್ಗಲ್ಲ, ನಮ್ಮ ಸೈನ್ಯ ಬಗ್ಗಲ್ಲ, ಯಾವತ್ತೂ ಬಗ್ಗಲ್ಲ. ಹಂತವಾಗಿ ಆ ಕ್ಷಣಕ್ಕೆ ಏನೇನು ಡಿಸಿಷನ್ ತಗೋಬೇಕು ಸೈನ್ಯದವರು ತಗೋತಾರೆ. ಅವರು ಸೈನ್ಯದವ್ರಿಗೆ ಡಿಸಿಷನ್ ತಗೊಳ್ಬೇಕು, ಅವ್ರು ತಗೋತಾರೆ. ಆ ಕ್ಷಣಕ್ಕೆ ಏನೇನ್ ಡಿಸಿಷನ್ ತಗೋಬೇಕು, ಏನೇನ್ ಮಾಡ್ಬೇಕು ಅನ್ನೋದು ಸೈನ್ಯಕ್ಕೆ ಬಿಟ್ಬಿಡೋಣ, ಸೈನ್ಯದವ್ರು ತಗೋತಾರೆ. ಅವ್ರು ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರೆ, ಇವ್ರು ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರೆ, ಅದ್ ಬರಲ್ಲ. ಸೈನ್ಯದವರು ಒಂದು ವಿಷನ್, ಟಾರ್ಗೆಟ್ ಇಟ್ಕೊಂಡು ಅವ್ರು ಮುನ್ನುಗ್ಗಿದ್ರು, ಆಪರೇಷನ್ ಸಿಂಧೂರ ಮಾಡ್ತಿದ್ರು, ಹೊಡೆದು ಉಳಿಸ್ತಾ ಇದ್ರು. 21 ಕಡೆ ಉಗ್ರಗಾಮಿಗಳ ಟಾರ್ಗೆಟ್ ಕ್ಯಾಂಪ್ಗಳಿತ್ತು, 9 ಮುಗಿಸ್ಯಾರೆ. ಇನ್ನೂ 12 ಇತ್ತು, ಅದನ್ನು ಮುಡಿದ ಸಮೇತ ಕಿತ್ತಾಕ್ಬಿಟ್ಟು ವಿಜಯೋತ್ಸವ ನೀವು ಆಚರಿಸ. ಅಲ್ಲಿ ಅದು ಇನ್ನು 12 ಉರುಳಿಸೋವರೆಗೂ ನೀವು ಅವ್ರಿಗೆ ಬೆಂಬಲ ಕೊಡ್ಬೇಕು. ನಾ ಹೇಳ್ತೀನಿ, ಕೇಂದ್ರ ಸರ್ಕಾರಕ್ಕೆ ಬೆಂಬಲ ಕೊಡಿ, ಸೇನೆಗೆ ಬೆಂಬಲ ಕೊಡಿ. ಸೂಪರ್, ಅಲ್ಟಿಮೇಟ್ ನಂದನ್ ಅವರೇ, ಅಲ್ಟಿಮೇಟ್. ಇನ್ನೊಂದ್ ಹೇಳ್ಬಿಡ್ತೀನಿ. ಇದೇ ಬಜರಂಗ್ ದಳದ RSS ಕಾರ್ಯಕರ್ತರು 2010ರಲ್ಲಿ ಸಿಂದಗಿಲಿ ಏನ್ ಮಾಡಿದ್ರು ಅಂತ ಸ್ವಲ್ಪ ನೀವು ಮೀಡಿಯಾ ಬಿಡ್ರಿ. ಇದ್ರೊಳಗಡೆ ಯಾಕೆ ನೀವು ಅಲ್ಲಲ್ಲ ಇದ್ರೊಳಗಡೆ ಯಾಕೆ ರಾಜಕಾರಣ ತಗೊಂಡ್ಬರ್ತಾ ಇದ್ದೀರಿ ಅರ್ಥ ಆಗ್ತಾ ಇಲ್ಲ ನೋಡಿ ಮೇಡಮ್. ನೋಡಿ, ಸೇನೆಗೊಂದು ಪರಮಾಧಿಕಾರ ಅನ್ನೋದಿರುತ್ತೆ, ಅದನ್ನ ಕಿತ್ಕೋಬೇಡಿ ಅಂತ. ಸೈನ್ಯಕ್ಕೆ ಇವತ್ತು ನರೇಂದ್ರ ಮೋದಿ ಅವರು ಹೇಳಿದ್ದಾರೆ, ನಮ್ಮ DGM ಹೇಳಿದ್ದಾರೆ, ಆಪರೇಷನ್ ಸಿಂಧೂರ ನಿಂತಿಲ್ಲ, ಆಪರೇಷನ್ ಸಿಂಧೂರ ಮುಂದುವರಿಯುತ್ತದೆ. ಭಯೋತ್ಪಾದಕರ ವಿರುದ್ಧವಾಗಿರ್ತಕ್ಕಂಥ ಹೋರಾಟ ನಮ್ದು ಮುಂದುವರಿತಲೇ ಇರ್ತದೆ. ನಾವು ಇರ್ತಕ್ಕಂಥದ್ದು ಭಯೋತ್ಪಾದಕತೆಯ ವಿರುದ್ಧ ಅಂತೇಳಿ ನಮ್ಮ ಅವಾಗಲೇ JDS ವಕ್ತಾರರು ಬಹಳ ಸ್ಪಷ್ಟವಾಗಿ ಹೇಳಿದ್ರು. ನೋಡಿ, ಯಾವತ್ತೇ ಆಗಲಿ ನಾವು ಇಂಟರ್ನ್ಯಾಷನಲ್ ಸಿಸ್ಟಮ್ ನಲ್ಲಿ ಇದ್ದೀವಿ, ನಾವು ಭಯೋತ್ಪಾದಕತೆ ವಿರುದ್ಧವಾಗಿದ್ದೀವಿ ಅಂತಂದ್ರೆ ಇಂಟರ್ನ್ಯಾಷನಲ್ ಸಿಸ್ಟಮ್ ಸಪೋರ್ಟ್ ಮಾಡುತ್ತೆ. ಅದು ಬಿಟ್ಬಿಟ್ಟು ನಾವು ಪಾಕಿಸ್ತಾನ ವಿರುದ್ಧವಾಗಿದ್ದೀವಿ, ಪಾಕಿಸ್ತಾನ ನಾಶ ಮಾಡ್ತೀವಿ, ಪಾಕಿಸ್ತಾನ ಇರ್ತಕ್ಕಂಥ 28 ಕೋಟಿ ಜನಸಂಖ್ಯೆಯನ್ನು ಸಾಯಿಸ್ಬಿಡ್ತೀವಿ ಅಂತಂದ್ರೆ ಎಲ್ಲರೂ ಸಹ ನಮ್ಮ ವಿರುದ್ಧ ನಿಂತ್ಕೊಂತಾರೆ. ಇವತ್ತು ರಷ್ಯಾ ಇವತ್ತು ಬಲಿಷ್ಠ ರಾಷ್ಟ್ರ, ಯಾಕೆ ರಷ್ಯಾ ಗೆಲ್ಲಕ್ಕಾಗ್ತಾ ಇಲ್ಲ? ಸಣ್ಣ ರಾಷ್ಟ್ರ, ಬರೀ 3.5 ಕೋಟಿ ಜನಸಂಖ್ಯೆ ಇರ್ತಕ್ಕಂಥ ಉಕ್ರೇನ್ ಮೇಲೆ ಅಂತಂದ್ರೆ ಅದ್ರ ಜೊತೆಲಿ ಇರ್ತಕ್ಕಂಥ ಅಷ್ಟು ರಾಷ್ಟ್ರಗಳು, ನ್ಯಾಟೋ ಪಡೆ ಮತ್ತೆ ಅಮೆರಿಕ, ಅದಕ್ಕೋಸ್ಕರ ರಷ್ಯಾ ಸೋಲ್ಬೇಕಾಗಿ ಬಂತು. ರಷ್ಯಾ ಇದುವರೆಗೂ ಸಹ ಒಂದು ಸಣ್ಣ ರಾಷ್ಟ್ರದ ಮೇಲೆ 3 ವರ್ಷದಿಂದ ಗೆಲ್ಲಕ್ಕಾಗ್ತಾ ಇಲ್ಲ. ಅಂತ ಪರಿಸ್ಥಿತಿ ಬರಬಾರ್ದು ಅಂದ್ರೆ ಒಂದು ನಮ್ಮ ಕಡೆ ನಮ್ಮ ಏನು ಸೈನ್ಯ ಸ್ಟ್ರಾಂಗ್ ಇದೆ, ಅದ್ರ ಜೊತೆಗೆ ನಮ್ಮ ಇಂಟರ್ನ್ಯಾಷನಲ್ ರಿಲೇಶನ್ಶಿಪ್ ಸ್ಟ್ರಾಂಗ್ ಇದೆ. ಅದಕ್ಕೋಸ್ಕರ ಇವತ್ತು ಯಾವುದೇ ರಾಷ್ಟ್ರಗಳು ಸಹ ಎಕ್ಸ್ಪೆಕ್ಟ್ ಟರ್ಕಿ ಬಿಟ್ಟು, ಟರ್ಕಿ ಅಂಡ್ ಚೀನಾನು ಸಹ ನೇರವಾಗಿ ಹೇಳಿಲ್ಲ, ಈ 2 ರಾಷ್ಟ್ರಗಳು ಬಿಟ್ಟು ಬೇರೆ ಯಾವೂ ಸಹ ನಿಂತ್ಕೊಂಡಿಲ್ಲ. ಯಾಕೆಂದ್ರೆ ಇದು ಒಂದು ಇಸ್ಲಾಮಿಕ್ ಟೆರರಿಸ್ಟ್. ಇಸ್ಲಾಮಿಕ್ ರಾಷ್ಟ್ರಗಳು ಇದೇ ಪರಿಸ್ಥಿತಿ ಯಾವುದೇ ಕಂಡೀಷನ್ ಇದಕ್ಕಿಂತ ಮುಂಚೆ ಬಂದಿದ್ರೆ ಎಲ್ಲಾ ರಾಷ್ಟ್ರಗಳು ಪಾಕಿಸ್ತಾನದ ಪರವಾಗಿ ನಿಂತ್ಕೊಳ್ಳವು. ಇವತ್ತು ಯಾಕೆ ನಿಂತ್ಕೋತಾ ಇಲ್ಲ ಅಂತಂದ್ರೆ ಇದೇ ನರೇಂದ್ರ ಮೋದಿ ಅವರು ಭಾರತ ಇಂಟರ್ನ್ಯಾಷನಲ್ ರಿಲೇಶನ್ಶಿಪ್ ಬಹಳ ತುಂಬಾ ಚೆನ್ನಾಗಿ ಇಟ್ಕೊಂಡಿರೋದಕ್ಕೆ ಎಲ್ಲ ಸೌದಿ ಅರೇಬಿಯಾ ಆಗಿರ್ಬೋದು, ಇರಾಕ್ ಆಗಿರ್ಬೋದು, ಇರಾನ್ ಆಗಿರ್ಬೋದು, ಆಫ್ಘಾನಿಸ್ತಾನ ಆಗಿರ್ಬೋದು, ನಿಮಗೆ ಗೊತ್ತಿದೆ ಈಜಿಪ್ಟ್ ಆಗಿರ್ಬೋದು, ಯಾವತ್ತೇ ಆಗಲಿ ಇಸ್ಲಾಮಿಕ್ ಟೆರರಿಸ್ಟ್ ಅಂತ ಅಂದಾಗ ಕಂಪ್ಲೀಟ್ ಆಗಿ ಸಪೋರ್ಟ್ ಮಾಡ್ತಕ್ಕಂಥ ದೇಶಗಳು ದೂರ ನಿಂತ್ಕೊಂಡಿದ್ದಾವೆ ಅಂತಂದ್ರೆ ಅದು ನರೇಂದ್ರ ಮೋದಿ ಅವರ ಕಾರಣದಿಂದ. ಇವತ್ತು ನೋಡಿ, ನರೇಂದ್ರ ಮೋದಿ ಮಾತ್ರ ಅಂತ ಬೇಡ, ಅದೇ ಸಮಸ್ಯೆ ಆಗುತ್ತೆ. ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಇವತ್ತು ವಿದೇಶಗಳು ಸುತ್ತಾರೆ, ಸೂಟು ಬೂಟ್ ಹಾಕೊಂಡು ಸುತ್ತಾರೆ ಅಂತ ಹೇಳ್ತಾ ಇದ್ರು. ಇವತ್ತು ನಾವು ನೋಡಿಬೋದು ಎಷ್ಟು ದೇಶಗಳಿಗೆ ವೀಸಾ ಇದ್ದಾಗ ಫ್ರೀಯಾಗಿ ಹೋಗೋಂಥದ್ದೊಂದು ಮಾನ್ಯತೆ ಸಿಕ್ಕಿದೆ ಅಂದ್ರೆ ಅದು ನರೇಂದ್ರ ಮೋದಿ ಅವರಿಂದ. ಇವತ್ತೇನು ಆಪರೇಷನ್ ಸಿಂಧೂರ ಅಂತ ಇಟ್ಟಿದ್ದಾರೋ, ಇದರ ಉಗ್ರವಾದಿಗಳ ಭಯೋತ್ಪಾದಕರನ್ನ ಎಲ್ಲಿವರೆಗೂ ಇರ್ತಾರೋ ಅಲ್ಲಿವರೆಗೂ ಆಪರೇಷನ್ ಸಿಂಧೂರ ನಿಲ್ಲೋದಿಲ್ಲ. ಬುಡ ಸಮೇತ ಕಿತ್ತಾಕ್ತಾರೆ. ಮತ್ತೆ ಅವ್ರಿಗೆ ಯಾರು ಪ್ರಚೋದನೆ ಕೊಡ್ತಾರಲ್ಲ, ಅದು ಏನು ಪಾಕಿಸ್ತಾನದ ಆರ್ಮಿಗಳಿರ್ಬೋದು, ಪಾಕಿಸ್ತಾನದ ಜನಗಳಿರ್ಬೋದು, ಪಾಕಿಸ್ತಾನದ ಸರ್ಕಾರ ಭಾರತದೊಳಗಿರೋ ಉಗ್ರಗಾಮಿ ಸಪೋರ್ಟ್ ಮಾಡೋರು ಇರ್ಬೋದು, ಭಾರತದೊಳಗೆ ಬೇಕಾದಷ್ಟು ಜನ ಇದೆ. ಹೌದು, ಇವತ್ತು ಯಾರು ಬಿಡೋದಿಲ್ಲ ಅಂತ ನಿರ್ಧಾರ ಮಾಡಿದ್ದೇವೆ. ಆ ನಿರ್ಧಾರ ಕೂಡ ಖಂಡಿಸಿದ್ದೀವಿ, ಮತ್ತೆ ಆ ನಿರ್ಧಾರ ಪ್ರಕಾರ ನಡೀತಾ ಇದ್ದೀವಿ. ಅಂತೆ ಅಂತ ನಾವು ಎಲ್ಲೂ ಡಿಕ್ಲೇರ್ ಮಾಡ್ಕೊಳ್ಳ, ನಾವು ಇದಕ್ಕೆ ಬಂದಿದ್ವಿ ಅಂತ ಎಲ್ಲೂ ಡಿಕ್ಲೇರ್ ಮಾಡಿಲ್ಲ. ಆಪರೇಷನ್ ಸಿಂಧೂರ ಕೊನೆವರೆಗೂ ಇದ್ದೇ ಇರುತ್ತೆ. ಈ ಉಗ್ರವಾದಿಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅಂತ ಆರ್ಮಿನೇ ಇರ್ಬೋದು, ಅಲ್ಲಿನ ಆ ಪಾಕಿಸ್ತಾನದ ಆರ್ಮಿನೇ ಇರ್ಬೋದು, ಆ ಪಾಕಿಸ್ತಾನ ಪ್ರೈಮ್ ಮಿನಿಸ್ಟರ್ ಇರ್ಬೋದು, ಹೊಡೆದು ನಿರ್ನಾಮ ಮಾಡೋಗಂಟ ಬಿಡಲ್ಲ. ಭಯೋತ್ಪಾದಕ ಎಲ್ಲಿರುತ್ತೋ ಅಲ್ಲಿ ಎಲ್ಲಾ ದೇಶಗಳು ಮತ್ತೆ ನಮಗೆ ಸಪೋರ್ಟ್ ಮಾಡ್ತವೆ. ನಾವು ಇವತ್ತೇನು ಹೇಳಕ್ ಬರ್ತಾ ಇದೀವಿ ಅಂತಂದ್ರೆ, ಇವತ್ತು ಕಾಂಗ್ರೆಸ್ ಸರ್ಕಾರ ದೇಶದ ಪರವಾಗಿ ಮತ್ತೆ ನರೇಂದ್ರ ಪರವಾಗಿ ಶಕ್ತಿಯಾಗಿ ಅವರು ಸಪೋರ್ಟ್ ಮಾಡಬೇಕಾಯ್ತು. ಎಲ್ಲೋ ಕುಂತ್ರೆ ಟ್ರಂಪ್ಗೆ ತಗೊಂಡು ಇಷ್ಟೊಂದು ಕಾಳಜಿ ವಹಿಸಲು ದೇಶಕ್ಕೆ ಇವತ್ತು ನಿಂತಿದ್ದಾರಲ್ಲ, ಅವ್ರಿಗೆ ಯಾಕೆ ಇವ್ರು ಕಾಳಜಿ ವಹಿಸ್ತಾ ಇಲ್ಲ? ಬರೀ ವಿರೋಧ. ಅವರು ಸ್ಪಷ್ಟೀಕರಣ ಕೇಳ್ತಿದ್ದಾರೆ, ಅದನ್ನ ಕೊಟ್ಟುಬಿಟ್ರೆ ಮುಗ್ದೋಯ್ತು. ನೋಡಿ, ಅವ್ರು ನಿಂತಿದ್ದಾರೆ, ಕಾಂಗ್ರೆಸ್ನವರು ಇವತ್ತು ಬಿಜೆಪಿ ಜೊತೆ ನಿಂತಿದ್ದಾರೆ, ಸೇನೆ ಜೊತೆ ನಿಂತಿದ್ದಾರೆ, ಸ್ಪಷ್ಟೀಕರಣ ಕೇಳ್ತಿದ್ದಾರೆ. ಅದನ್ನ ಕೊಟ್ರೆ ದೇ ವಿಲ್ ಆಲ್ಸೋ ಕನ್ವಿನ್ಸ್. ಇವತ್ತು ನೋಡಿ, ಇವತ್ತು ಪರಮಾಧಿಕಾರ ಇವತ್ತು ಸೈನ್ಯಕ್ಕೆ ಸರ್ವಪಕ್ಷ ಸಭೆ ಕರೆಯಬೇಕು ಅಂತ ಇದೇ ತರ ರಾಜಕಾರಣ ಮಾಡಿದ್ರು. ಬಟ್ ಸರ್ವಪಕ್ಷ ಸಭೆ ಕರೆದ್ರು, ದಯಮಾಡಿ ವೇಟ್ ಮಾಡ್ಬೇಕು. ಕಾಂಗ್ರೆಸ್ನವ್ರು ಯಾಕೆ ಇಷ್ಟೊಂದು ಆತರ ಮಾಡ್ತಿದ್ದಾರೆ? ಸೈನ್ಯಕ್ಕೆ ಪರಮಾಧಿಕಾರ ಕೊಟ್ಬಿಟ್ಟಿದ್ದಾರೆ ಸೈನ್ಯಕ್ಕೆ. ಇವತ್ತು ಯಾರು ಕಂಟ್ರೋಲ್ ಮಾಡಂಗಿಲ್ಲ.
ಓಕೆ ರೈಟ್. ದಿಲೀಪ್ ಅವರು, ಸರ್ವಪಕ್ಷ ಸಭೆ ನಾಗೇಂದ್ರ ಅವರು, ನರೇಂದ್ರ ನಂದನ್ ಮೋದಿ ಕಶ್ಯಪ್ ಅವರು ಅವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ ಧನ್ಯವಾದಗಳು. ಕದನ ವಿರಾಮ ಅನ್ನುವಂಥ ಈ ಸಿಚುವೇಶನ್ ಹೆಂಗಾಗ್ಬಿಟ್ಟಿದೆ ಅಂದರೆ ಪಾಕಿಸ್ತಾನ ಸೋತು ಗೆದ್ದಂಗೆ ಆಗ್ಬಿಟ್ಟಿದೆ, ಭಾರತ ಗೆದ್ದು ಸೋತಂಗೆ ಆಗ್ಬಿಟ್ಟಿದೆ. ಇದನ್ನು ಡೈಜೆಸ್ಟ್ ಮಾಡ್ಕೊಳಕ್ಕಾಗ್ತಾ ಇಲ್ಲ. ಸೈನಿಕರು ಬಹಳ ಶಸ್ತ್ರ ಸನ್ನದ್ಧವಾಗಿಬಿಟ್ಟಿದ್ರು, ಅವ್ರನ್ನ ಅಲ್ಲಿಗೆ ಕಂಟ್ರೋಲ್ ಮಾಡಿಬಿಟ್ರಲ್ಲ ಈ ಕದನ ವಿರಾಮ ಅನ್ನುವಂಥ ಹೆಸರಿಂದ ಅನ್ನುವಂಥ ಆತಂಕಕ್ಕೆ ದ ಎವ್ರಿ ಸ್ಟೆಪ್ ಆಫ್ ಸೆಂಟ್ರಲ್ ಗೌರ್ಮೆಂಟ್ ಮತ್ತು ಭಾರತೀಯ ಸೇನೆ ಇಲ್ಲಿ ಯಾವ ರೀತಿಯ ಜವಾಬ್ದಾರಿಯನ್ನು ತಗೊಳ್ತಾರೆ, ಮುಂದಿನ ಹೆಜ್ಜೆಯನ್ನು ಇಡ್ತಾರೆ ಅನ್ನುವಂಥ ಕುತೂಹಲ ಪ್ರಶ್ನೆ ಹಾಗೆ ಉಳ್ಕೊಂಡಿದೆ ಅಂತ ಹೇಳ್ತೀವಿ. ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.